ಶಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ತೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀಕೃಷ್ಣ ಪರಮಾತ್ಮ ಭಗವಂತ ಕಾಳಿಯ ಮರ್ದನ ಗೋಪಿಕಾ ಸ್ತ್ರೀಯರಿಗೆ ಅವರಿಗೆ ಕೊಡಬೇಕಾದ ಆನಂದವನ್ನು ಕೊಟ್ಟದ್ದು, ಬ್ರಾಹ್ಮಣ ಪತ್ನಿಯರಿಗೆ ತಾನು ಉಂಡು ಬ್ರಾಹ್ಮಣರ ಹೊಟ್ಟೆ ತುಂಬುವಂತೆ ಮಾಡಿ ಅವರಿಗೆ ಅನುಗ್ರಹ ಮಾಡಿದ್ದು ಭಗವಂತ. ಇಂಥ ಅನೇಕ ಅನುಗ್ರಹಗಳನ್ನು ಪರಮಾತ್ಮ ಮಾಡುತ್ತಾನೆ. ಮುಂದೆ ಸರಿಯಾಗಿ ಒಂದು ಸಂದರ್ಭದಲ್ಲಿ ಬೆಳೆ ಬಂದದ್ದನ್ನೆಲ್ಲವನ್ನು ಕೂಡ ಇಂದ್ರನಿಗೆ ಹೋಮ ಮಾಡಬೇಕು, ಇಂದ್ರನಿಗೊಂದು ಸಮರ್ಪಣೆ ಮಾಡಬೇಕು ಅಂತ ಎಲ್ಲ ಸೇರಿ ದುಡ್ಡೆಲ್ಲ ಕಲೆಕ್ಷನ್ ಮಾಡಿ ಎಲ್ಲ ಒಂದು ಹೋಮ ಮಾಡಲಿಕ್ಕೆ ಅಂತ ತಯಾರಿ ಮಾಡಿಕೊಂಡ್ರಂತೆ. ಎಲ್ಲ ತಯಾರಿ ಮಾಡಿಕೊಂಡ್ರೆ ಈ ಕೃಷ್ಣ ಬಂದು ಹೇಳಿದ್ನಂತೆ, ಇಂದ್ರನಿಗೆ ಯಾಕೆ ಹೋಮ ಮಾಡ್ತೀರಿ, ಬೇಡ ಅಂತ ಹೇಳಿದ. ಅಲ್ಲ, ನಮಗೆ ಬೆಳೆ ಬರಬೇಕಾದ್ರೆ ಮಳೆ ಬೇಕು, ಮಳೆ ಕೊಡುವವನೇ ಇಂದ್ರ. ಹಾಗಾಗಿ ಆ ಇಂದ್ರನಿಂದ ಮಳೆ ಬಂದದ್ದು ಆದ್ರಿಂದಾಗಿ ಇಂದ್ರನಿಗೊಂದು ನೈವೇದ್ಯ ಸಮರ್ಪಣೆ ಮಾಡಬೇಕು ಅಂತ ಎಲ್ಲ ಹೇಳಿದ್ರಂತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇಲ್ಲ ಇಲ್ಲ, ನಮಗೆ ಮಳೆ ಎನ್ನುವಂತಹದ್ದು ಮೇಲೆ ಸುರಿತು, ಅದೆಲ್ಲ ಗೋವರ್ಧನ ಪರ್ವತದ ಮೇಲೆ ಬಿತ್ತು, ಅದು ಹರ್ಕೊಂಡು ಬಂತು. ಗೋವರ್ಧನ ಪರ್ವತದ ಮೇಲೇನೆ ಎಷ್ಟೋ ಬೆಳೆ ಸಿಗ್ತಾ ಇದೆ ನಮಗೆ, ಅಲ್ಲಿಂದ ನೀರು ಹರಿದು ಬಂದು ನಮಗೆ ಕೆಳಗೂ ಕೂಡ ಬೆಳೆಯನ್ನು ಕೊಡ್ತಾ ಇದೆ. ಹಾಗಾಗಿ ನಿಜವಾಗ್ಲೂ ನಮಗೆ ಕೊಟ್ಟದ್ದು ಯಾರು ಅಂತಂದ್ರೆ ಗೋವರ್ಧನ ಪರ್ವತ. ಆದ್ರಿಂದ ಪರ್ವತಕ್ಕೆ ಬೇಕಾದ್ರೆ ಪೂಜೆ ಮಾಡೋಣಂತೆ, ಈ ಇಂದ್ರನಿಗೆಲ್ಲ ಬೇಡ ಅಂತ ಹೇಳಿದ. ಅದಕ್ಕೆ ಭಗವಂತ ಇಷ್ಟು ಹೇಳಿದ್ರೆ ಆ ನಂದಗೋಪ ಬಂದು ಹೇಳಿದ್ನಂತೆ, ಕೃಷ್ಣ ನೀನು ಹೊಸದಾಗಿ ಇನ್ನೇನೇನೋ ಶುರು ಮಾಡಬೇಡ,
ನಾವಿಲ್ಲಿ ತನಕ ಸಂಪ್ರದಾಯ ಅಂತ ಮಾಡ್ಕೊಂಡ್ ಬಂದಿದ್ದೀವಿ. ಕೆಲವ್ರು ಇರ್ತಾರೆ ಮನೆಯಲ್ಲಿ ಕಟ್ಟ ಸಂಪ್ರದಾಯ ಅಂತ, ಕೆಲವ್ರು ಏನು ಸಂಪ್ರದಾಯವೂ ಅರ್ಥ ಆಗೋದಿಲ್ಲ. ಏನು ಅಂದ್ರೆ ಏನಿಲ್ಲ, ನಮ್ಮ ಮನೆಯಲ್ಲಿ ತಿರುಪತಿಗೆ ಹೋಗಬಾರದು ಅಂತ ಒಂದು ಪದ್ಧತಿ ಅಂದ್ಬಿಡ್ತಾರೆ, ಶ್ರೀನಿವಾಸನ್ ನೋಡಬಾರದು ಅಂತ ಪದ್ಧತಿ, ದೇವ್ರು ನೋಡಬಾರದು ಅಂತ ಒಂದು ಪದ್ಧತಿ ಇರ್ತದ ಇದೆಲ್ಲೇ ಆದ್ರೂ ಕೂಡ. ಇನ್ ಕೆಲವರಿಗಂತೂ ನಮ್ಮ ಮನೆಯಲ್ಲಿ ಲಕ್ಷ್ಮೀ ನರಸಿಂಹ ದೇವರು ನಮ್ಮ ಕುಲದೇವರು, ಅದಕ್ಕೆ ಅವ್ರನ್ನೇ ನೋಡ್ಲಿಕ್ಕೆ ಹೋಗಬಾರದು ಅಂತ ಹೇಳೋದು. ಹಿಂಗೇನೇನೋ ಪದ್ಧತಿ, ಅದನ್ನ ಹೇಳಿದ್ರು ಕೇಳೋದಿಲ್ಲಂತೆ. ಅದನ್ನ ಕೇಳದೇ ಇದ್ದಾಗ ಆ ಸಂದರ್ಭ, ಇದೆಲ್ಲ ನಮ್ಮ ಸಂಪ್ರದಾಯ ಅಂತಂದ್ರೆ ಭಗವಂತ ಹೇಳ್ತಾನೆ, ಇದೆಲ್ಲ ನಿಮ್ ಗೊಡ್ಡು ಸಂಪ್ರದಾಯ ಅಂದ ಭಗವಂತ. ಇದೆಲ್ಲ ಸಂಪ್ರದಾಯ. ಸಂಪ್ರದಾಯ ಸಂಪ್ರಾಪ್ತ ಹಬ್ಬ ಹರಿದಿನದಿ ಹರುಷ ಹಬ್ಬಿ ಉತ್ಸವಾದಿ ಆಚರಿಸುತ್ತಿಹರು ಉತ್ಸಾಹದಿಂದ ಉಬ್ಬಿ. ವರುಷ ವರುಷ ಮಳೆ ಬೆಳೆಗಳಿಗೆ ಕರುಣಿಸುವ ದೇವನಂದು ಹರುಷದಿಂದ ಪೂಜಿಸುವರಿಂದ್ರನನು ವರುಷ ದೇವನೆಂದು. ಅವನೇ ವರ್ಷದ ದೇವತೆ, ಇಂದ್ರನ್ನೇ ಪೂಜಿಸಬೇಕು, ಇದು ಸಂಪ್ರದಾಯ ಅಂತ ಅವನು ಹೇಳಿದ್ರೆ, ಅದಕ್ಕೆ ಭಗವಂತ ಹೇಳ್ತಾನೆ ಇದು ಯಾವುದು ಅಲ್ಲ. ಗವಳಿಗಳಿಗೆ ಗೋವರ್ಧನಾದ್ರಿ ಹೇಮಾದ್ರಿ ಕಲ್ಪದ್ರುಮವು ಹಸಿರು ಹುಲ್ಲು ಹಸುಗಳಿಗೆ ಉಸಿರು ಅದಕ್ಕಿಲ್ಲ ಇಲ್ಲಿ ಶ್ರಮವು. ನಾನು ಈ ವೃಂದಾವನಕ್ಕೆ ಕರ್ಕೊಂಡ್ ಬಂದದ್ದೇ ಯಾಕೆ ಅಂತಂದ್ರೆ, ನಿಮ್ಮನ್ನ ಈ ಗೋವರ್ಧನ ಬೆಟ್ಟ ಇದೆ ಅಂತಲೇ ಕರ್ಕೊಂಡ್ ಬಂದಿದ್ದೆ ನಾನು. ಯಾಕೆ, ಗೋವರ್ಧನ ಬೆಟ್ಟ ಇದ್ದಾಗ ಬೆಟ್ಟದ ಮೇಲೆ ಮನೆ ಕಟ್ಟೋದು ಕಷ್ಟ ಆಗಿಬಿಡುತ್ತದೆ, ಮೇಲೆ ಹತ್ತು ಇಳಿ ಅಂದ್ರೆ ಎಲ್ಲಿ ಆಗ್ತದೆ ಇದೆಲ್ಲ. ಆದ್ರಿಂದ ಅದು ಕಷ್ಟ ಅಂತ ಆ ಗೋವರ್ಧನ ಪರ್ವತ ಏನಿದೆಯಲ್ವಾ, ಅದರ ತುಂಬಾ ಹಸುರು ತುಂಬಿಕೊಂಡಿತ್ತು. ಹಸುಗಳಿಗೆ ಬೇಕಾದಷ್ಟು ಮೇವು ಸಿಗ್ತದೆ. ಆ ಹಸುಗಳಿಗೆ ಮೇವು ಕೊಡುವಂತಹದ್ದು ಗೋವರ್ಧನ ಪರ್ವತ. ಅದರಿಂದ ಬರುವಂತ ಏನು ಗೋಮಯ ಇದೆ ಅದೇ ನಮಗೆ ಗೊಬ್ಬರವಾಗತ್ತೆ. ಎಲ್ಲವೂ ಕೂಡ ನಮಗೆ ಅನುಗ್ರಹವನ್ನು ಮಾಡ್ತಾ ಇರುವಂತಹದ್ದು ಗೋವರ್ಧನ ಪರ್ವತ. ಆದ್ರಿಂದ ನೀವೇನಾದ್ರೂ ನೈವೇದ್ಯ ಕೊಡೋದು ಅಂತ ಇದ್ರೆ ಗೋವರ್ಧನ ಪರ್ವತಕ್ಕೆ ನೈವೇದ್ಯ ಕೊಡಬೇಕು ಅಂದ ಕೃಷ್ಣ. ಇವರು ಹೇಳಿದ್ರು, ಇಲ್ಲ ಇಲ್ಲ ಕೃಷ್ಣ ಬೇಡ, ಇದು ನಮ್ಮ ಸಂಪ್ರದಾಯ ಮುರಿಬಾರದು ಅಂತ. ಕೃಷ್ಣ ಹೇಳಿದ, ಯಾವ ಸಂಪ್ರದಾಯವೇ ಇಲ್ಲ, ನಾನು ಹೇಳಿದ್ದನ್ನು ಕೇಳಿ. ಕೇಳಲಿಲ್ಲ ಯಾರು ಅಷ್ಟು ಸುಲಭವಾಗಿ. ಕೊನೆ ಕೃಷ್ಣ ಒಂದು ಉಪಾಯ ಮಾಡಿದ್ನಂತೆ. ಒಂದು ಹೇಳ್ತೀನಿ ಕೇಳಿ. ಇಲ್ಲಿ ತನಕಲೂ ಕೂಡ ನೀವೆಲ್ಲ ಸೇರಿ ಇಂದ್ರನಿಗೆ ಹೋಮ ಮಾಡಿದ್ದೀರಿ, ಇಂದ್ರನಿಗೆ ನೈವೇದ್ಯ ಮಾಡಿದ್ದೀರಿ. ಒಂದು ದಿವಸವಾದ್ರೂ ಕೂಡ ಇಂದ್ರ ಬಂದು ನೈವೇದ್ಯ ನನಗೆ ಕೊಡಿ ಅಂತ ತಗೊಂಡು ಹೋಗಿದ್ದಾನ ಏನಾದ್ರು? ಇಲ್ಲ ಅಂದ್ರು. ನಾನು ಹೇಳ್ತೀನಿ ಕೇಳಿ, ಗೋವರ್ಧನ ಪರ್ವತದ ಎದುರಿಗೆ ನೀವೇನೇನ್ ಪದಾರ್ಥಗಳನ್ನ ಮಾಡಿದ್ದೀರೋ ಎಲ್ಲಾ ನೈವೇದ್ಯಕ್ಕೆ ತಂದಿಡಿ. ನೀವು ಅದನ್ನ ತಂದಿಟ್ರಿ ಅಂತ ಆದ್ರೆ ಇಡೀ ನೈವೇದ್ಯವನ್ನ ಗೋವರ್ಧನ ಪರ್ವತವೇನೆ ತನ್ನ ಹೊಟ್ಟೆ ಒಳಗೆ ಹಾಕೊಳ್ತದೆ, ಬೇಕಾದ್ರೆ ನೋಡಿ ಚಾಲೆಂಜ್ ಅಂದ ಭಗವಂತ. ಇಷ್ಟು ಹೇಳಿದ ಕೂಡಲೇ ಎಲ್ರಿಗೂ ಒಂದು ಕುತೂಹಲ ಹುಟ್ಟಿಬಿಡ್ತು. ಯಾಕೆ ಅಂದ್ರೆ ನಮ್ಮ ಜನಕ್ಕೇನು ಅಂತಂದ್ರೆ ಕುತೂಹಲ ಇದ್ರೆ ಜಾಸ್ತಿ ಬರ್ತಾರಂತೆ. ಏನೋ ಒಂದು ಗಣಪತಿ ಗುಡಿ ಅದೇ, ಏನೋ ಬೆಳಿಗ್ಗೆ ಒಂದು ದರ್ಶನ ಮಾಡ್ರಿ, ದೇವ್ರು ನೋಡ್ರಿ, ನೋಡಲ್ಲ ನಾವು ಅಂತ. ಇಲ್ಲ, ಗಣಪತಿ ಹಾಲು ಕುಡಿತಾನೆ ಅಂದ್ಬಿಟ್ರೆ ಕ್ಯೂ ನಿಂತು ಬಿಡ್ತಾರೆ ಜನ. ಹಂಗೆ ಭಗವಂತ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸಿದೆ ಎಲ್ರಿಗೂ ಕೂಡ. ಆ ಕ್ಯೂರಿಯಾಸಿಟಿಯಿಂದ ಎಲ್ಲರೂ ಕೂಡ ನೈವೇದ್ಯಗಳನ್ನ ಮನೆಯಿಂದ ಮಾಡ್ಕೊಂಡು ಬಂದ್ರಂತೆ. ಮಾಡ್ಕೊಂಡು ಬಂದ್ರೆ ಭಗವಂತ ಇಡೀ ಪರ್ವತದ ಒಳಗೆ ಅವನೇ ಕೂತಿದ್ದಾನೆ, ದೇವರೇ ಕೂತಿದ್ದಾನೆ. ಅವನೇ ಏನು ಮಾಡಿದ್ನಂತ, ಎಲ್ಲಾ ನೈವೇದ್ಯವನ್ನ ತಂದಿಟ್ಟು, ಕೃಷ್ಣ ನೋಡು ನಿನ್ನನ್ನು ನಂಬಿ ಬಂದಿದ್ದೇವೆ, ಇವತ್ತು ಆ ಪರ್ವತ ತಿನ್ಬೇಕು, ಇಲ್ಲ ಅಂದ್ರೆ ನೋಡು ಅಂತ ಎಲ್ಲ ನಿನ್ನ ನಂಬ್ಕೊಂಡು ಬಂದಿದ್ದೇವೆ ಅಂತ ಹೇಳಿದ್ರು. ಕೃಷ್ಣ ಹೇಳಿದ, ನನ್ನ ನಂಬಿದ ಮೇಲೆ ನಿಮಗೇನಾಗಲ್ಲ, ನೋಡ್ತಾ ಇರಿ ಅಂತಂದ. ಇಡೀ ಪರ್ವತವೇನೆ ಮನುಷ್ಯ ಬಾಯಿ ತೆಗೆದಂತೆ ಎರಡು ಹೋಳಾಯ್ತಂತೆ. ಎಲ್ಲಾ ನೈವೇದ್ಯವನ್ನು ಕೂಡ ಒಳಗೆ ಹಾಕೊಳತಂತೆ. ಎಲ್ಲ ತಿಂದು ಕೂಡ್ಲೇನೆ ಎಲ್ಲ ಗಾಬರಿಯಾಗಿ ನಿಂತ್ಕೊಂಡ್ರು. ಎಲ್ಲಾ ಕೃಷ್ಣ ಏನೋ ಇದು ಅದ್ಭುತ ಅದ್ಭುತ ಅಂದ್ರು. ಕೃಷ್ಣನಿಗೆ ಜೈಕಾರ ಹಾಕ್ತಾ ಇದ್ರೆ ಈ ವಿಚಾರ ಮೇಲಿರುವ ಇಂದ್ರನಿಗೆ ಗೊತ್ತಾಯ್ತು. ಇಂದ್ರನಿಗೆ ಗೊತ್ತಾಗಿ ಇಂದ್ರ ಹೇಳ್ತಾನೆ, ಸಿಟ್ಟು ಬಂತವನಿಗೆ. ಪ್ರತಿ ವರ್ಷ ನನಗೆ ಕೊಡ್ತಾ ಇದ್ದಂತ ನೈವೇದ್ಯವನ್ನ ಯಾರೋ ಒಬ್ಬ ದನ ಕಾಯೋ ಹುಡುಗನ ಮಾತನ್ನ ಕೇಳಿಕೊಂಡು ಗೋವರ್ಧನ ಪರ್ವತಕ್ಕೆ ಕೊಟ್ರಲ್ಲ, ಇವರಿಗೆ ಮಾಡ್ತೇನೆ ನಿಲ್ಲು ಅಂತ ಧಾರಾಕಾರವಾದಂತ ಮಳೆ ಬರೆಸಿದ್ನಂತೆ. ಎಂಥ ಮಳೆ ಅಂತೀರಿ, ಒಂದೊಂದು ಹನಿಗಳು ಕೂಡ ಆನೆ ಸೊಂಡ್ಲಿನ ಗಾತ್ರ ಇತ್ತಂತೆ, ಒಂದೊಂದು ಮಳೆ ಹನಿ. ಅಂಥ ಗಾತ್ರದ ಮಳೆಯನ್ನು ಬರೆಸಿದ್ನಂತೆ. ಎಲ್ಲ ಹೆದರಿದ್ರು, ಒಂದ್ಸರ್ತಿ ಊರೇ ಕೊಚ್ಚಿ ಹೋಗುತ್ತೆ, ನಾವು ಹೋಗಿಬಿಡುತ್ತೇವೆ ಅಂತ. ಇಷ್ಟು ಹೇಳುವಾಗ ಕೃಷ್ಣನ ಹತ್ರಕ್ಕೆ ಬಂದು ಹೇಳಿದ್ರು, ಕೃಷ್ಣ ನೀನ್ ಹೇಳಿದೆ ಅಂತ ನೈವೇದ್ಯ ಕೊಟ್ಟು ಬಿಟ್ವಿ ನಾವು, ನೋಡು ಇಂದ್ರನಿಗೆ ಸಿಟ್ಟು ಬಂದಿದೆ, ನಿನ್ನನ್ನು ನಂಬಿ ನಾವು ಕೆಟ್ಟವೆಲ್ಲೋ ಅಂದ್ರೆ ಭಗವಂತ ಹೇಳ್ತಾನೆ, ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ.
ದೇವರನ್ನು ನಂಬಿದವರು ಯಾರಾದ್ರೂ ಕೆಡ್ತಾರ ಜೀವನದಲ್ಲಿ? ಇಲ್ಲವೇ ಇಲ್ಲ. ಭಗವಂತ ಹೇಳಿದ, ನನ್ನನ್ನು ನಂಬಿದ ಮೇಲೆ ನಿಮಗೆ ಕೆಡುಕಾಗೋದಕ್ಕೆ ಬಿಡೋದೇ ಇಲ್ಲ. ನಮೇ ಭಕ್ತ ಪ್ರಣಶ್ಯತಿ, ಅವನಿಗೆ ನಾಶ ಇಲ್ಲ, ನಾನ್ ನೋಡಿಕೊಳ್ತೇನೆ ಅಂತ ಪರಮಾತ್ಮ ಇಡೀ ಗೋವರ್ಧನ ಪರ್ವತವನ್ನೇ, ಎಷ್ಟು ದೊಡ್ಡ ಪರ್ವತ ಅದು ಅಂತ ಹೇಳಿದ್ರೆ, ಅದು ಸುಮಾರು ಹೇಗೆಂದ್ರೆ ಉದ್ದ 300 ಕಿಲೋಮೀಟರ್ ಇತ್ತು, ಅಡ್ಡ 300 ಕಿಲೋಮೀಟರ್ ಇತ್ತಂತೆ. ಅಷ್ಟು ದೊಡ್ಡದಾದ ಪರ್ವತವನ್ನ, ಇಡೀ ಪರ್ವತವನ್ನ ಬರೀ ಒಂದು ಕಿರುಬೆರಳಲ್ಲಿ ಮೇಲೆ ಎತ್ತಿಬಿಟ್ನಂತೆ ಭಗವಂತ. ಪರ್ವತವನ್ನೇ ಕಿರುಬೆರಳಲ್ಲಿ ಎತ್ತಿ, ಅದರ ಕೆಳಗಡೆ ಎಲ್ಲ ನಿಮಗೆ ಆಶ್ರಯ ಕೊಡ್ತೀನಿ, ಬನ್ನಿ ಬನ್ನಿ ಅಂತ ಕಿರುಬೆರಳಲ್ಲಿ ಪರ್ವತ ಹಿಡಿದಿದ್ದಾನೆ ಭಗವಂತ. ಅದರ ಜೊತೆಗೆ ಒಂದು ಕೈಯಲ್ಲಿ ವೇಣುನಾದವನ್ನ ಮಾಡ್ತಿದ್ದಾನಂತೆ ದೇವರು. ಆ ವೇಣುನಾದವನ್ನ ಮಾಡುವಾಗ ಸುಮಾರು 7 ದಿವಸ ಪರ್ವತವನ್ನ ಕಿರುಬೆರಳಲ್ಲಿ ಹಿಡಿದ್ರೆ ವೇಣುನಾದವನ್ನ ಕೇಳ್ತಾ ಇದ್ದಂತ ಎಲ್ಲರಿಗೂ ಕೂಡ ಹಸಿವು, ನೀರಡಿಕೆ, ಬಾಯಾರಿಕೆ ಯಾವುದೂ ಇಲ್ಲದಂತೆ 7 ದಿನಗಳು ಕೂಡ 7 ನಿಮಿಷದಂತೆ ಕಳೆದು ಹೋಯ್ತಂತವ್ರಿಗೆ. 7 ನಿಮಿಷ ಮಾಡಿ ಇಟ್ಬಿಟ್ಟ ಭಗವಂತ. ಅದನ್ನು ಎತ್ತಿದಾಗ ಎಂಥ ಅದ್ಭುತ ಅಂತಂದ್ರೆ ಪರಮಾತ್ಮನದ್ದು. ಗೋವರ್ಧನ ಪರ್ವತ ಎತ್ತಿದ್ನಲ್ಲ, ಆ ಪರ್ವತ ಎತ್ತಿದರೆ ಅದರಲ್ಲಿ ಅನೇಕ ಅನುಸಂಧಾನಗಳನ್ನು ಕೊಟ್ಟಿದ್ದಾನೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಆನಂದವನ್ನ ಕೊಟ್ಟನಂತೆ. ಅಲ್ಲಿ ಆ ಪರ್ವತ ಹಿಡಿದು ನಿಂತಾಗ ಕಿರುಬೆರಳಲ್ಲಿ ಯಶೋದೆ ಇದ್ಲಂತೆ. ಯಶೋದೆ ಅಲ್ಲಿ ಕೆಳಗಿದ್ದವ್ರ ಹತ್ರ ಎಲ್ಲರ ಹತ್ರ ಹೋಗೋದಂತೆ, ಪ್ರತಿಯೊಬ್ಬರ ಹತ್ರ ಹೋಗಿ ಮಾತಾಡಿಸೋದಂತೆ, ಪರಿಚಯ ಮಾಡ್ಕೊಳ್ಳೋದು, ಪರಿಚಯ ಮಾಡ್ಕೊಂಡು ಕೇಳೋದು. ಆ ಪರ್ವತ ಕಿರುಬೆರಳಲ್ಲಿ ಹಿಡ್ದಾನಲ್ಲ, ಯಾರು ಗೊತ್ತಾ ಅಂತ ಕೇಳೋದಂತೆ. ಗೊತ್ತು ಅಂದ್ರೂ ಬಿಡುದಿಲ್ಲ, ನನ್ನ ಮಗ ಅಂತ ಹೇಳಿ ಬರುತ್ತಿದ್ಲಂತೆ. ಅವಳಿಗೆ ನನ್ನ ಮಗ ಅಂತ ಹೇಳೋದ್ರಲ್ಲೇ ಒಂದು ಆನಂದವನ್ನ ಕೊಟ್ಟನಂತೆ ಅವಳಿಗೆ. ಇನ್ನು ಕೆಲವರೆಲ್ಲ ವಯಸ್ಸಾದಂತ ಮುದುಕರಿದ್ರಂತೆ. ಆ ವಯಸ್ಸಾದ ಮುದುಕರು ಬರಬೇಕಾದ್ರೆ ನಡಿಲಿಕ್ಕೆ ಕಷ್ಟ ಅಂತ ಹೇಳಿಕೊಂಡು ವಾಕಿಂಗ್ ಸ್ಟಿಕ್ ಹಿಡ್ಕೊಂಡೇ ಬಂದಿದ್ರಂತವ್ರು. ಬರ್ಬೇಕಾದ್ರೆ ಅವರೆಲ್ಲ ನೋಡಿದ್ರು, ಕೃಷ್ಣ ಕಿರುಬೆರಳಲ್ಲಿ ಹಿಡಿದಿದ್ದಾನೆ ಪರ್ವತ, ಅಕಸ್ಮಾತ್ ಸ್ಲಿಪ್ ಆಗಿ ಕೆಳಗೆ ಬಿದ್ರೆ ನಮ್ ಗತಿ ಏನಪ್ಪಾ, ಇಲ್ಲಿ ಅಪ್ಪಚ್ಚಿ ಆಗಿಬಿಡ್ತೀವಲ್ಲ ನಾವು, ಅದಕ್ಕೆ ಕೃಷ್ಣನಿಗೆ ನಾವು ಸಹಾಯ ಮಾಡೋಣ ಅಂತ ಬ್ಯಾಲೆನ್ಸ್ ಅಂತ ಎಲ್ಲ ಆ ಸ್ಟಿಕ್ ಅನ್ನು ಹೀಗೆ ಹಿಡ್ಕೊಂಡ್ರಂತೆ. ಎಷ್ಟೊತ್ತು ಹಿಡ್ಕೊಳ್ಲಿಕ್ಕೆ ಆಗ್ತದೆ? 5 ನಿಮಿಷ ಆದ ಕೂಡಲೇ ಕೈ ಸೋತ್ ಹೋಯ್ತು ಅವರಿಗೆಲ್ಲ. ಅಯ್ಯೋ ನಮ್ ಕೈಲಿ ಆಗಲ್ಲ ಇನ್ನ ಅಂತ ಕೆಳಗಿಳಿಸಿ, ಕೃಷ್ಣ ನಿನ್ನ ಪಾದದ ಬುಡದಲ್ಲಿ ಇದ್ದೀವೋ ಭಗವಂತ, ರಕ್ಷಣೆ ಮಾಡು ಅಂತ ಬಿದ್ರಂತೆ ಎಲ್ರೂ ಕೂಡ. ಹೀಗೆ ಭಗವಂತ ಅವರಿಗೆ ನಿನ್ನ ಆಶ್ರಯದಲ್ಲಿದ್ದೇನೆ ಎನ್ನುವ ಆನಂದವನ್ನು ಅವರಿಗೆ ಕೊಟ್ಟಿದ್ದಂತೆ ಪರಮಾತ್ಮ. ಇನ್ನಷ್ಟೇ ಇಲ್ಲ, ಅದರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂದ್ರೆ, ಅಲ್ಲೆಲ್ಲ ಅನೇಕ ಜನ ಹುಡುಗಿಯರಿದ್ರಂತೆ, ವಯಸ್ಸಿಗೆ ಬಂದ ಹುಡುಗಿಯರು, ಮದುವೆ ಆಗಿರ್ಲಿಲ್ಲ ಅವರಿಗೆಲ್ಲ. ಆ ಹುಡುಗಿಯರೆಲ್ಲ ಏನ್ ಮಾಡ್ತಿದ್ರಂತೆ, ಪ್ರತಿಯೊಬ್ರು ಬೇಕು ಅಂತ ಕೃಷ್ಣನ ಎದುರಿಗೆ ಓಡಾಡ್ತಾ ಇದ್ರಂತೆ. ಎಲ್ಲಾ ಹುಡುಗಿಯರು ಅಲ್ಲೇ ಓಡಾಡೋದು. ಯಾಕೆ ಅಂದ್ರೆ ಅವರೆಲ್ಲ ಮನಸ್ಸಲ್ಲಿ ಅಂದ್ಕೊಂಡ್ರಂತೆ, ಎಲ್ಲ ಎಂಥ ಹುಡುಗ ಇವನು, ಕಷ್ಟ ಅಂತ ಬಂದರೆ ಪರ್ವತವನ್ನೇ ಕಿರುಬೆರಳಲ್ಲಿ ಎತ್ತುತ್ತಾನೆ ಅಂದ್ರೆ ಜೀವನದಲ್ಲಿ ಕಷ್ಟವೇ ಇಲ್ಲದಂತೆ ನೋಡಿಕೊಳ್ತಾನೆ ಈ ಹುಡುಗ. ಆದ್ರಿಂದ ನಮ್ಮ ಜೀವನದಲ್ಲಿ ಗಂಡ ಅಂತಿದ್ರೆ ಕೃಷ್ಣನೇ ಬರ್ಬೇಕು ನೋಡು ಅಂತ ಎಲ್ರೂ ಕೃಷ್ಣನ್ ಕಡೆಗೆ ನೋಡ್ತಾ ಇದ್ರಂತೆ. ಇನ್ ಕೆಲವು ಬೇರೆ ಹುಡುಗರು ಇದ್ರಂತೆ, ಆ ಹುಡುಗರೆಲ್ಲ ಕೃಷ್ಣನ್ ಬೈಕೊಂಡ್ರಂತ ಅವರೆಲ್ಲ. ಯಾಕೆ ಅಂದ್ರೆ ಬರೋ ಹುಡುಗಿಯರೆಲ್ಲ ನಿನ್ನನ್ನೇ ನೋಡ್ತಾ ಇದ್ರೆ ನಮಗೇನೋ ಗತಿ ಅಂತವರೆಲ್ಲ ಪಾಪ. ಹೀಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಅನುಗ್ರಹಗಳನ್ನು ಮಾಡ್ತಿದ್ದ ಪರಮಾತ್ಮ. ಆ ರೀತಿ ಮಾಡಿದ ಭಗವಂತ. ಅಷ್ಟೇ ಅಲ್ಲ, ಆ ಗೋವರ್ಧನ ಪರ್ವತ ಎತ್ತಿದ್ನಲ್ಲ, ಅದರಿಂದ ಜಗತ್ತಿನಲ್ಲಿ ಒಂದು ಒಗಟಿತ್ತಂತೆ. ಆ ಸಂದರ್ಭದಲ್ಲಿ ಆ ಒಗಟನ್ನ ಪರಿಹಾರ ಮಾಡಿದ್ನಂತೆ ದೇವರು. ಏನದು ಒಗಟು ಅಂತ ಹೇಳಿದ್ರೆ, ಶಿಶೋಕರೆ ಹಸ್ತಿ ಸಹಸ್ರಮಸ್ತಿ, ಇದೊಂದು ಒಗಟಿದು. ಹೇಗೆ ಹೇಳ್ತಿರ್ತೀವಲ್ಲ, ಅಮ್ಮನ ಸೀರೆ ಮಾಡಿಸ್ಲಿಕ್ಕಾಗಲ್ಲ, ಅಪ್ಪನ ದುಡ್ಡು ಎಣಿಸ್ಲಿಕ್ಕಾಗಲ್ಲ ಅಂತೆಲ್ಲ, ಹಾಗೆ ಶಿಶೋಕರೆ ಹಸ್ತಿ ಸಹಸ್ರಮಸ್ತಿ ಅಂತ ಮಗುವಿನ ಕೈಯಲ್ಲಿ 1000 ಆನೆಗಳಿವೆ ಅಂತ ಅದಕ್ಕೆ ಅರ್ಥ. ಮಗುವಿನ ಕೈಯಲ್ಲಿ 1000 ಆನೆಗಳಿದೆ. ಹೆಂಗ್ ಬಿಡಿಸ್ತೀರಿ ಇದನ್ನು? ಒಗಟಂತೆ ಇದು. ಶಿಶೋಕರೆ ಹಸ್ತಿ ಸಹಸ್ರಮಸ್ತಿ, ಈ ಒಗಟು ಬಿಡಿಸಿದ್ನಂತೆ ಭಗವಂತ ಅವಾಗ ಗೋವರ್ಧನ ಪರ್ವತ ಎತ್ತಿದಾಗ. ಹೇಗೆ ಅಂದ್ರೆ, ಭಗವಂತ ಗೋವರ್ಧನ ಪರ್ವತ ಎತ್ತಿದ್ನಲ್ಲ, ಆಗಿನ್ನೂ ಅವನಿಗೆ 6 ವರ್ಷ, 6.5 ವರ್ಷ ಅಷ್ಟೇ. ಆ ವಯಸ್ಸಿನಲ್ಲಿ ಪರ್ವತ ಎತ್ತಿದ್ದಾನೆ ದೇವರು. ಆ ಪರ್ವತವನ್ನ ಎತ್ತಿದಾಗ ಭಗವಂತ ಆಗೇನಾಗಿತ್ತು, ಮೇಲೆ ಪರ್ವತದ ಗಾತ್ರ ಎಷ್ಟಿತ್ತು? 300 ಕಿಲೋಮೀಟರ್ ಇತ್ತದು. ಅದರ ಮೇಲೆಲ್ಲ ದೊಡ್ಡ ಏನಿತ್ತು ಅಂದ್ರೆ ಕಾಡೇ ಇತ್ತಂತೆ. ಆ ಕಾಡಿನಲ್ಲಿ ಅನೇಕ ಪ್ರಾಣಿಗಳು, ಅದರಲ್ಲಿ ಆನೆಗಳು ಇದ್ದುವಂತೆ. ಆದ್ರಿಂದ ಆ ಆನೆಗಳೆಲ್ಲವೂ ಕೂಡ ಕಾಡಿನಲ್ಲಿ ಓಡಾಡಿಕೊಂಡಿದ್ದು, ಅವುಗಳೆಲ್ಲಿದ್ದಾವೆ? ಪರ್ವತದಲ್ಲಿ. ಪರ್ವತ ಎಲ್ಲಿದೆ? ಕೃಷ್ಣನ ಕೈಯಲ್ಲಿ. ಆದ್ರಿಂದಾಗಿ ಶಿಶೋಕರೆ ಹಸ್ತಿ ಸಹಸ್ರಮಸ್ತಿ ಅಂದ್ರೆ ಗೋವರ್ಧನೋದ್ಧಾರಕ ಶ್ರೀಕೃಷ್ಣ ಅಂದ್ರೆ ಅದಕ್ಕೆ ಉತ್ತರ ಅಂತ ಆಯ್ತಂತೆ. ಈ ರೀತಿ ಒಗಟನ್ನ ಪರಿಹಾರ ಮಾಡಿಕೊಟ್ಟ ಭಗವಂತ ಅಂತ ಹೇಳ್ತಾರೆ ವಾದರಾಜರು. ಈ ರೀತಿ ಭಗವಂತ ಮಾಡಿದ. ಇನ್ನೂ ಒಂದೇನು ಅಂತಂದ್ರೆ, ಭಗವಂತ ಇಷ್ಟೆಲ್ಲಾ ಮಾಡಿ ಆ ಗೋವರ್ಧನ ಪರ್ವತವನ್ನ ಎತ್ತಿದ್ನಲ್ಲ, ಯಾಕೆ ಗೋವರ್ಧನವನ್ನ ಎತ್ತುವಾಗ ಹನುಮಂತ ಈ ಗಂಧಮಾದನವನ್ನ ತರಬೇಕಾದ್ರೆ ಹೀಗೆ ಹಿಡ್ಕೊಂಡು ಬಂದ?
ಅವನಿಗೆ ಕಿರುಬೆರಳಲ್ಲಿ ಎತ್ತಲಿಲ್ಲ, ಕೈಯಲ್ಲಿ ಹೀಗೆ ಹಿಡ್ಕೊಂಬಂದ್ಬಿಟ್ಟ ಅವನು. ಅದೇ ರೀತಿಯಲ್ಲಿ ಕೃಷ್ಣನೂ ಕೂಡ ಹೀಗೆ ಹಿಡ್ಕೊಂಡು ನಿಲ್ಬೋದಿತ್ತಲ್ಲ, ಯಾಕೆ ಕಿರುಬೆರಳಲ್ಲೇ ಯಾಕೆ ಹಿಡ್ಕೊಂಡ ಅವನು? ಬೇರೆ ಕೈಯಲ್ಲೇ ಹಿಡ್ಕೊಂಡ್ಬಿಡ್ಬೋದಿತ್ತಲ್ಲ, ಅಂದ್ರೆ ಹನುಮಂತನಂತೆ ಮಾಡ್ಬೋದಿತ್ತಲ್ವಾ ಅಂದ್ರೆ ಭಗವಂತ ಯಾಕೆ ಹಾಗೆ ಮಾಡಿದ ಅನ್ನೋದಕ್ಕೆ ಲೀಲಾಶುಕ ಅನ್ನುವಂಥ ಕವಿ ಬಹಳ ಸುಂದರವಾಗಿ ಅದನ್ನು ವರ್ಣನೆ ಮಾಡುತ್ತಾನೆ. ಲೀಲಾಶುಕ ಹೇಳ್ತಾನೆ ನೋಡಿ, ಯಾಕೆ ಆ ರೀತಿ ಮಾಡಿದ್ದು ಭಗವಂತ ಅಂತಂದ್ರೆ, ಈ ಬೆರಳುಗಳಿದ್ದಾವಲ್ವಾ, ಈ ಬೆರಳುಗಳಲ್ಲಿ ಎಲ್ಲಾ ಬೆರಳುಗಳಲ್ಲೂ ಕೂಡ ಕಿರುಬೆರಳಿದೆ ಅಲ್ವಾ, ಅದು ದೇವರ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡಿತಂತೆ. ಅವನ ಕಲ್ಪನೆ ನೋಡಿ ಎಷ್ಟು ಚೆನ್ನಾಗಿದೆ. ಅವನು ಹೇಳ ದೇವರ ಬಳಿಯಲ್ಲಿ ಕಿರುಬೆರಳಲ್ಲಿ ಹೋಗಿ ಪ್ರಾರ್ಥನೆ ಮಾಡಿತಂತೆ. ಏನು ಪ್ರಾರ್ಥನೆ ಮಾಡಿತ್ತು ಅಂದ್ರೆ ಅದು ಹೇಳಿತಂತೆ, ಕೃಷ್ಣ ಎಲ್ಲಾ ಬೆರಳುಗಳಿಗೂ ಕೂಡ ಒಂದೊಂದು ಸ್ಥಾನ ಅಂತ ಕೊಟ್ಟಿದ್ದೀಯೋ, ಅವಕ್ಕೆ ನನಗೆ ಮಾತ್ರ ಸ್ಥಾನ ಇಲ್ಲಲ್ಲೋ ಕೃಷ್ಣ. ಯಾಕೆ ಅಂದ್ರೆ ನೋಡಿ, ಹೆಬ್ಬೆರಳಿದೆಯಲ್ವ, ಹೆಬ್ಬೆರಳು ಯಾರಾದ್ರೂ ಎದುರಿಗೆ ಬಂದ್ರೆ ಏನು ಅಂತ ಹೀಗೆ ನಿಲ್ತದ, ಅದು ಕೇಳಲಿಕ್ಕೆ ನಿಲ್ತದ, ಅದಕ್ಕೊಂದು ಸ್ಥಾನ ಇದೆ. ಮತ್ತು ಅಷ್ಟೇ ಇಲ್ಲ, ಎಲ್ರಿಗಿಂತ ಅದು ಗಟ್ಟಿ, ಅದು ಒಂದು ಅದಕ್ಕೆ ಅಹಂಕಾರ. ಅದ್ರ ಇನ್ನೊಂದು ಇದು ತೋರು ಬೆರಳು ಅಂತಾರೆ. ಈ ತೋರು ಬೆರಳಿದೆಯಲ್ಲ, ಯಾರಾದ್ರೂ ತಪ್ಪು ಮಾಡಿದ್ರೆ ನೀನು ಅಂತ ತೋರಿಸ್ಲಿಕ್ಕೆ ಅದಕ್ಕೂ ಒಂದು ಮಹತ್ವ ಇದೆ, ಅದು ಹೋಗುತ್ತೆ, ಕೆಲಸ ಮಾಡುತ್ತೆ. ಈ ಮಧ್ಯದ ಬೆರಳಿದೆಯಲ್ಲ, ಅದಕ್ಕಂತೂ ನಾನು ಎಲ್ಲರಿಗಿಂತಲೂ ಕೂಡ ಎತ್ತರದವನು ಅನ್ನುವ ದುರಹಂಕಾರ ಅದಕ್ಕೆ. ಇನ್ನು ಈ ಅನಾಮಿಕ ಅನ್ನುವ ಬೆರಳಿದೆ, ಈ ಅನಾಮಿಕ ಬೆರಳಿದೆ ಅಲ್ವಾ, ಈ ಅನಾಮಿಕ ಬೆರಳು ಏನು ಅಂದ್ರೆ, ನೀವು ಜಗತ್ನಲ್ಲಿ ಏನು ಬಂಗಾರದ ಒಡವೆ ಮಾಡಿಸಿದ್ರು ಅದಕ್ಕೆ ಸನ್ಮಾನ ಮಾಡ್ತೀರಿ, ಅದಕ್ಕೆ ಸನ್ಮಾನ. ಆದ್ರೆ ಈ ಕಿರುಬೆರಳಿದೆ ಅಲ್ವಾ, ಕಿರುಬೆರಳಿಗೆ ಸ್ಥಾನವೇ ಇಲ್ಲ, ಮರ್ತೇ ಬಿಟ್ಟಿದ್ದಾರೆ ಜನ, ಇಲ್ವೇ ಇಲ್ಲ ಅಂತ. ಸಣ್ಣ ಮಕ್ಕಳಿದ್ದಾಗ ಸಾಲಿ ಒಳಗೆ ತೋರಿಸಿರ್ತಾರೆ ಹಿಂಗಷ್ಟೇ, ಆಮೇಲೆ ನನ್ನನ್ನು ಮರ್ತು ಬಿಡ್ತಾರೆ ಅಂತ ಅನ್ಕೊಳ್ತದೆ. ಅದಕ್ಕೆ ನನಗೆ ಎಲ್ಲೂ ಸ್ಥಾನವೇ ಇಲ್ಲಲ್ಲ, ನನಗೂ ಒಂದು ಸ್ಥಾನ ಕೊಡು ಕೃಷ್ಣ ಅಂತ ಆ ಕಿರುಬೆರಳು ಕೇಳಿಕೊಳ್ಳುತ್ತಂತೆ. ಭಗವಂತ ಹೇಳ್ತಾನೆ, ಯಾರು ನನ್ನ ಪ್ರಾರ್ಥನೆ ಮಾಡ್ತೀರೋ ಅವರನ್ನ ಉದ್ಧಾರ ಮಾಡ್ತೇನೆ ಅಂತ ಹೇಳೋದಕ್ಕೋಸ್ಕರವಾಗಿ ಕಿರುಬೆರಳು ನನ್ನ ಪ್ರಾರ್ಥನೆ ಮಾಡಿದೆ. ಆದ್ರಿಂದ ಎಲ್ಲಾ ಬೆರಳುಗಳನ್ನ ಮಡಚಿ ಕಿರುಬೆರಳಿಂದ ಪರಮಾತ್ಮ ಭಗವಂತ ಆ ಬೆಟ್ಟವನ್ನ ಎತ್ತಿದ ಅಂತ ಹೇಳ್ತಾರೆ. ಪ್ರಾರ್ಥನೆ ಮಾಡಿದವರನ್ನ ಉದ್ಧಾರ ಮಾಡ್ತೇನೆ ಅನ್ನೋದನ್ನ ತೋರಿಸಿಕೊಟ್ಟನಂತೆ ದೇವರು. ಹೀಗೆ ಗೋವರ್ಧನ ಪರ್ವತವನ್ನ ಎತ್ತಿದಾಗಲೇ ಅನೇಕ ಲೀಲೆಗಳನ್ನು ತೋರಿಸಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ತೋರಿಸಿದಂತೆ ಪರಮಾತ್ಮ, ಏನು ಅಂದ್ರೆ, ಪ್ರತಿನಿತ್ಯ ನೀವು ದೇವರನ್ನ ಪೂಜೆ ಮಾಡ್ತೀರಲ್ವಾ, ದೇವರನ್ನ ಪೂಜೆ ಮಾಡಬೇಕಾದ್ರೆ ಗೋವರ್ಧನವನ್ನ ಎತ್ತಿದ ಕೃಷ್ಣ ಅಂತ ಅನುಸಂಧಾನ ಮಾಡಿ ಪೂಜೆ ಮಾಡ್ರಿ ಅಂತ ಹೇಳ್ತಾರೆ. ಏನಾದ್ರ ಹಿನ್ನೆಲೆ ಅಂತಂದ್ರೆ, ಈ ಹಿಂದೆ ಎಲ್ಲ ಮನೆಗಳಲ್ಲಿ ದೇವರ ಪೆಟ್ಟಿಗೆ ಅಂತ ಸಂಪುಷ್ಟ ಅಂತ ಇರ್ತಿತ್ತು. ಆ ಸಂಪುಷ್ಟಗಳೆಲ್ಲ ಹೇಗಿರ್ತಿತ್ತು ಅಂದ್ರೆ, ಹಿಂದೆ ಎಲ್ಲ ಡಬ್ಬಿ ಕೆಳಗಡೆ ಇರ್ತಿತ್ತು, ಅದರ ಮುಚ್ಚಳ ಮೇಲ್ಗಡೆ ಹೀಗೆ ಗೋಪುರದಂತೆ ಇರೋದು, ಮೇಲ್ಗಡೆ ಗೋಪುರದಂತೆ ಆ ರೀತಿ ಇರಬೇಕು. ಅಂದ್ರೆ ಈ ಭಗವಂತನು ಕೂಡ ಏನ್ ಮಾಡಿದ ಅಂದ್ರೆ, ಪರ್ವತವನ್ನ ಎತ್ತಿದ್ನಲ್ಲ, ಎತ್ತಿದಾಗ ಏನಾಯ್ತಂತೆ, ಕೆಳಗಡೆ ಹಳ್ಳ ಆಯ್ತು. ನೀವು ಒಂದು ಕಲ್ಲು ಭೂಮಿ ಒಳಗೆ ಸಿಗಾಕೊಂಡಿದ್ರೆ ಹೊರಗೆ ತೆಗೆದ್ರೆ ಅಷ್ಟು ಜಾಗ ಹಳ್ಳ ಆಗ್ತದೆ. ಹಂಗೆ ಪರ್ವತವನ್ನು ಎತ್ತಿದಾಗ ಭಗವಂತ ಅಷ್ಟೂ ಜಾಗ ಹಳ್ಳ ಆಗಿತ್ತಂತೆ. ಅದು ದೇವರ ಪೆಟ್ಟಿಗೆಯಂತೆ ಇರೋದು. ಪರ್ವತ ಎನ್ನೋದಿದೆಯಲ್ಲ, ಅದರ ಮುಚ್ಚಳದಂತೆ ಇತ್ತಂತೆ. ಅಂದ್ರೆ ನಿತ್ಯದಲ್ಲೂ ಕೂಡ ನನ್ನನ್ನ ನಿಮ್ಮ ಸಂಪುಷ್ಟದಲ್ಲಿ ಇಟ್ಟು ನನ್ನ ಪೂಜೆ ಮಾಡಿ ಅನ್ನೋದನ್ನು ಕೂಡ ಭಗವಂತ ತೋರಿಸಿಕೊಟ್ಟನಂತೆ, ಗೋವರ್ಧನೋದ್ಧಾರಕನಾಗಿ ಭಗವಂತ ಅಂತ. ಹೀಗೆ ಅನೇಕ ಅನುಸಂಧಾನಗಳನ್ನು ಕೊಡ್ತಾರೆ. ಈ ರೀತಿ ಪರಮಾತ್ಮ ಪರ್ವತವನ್ನ ಎತ್ತಿ ಇಷ್ಟು ಮಾಡ್ತಾ ಇರುವಾಗ ಧಾರಾಕಾರ ಮಳೆ ಬರೆಸ್ತಾ ಇರುವಂತ ಇಂದ್ರನಿಗೆ ಅವಮಾನ ಆಯ್ತು. ಎಲ್ಲ ನಾನು ಇಷ್ಟು ಮಾಡಿದ್ರೂ ಕೂಡ ಆ ಕೃಷ್ಣ ರಕ್ಷಣೆ ಮಾಡ್ತಾ ಇದ್ದಾನೆ ಅಂದ್ರೆ ಇವನು ಸಾಮಾನ್ಯ ಅಲ್ಲ ವ್ಯಕ್ತಿ, ಇವನು ಯಾರು, ಸಾಕ್ಷಾತ್ ಜಗದೊಡೆಯ ಭಗವಂತ ಅಂತ ಆ ಅನುಸಂಧಾನ ಬಂತವನಿಗೆ. ತತ್ವಜ್ಞಾನ ಬಂತು. ತತ್ವಜ್ಞಾನ ಬಂದು ಕೂಡ್ಲೇನೆ ಭಗವಂತನ ಬಳಿಗೆ ಬರಬೇಕು ಅಂತ ಆಗ ಅಂದುಕೊಳ್ತಾನೆ. ಯಾಕೆ ಅಂದ್ರೆ ಇಂದ್ರನಿಗೆ ಹೇಳುವಾಗ ಒಂದು ಮಾತು ಹೇಳ್ತಾರೆ, ಅವನಿಗೆ ಒಂದಲ್ಲ ಎರಡಲ್ಲ ಎಷ್ಟು ಕಣ್ಣಿದೆ ಅಂದ್ರೆ ಮೈತುಂಬ ಕಣ್ಣೆ ಅಂತ. ಅವನಿಗೊಂದು ಶಾಪ ಇದೆ, ಅದರಿಂದಾಗಿ ಮೈತುಂಬ ಕಣ್ಣು ಅಂತ. ಲಕ್ಷ್ಮೀದೇವಿ ಹೇಳುವಾಗ ಒಬ್ಬೊಬ್ಬರಿಗೆ ಒಂದೊಂದನ್ನು ಹೇಳ್ತಾಳೆ. ರವಿಯ ನೊಲ್ಲೆನವ್ವ ಉರಿದು ಮೂಡುವನ, ಚಂದ್ರನ ನೊಲ್ಲೆನವ್ವ ಯಾಕೆ ಅಂದ್ರೆ ಕಳೆಗುಂದುವವ, ಇಂದ್ರನ ನೊಲ್ಲೆನವ್ವ ಮೈಯೆಲ್ಲ ಕಣ್ಣಿನವ ಅಂತ ಹೇಳ್ತಾರೆ. ಹಾಗೆ ಮೈಯೆಲ್ಲ ಕಣ್ಣಂತೆ. ಆದ್ರೆ ಅಷ್ಟು ಕಣ್ಣಿದ್ರೂ ಕೂಡ ಐಶ್ವರ್ಯ ಬರ್ತದಲ್ವಾ, ಐಶ್ವರ್ಯ ಬಂದಾಗ ಆಗ ಮರ್ತು ಹೋಗ್ತದಂತೆ, ನಮಗೆ ಮರ್ತು ಬಿಡ್ತದೆ. ಕಣ್ಣಿದೆ ಅನ್ನೋದೇ ಮರ್ತು ಬಿಡ್ತದೆ, ದೇವರು ಅನ್ನೋದನ್ನೇ ಮರ್ತು ಬಿಡ್ತೇವೆ ಅಂತೆ. ಅದರಿಂದ ದೇವರು ಕಾಣಿಸೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಐಶ್ವರ್ಯ ಬಂದಾಗ ಸದಾ ಲಕ್ಷ್ಮೀದೇವಿ ಹತ್ರ ಕೇಳ್ಕೊಳ್ಬೇಕಂತೆ ನಾವು, ಲಕ್ಷ್ಮೀ ದಯವಿಟ್ಟು ನನಗೆ ಇಷ್ಟು ಐಶ್ವರ್ಯ ಕೊಟ್ಟಿದ್ದಿ, ಆದ್ರೆ ದೇವರನ್ನ ಮರೆಯುವಂತಹ ಕಣ್ಣು ಮಾತ್ರ ಕೊಡಬೇಡ ನನಗೆ, ಯಾವಾಗಲೂ ಭಗವಂತನನ್ನ ನೋಡುವ ಕಣ್ಣು ನನಗೆ ಕೊಡು. ಹೊಸ ಕಣ್ಣು ಎನಗೆ ಹಚ್ಚಲಿಬೇಕು ಜಗದಂಬ,
ವಸುದೇವ ಸುತನ ಕಾಂಬುದಕ್ಕೆ. ಭಗವಂತನನ್ನ ನೋಡ್ಲಿಕ್ಕೆ ಲಕ್ಷ್ಮಿ ನೀನೇ ನಮಗೆ ಕೊಡಬೇಕು ಕಣ್ಣನ್ನ ಅಂತ ಕೇಳಿಕೊಳ್ತಾರೆ. ಅದರಿಂದ ಅವಳು ಕೊಡ್ಲಿಲ್ಲ ಅಂದ್ರೆ ಐಶ್ವರ್ಯದಿಂದಾಗಿ ಮದ ಬಂದ್ಬಿಡುತ್ತದಂತೆ, ಅದಾಗಬಾರದು. ಹಾಗೆ ಇವನು ಮಳೆ ನಿಲ್ಲಿಸಿದ ಕೂಡ್ಲೇನೆ ಭಗವಂತ ಹೇಳಿದ್ನಂತೆ, ನೋಡು ಹೊರಗೆ ಮಳೆ ನಿಂತಿರ್ಬೇಕು, ನೋಡಿ ಬನ್ನಿ ಅಂತ ಹೇಳಿದ್ನಂತೆ. ಆಯ್ತು ಅಂತ ನೋಡಿ ಬಂದ್ರು. ವಾದಿರಾಜರು ಎಷ್ಟು ವರ್ಣನೆ ಮಾಡ್ತಾರೆ ಅಂದ್ರೆ ಅವ್ರಿಗೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ, ಮುಂದಕ್ಕೆ ಹೋಗ್ಲಿಕ್ಕೆ, ಅಷ್ಟು ವರ್ಣನೆ ಮಾಡ್ತಾರೆ. ಅವ್ರು ಹೇಳ್ತಾರೆ ಏನಾಯ್ತು, ಹೊರಗೆ ಹೋಗಿ ನೋಡಿ ಬಂದ್ರು. ಕೃಷ್ಣನಿಗೆ ಹೇಳಿದ್ರಂತೆ, ಕೃಷ್ಣ ಮಳೆ ನಿಂತಿದೆ, ಆಯ್ತು, ಏನ್ ತೊಂದರೆ ಇಲ್ಲ, ಹೋಗ್ಬೋದು. ಕೃಷ್ಣ ಹೇಳಿದ, ಬಗ್ಗಿ ನೋಡಿದ್ನಂತೆ, ನೋಡಿ ಹೇಳಿದ, ಅಲ್ಲೋ ಮಳೆ ನಿಂತಿದೆ ಅಂತ ಹೇಳ್ತಾ ಇದ್ದೀರಿ, ಆದ್ರೆ ಇನ್ನೂ ನೀರು ಸುರಿತಾ ಇದೆಯಲ್ಲೋ ಅಂತ. ನೀರು ಸುರಿತಾ ಇದೆಯಲ್ಲ ಅಂದ್ರೆ ಅದಕ್ಕೆ ಅವ್ರು ಹೇಳಿದ್ರಂತೆ, ಕೃಷ್ಣ ಅದು ಮಳೆ ನೀರಲ್ಲಪ್ಪ, ಮತ್ತೇನು ಅಂದ್ರೆ ನಿನ್ನ ಈ ಲೀಲೆಯನ್ನ ನೋಡಿ ಮೇಲೆ ಇರುವಂತಹ ಸಪ್ತರ್ಷಿಗಳ ಮಂಡಲ, ಗಂಧರ್ವರು, ಯಕ್ಷರು, ಕಿನ್ನರರು ಎಲ್ಲರೂ ಕೂಡ ಈ ನಿನ್ನ ಲೀಲೆಯನ್ನು ನೋಡಿ ಕಣ್ತುಂಬಿಕೊಂಡು ಆನಂದದಿಂದ ಆನಂದ ಬಾಷ್ಪವನ್ನು ಸುರಿಸ್ತಾ ಇದ್ದಾರೋ ಕೃಷ್ಣ, ಅದು ಮಳೆ ನೀರಲ್ಲ ಅಂತ ಹೇಳಿದ್ರಂತೆ. ಓಹೋ ಹೌದಾ, ಪರವಾಗಿಲ್ಲ, ಆದ್ರೆ ಗುಡುಗಿನ ಶಬ್ದ ಕೇಳಿಸ್ತದಲ್ಲೋ ಅಂತ. ಗುಡುಗಿನ ಶಬ್ದ ಅಲ್ಲ ಕೃಷ್ಣ, ಗುಡುಗಿನ ಶಬ್ದ ಅಲ್ಲ ಅದು. ಮತ್ತೇನು ಅಂದ್ರೆ ಸಪ್ತಋಷಿ ಮಂಡಲದಲ್ಲಿ ನಿನ್ನ ಲೀಲೆಯನ್ನ ನೋಡಿದ ಋಷಿಗಳೆಲ್ಲರೂ ಕೂಡ ವೇದ ಮಂತ್ರಗಳನ್ನ ಹೇಳ್ತಾ ಇದ್ದಾರೆ. ಆ ವೇದ ಎನ್ನುವಂತಹದ್ದು ಉದಾತ್ತ, ಅನುದಾತ್ತ, ಸ್ವರಿತ ಶಬ್ದಗಳನ್ನ ಹೇಳ್ತಾರಲ್ಲ, ಅದು ಗುಡುಗಿನಂತೆ ಕೇಳಿಸ್ತಾ ಇದೆ ಕೃಷ್ಣ, ಗುಡುಗಲ್ಲ. ಹೌದಾ, ಸರಿ. ಹಾಗಾದ್ರೆ ಆದ್ರೆ ಇನ್ನು ಸ್ವಲ್ಪ ಆ ಕಡೆ ಈ ಕಡೆ ಮಿಂಚು ಬಂದಂತೆ ಆಗ್ತಾ ಇದೆಯಲ್ಲ ಅಂದ್ರೆ, ಕೃಷ್ಣ ನಿನ್ನ ಲೀಲೆಯನ್ನ ನೋಡಿ ಮೇಲಿರುವ ಅಪ್ಸರ ಸ್ತ್ರೀಯರೆಲ್ಲರೂ ಕೂಡ ಕುಣಿದು ಕುಪ್ಪಳಿಸಿ ಬಿಟ್ಟಿದ್ದಾರೆ. ಅವರೆಲ್ಲ ಕುಣಿಯುವಾಗ ಅವರ ಮೈಮೇಲೆ ಹಾಕಿದ ಆಭರಣಗಳ ಕಾಂತಿ ಆ ಕಡೆ ಈ ಕಡೆ ಓಡಾಡುವಾಗ ಮಿಂಚಿನಂತೆ ಕಾಣಿಸ್ತಾ ಇದೆ ಕೃಷ್ಣ, ಅದು ಮಿಂಚಲ್ಲ ಅಂತ ಹೇಳಿದ್ರು. ಓಹೋ ಹೌದಾ, ಆದ್ರೆ ಮೋಡ ಕಪ್ಪಾಗಿದೆಯಲ್ಲ ಇನ್ನು ಅಂದ್ರೆ, ಅದಕ್ಕೆ ಹೇಳಿದ್ರು, ಕೃಷ್ಣ ಅದು ಮೋಡ ಕಪ್ಪಾದದ್ದಲ್ಲ, ಇಂದ್ರ ನಿನ್ನ ಎದರಲ್ಲಿ ಸೋತನಲ್ಲ, ಮುಖ ಪೆಚ್ಚಾಗಿದೆ, ಅವನ ಛಾಯೆ ಬಿದ್ದಿದೆ, ಆದ್ರಿಂದಾಗ ಅದು ಕಪ್ಪಾಗಿ ಕಾಣಿಸ್ತಾ ಇದೆ ಅಂದ್ರಂತೆ. ಓಹೋ ಹೌದಾ, ಸರಿ ಆಯ್ತು, ಎಲ್ಲ ಹೊರಗೆ ಹೋಗಿ ಅಂತ ಕಳಿಸಿ ಮತ್ತೆ ಎಷ್ಟು ಯಾವ ಆಂಗಲ್ ಅಲ್ಲಿ ಇತ್ತು ಹಾಗೆ ಆ ಪರ್ವತವನ್ನ ಇಟ್ಟನಂತೆ ಭಗವಂತ. ಇಟ್ಟು ಅನುಗ್ರಹವನ್ನ ಮಾಡಿದ. ಇಷ್ಟಾದ ನಂತರ ಕೊನೆಯಲ್ಲಿ ಇಂದ್ರನಿಗೆ ಗೊತ್ತಾಗಿ ಎಲ್ಲರನ್ನ ಕಳಿಸಿದ ದೇವರು ಗೋವರ್ಧನೋದ್ಧಾರಕನಾಗಿ. ಆಮೇಲೆ ಕೊನೆಯಲ್ಲಾಗುವಾಗ ಇಂದ್ರ ಏಕಾಂತದಲ್ಲಿ ಬಂದನಂತೆ ಪರಮಾತ್ಮನ ಬಳಿಯಲ್ಲಿ. ಸ್ವಾಮಿ ನನ್ನ ಕ್ಷಮಾ ಮಾಡು ಅಂತ ಕೇಳಿದ. ಆಗ ಒಂದು ಗೋವಿಂದ ಪಟ್ಟಾಭಿಷೇಕ ಅಂತ ಮಾಡುತ್ತಾನೆ. ಗೋವಿಂದ ಪಟ್ಟಾಭಿಷೇಕ ಅಂದ್ರೆ ಭಗವಂತನಿಗೆ ದೇವರ ವಿಷಯದಲ್ಲಿ ಏನಾದ್ರೂ ತಪ್ಪು ಮಾಡಿದ್ರೆ, ನಾವು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ತಪ್ಪು ಮಾಡಿದ್ವಿ ಅಂದ್ರೆ ಅದಕ್ಕೊಂದು ಪ್ರಾಯಶ್ಚಿತ್ತ ಅಂತ ಹೇಳುತ್ತಾರೆ. ಏನದು ಪ್ರಾಯಶ್ಚಿತ್ತ ಅಂದ್ರೆ, ದೇವರಿಗೆ ಗೋವಿಂದ ಅನ್ನುವ ನಾಮದಿಂದಾಗಿ ಅಮೃತದ ಅಭಿಷೇಕವನ್ನ ಮಾಡಬೇಕಂತೆ. ನಮಗೆ ಅಮೃತ ಸಿಗಲ್ಲಲ್ಲ, ಅದಕ್ಕೇನ್ ಮಾಡಬೇಕು ಅಂದ್ರೆ ಸಾಳಗ್ರಾಮಕ್ಕೆ ದ್ವಾದಶಿ ತಿಥಿ ಎಂದು ಪ್ರಾಯಶ್ಚಿತ್ತಕ್ಕೋಸ್ಕರ ಮೊಸರಿನಿಂದ ಅಭಿಷೇಕವನ್ನ ಮಾಡಬೇಕಂತೆ. ಅದನ್ನ ಮಾಡಿದಿವಿ ಅಂತ ಆದ್ರೆ ಅದು ಪ್ರಾಯಶ್ಚಿತ್ತ ಅಂತ ಹೇಳುತ್ತಾರೆ. ಹಾಗಾಗಿ ಅಂತಹ ದೇವರ ವಿಷಯದಲ್ಲಿ ತಪ್ಪು ಮಾಡಿದರೆ ಇದನ್ನು ಮಾಡಬೇಕು ಅಂತ, ಹಾಗೆ ಅದನ್ನ ಪ್ರಾಯಶ್ಚಿತ್ತ ಮಾಡಿಕೊಂಡ ಗೋವಿಂದ 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 ಅಂತ ನಾಮಸ್ಮರಣೆ ಮಾಡಿದ್ನಂತೆ. ಎಲ್ಲಾ ಪಾಪಗಳು ಪರಿಹಾರ ಆಗತ್ತೆ ಗೋವಿಂದ ನಾಮಸ್ಮರಣೆಗೆ. ಅದಕ್ಕೆ ಹೇಳೋ ತುತ್ತು ತುತ್ತಿಗೆ ಗೋವಿಂದ ಎನ್ನಿ ಅಂತ ಹೇಳ್ತಾರೆ. ಒಂದು ತುತ್ತು ತಿನ್ನುವಾಗಲೂ ಕೂಡ ಗೋವಿಂದ ಅಂತ ನಾಮಸ್ಮರಣೆ ಮಾಡಬೇಕಂತ. ಅದರಿಂದ ಎಲ್ಲ ಪಾಪಗಳು ಕೂಡ ಅಚ್ಯುತ, ಅನಂತ, ಗೋವಿಂದ, ಇದು ಬಹಳ ಶ್ರೇಷ್ಠವಾದ ನಾಮಗಳು ಅಂತ. ಎಲ್ಲಾ ಪಾಪ ಪರಿಹಾರ ಅಂತ ಏನೇನು ಮಾಡಿರ್ತೀರಿ ನೀವು, ಆ ನಾಮತ್ರಯಗಳನ್ನ ಜಪ ಮಾಡಿದಿವಿ ಅಂದ್ರೆ ಸರ್ವಲೋಪ ಪ್ರಾಯಶ್ಚಿತ್ತಾರ್ಥಂ ಅಂತಲೇ ಹೇಳೋದು. ಅದಕ್ಕೆ ನಾಮತ್ರಯ ಜಪಂ ಕರಿಷ್ಯೆ ಅಂತ. ಹಾಗೆ ಭಗವಂತ ಅವನ ಎಲ್ಲ ದೋಷಗಳನ್ನು ಕೂಡ ಕಳೆದ ಪರಮಾತ್ಮ. ಇಷ್ಟೆಲ್ಲ ಮಾಡಿ ಭಗವಂತ ಇರುವಾಗ ಒಮ್ಮೆ ಏನಾಯ್ತಂತೆ, ಮನೆಯಲ್ಲಿ ಇರಬೇಕಾದ್ರೆ ಅದು ಸಾಯಂಕಾಲದ ಹೊತ್ತು, ಇಂದ್ರನಿಗೆ ಅನುಗ್ರಹ ಮಾಡಿದ ಸಾಯಂಕಾಲದ ಹೊತ್ತಲ್ಲಿ ಅದು ಗೋಧೂಳಿ ಲಗ್ನ ಅಂತ ಹೇಳುತ್ತಾರೆ. ಅದು ಎಲ್ಲ ಗೋವುಗಳನ್ನೆಲ್ಲ ಮನೆಗೆ ಕರ್ಕೊಂಡು ಹೋದ್ರಂತೆ. ಮನೆಗೆ ಕರ್ಕೊಂಡು ಹೋದಾಗ ಈ ಕಂಸನಿಗೆ ಗೊತ್ತಾಯ್ತಂತೆ, ಇಲ್ಲೊಬ್ಬ ಕೃಷ್ಣ ಅಂತಿದ್ದಾನೆ, ಇವನೇ ನನ್ನ ನಿಜವಾದ ಮೃತ್ಯು ಅಂತೆಲ್ಲ ವಿಷಯ ಗೊತ್ತಾಗ್ಬಿಡ್ತಾವ. ಏನಾದ್ರೂ ಮಾಡಿ ಅವನನ್ನ ಕರೆಸಿ ಅವನ ಸಂಹಾರ ಮಾಡಬೇಕು ಅಂತ ವಿಚಾರ ಮಾಡಿ, ಕೃಷ್ಣನ ಭಕ್ತ ಯಾರು ಅಂದ್ರೆ ಅಕ್ರೂರ. ಆ ಅಕ್ರೂರನನ್ನ ಕಳಿಸಿಕೊಟ್ನಂತೆ. ಅಕ್ರೂರ ಕೃಷ್ಣನ ಅತ್ಯಂತ ಭಕ್ತ, ಅವನು ಅತ್ಯಂತ ದೊಡ್ಡ ಭಕ್ತ. ಆದ್ರೆ ಕೆಲಸ ಮಾಡಿದ್ದೆಲ್ಲಿ ಅಂದ್ರೆ ಕಂಸನ ಬಳಿಯಲ್ಲಿ ಕೆಲಸ ಮಾಡಿದ್ದು ಅವನ ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ನಂತೆ. ಅದ್ರ ಕೆಲಸ ಮಾಡದ ಅಂದ ಕೂಡಲೇ ಅವನು ದುಷ್ಟ ಆಗಬೇಕು ಅಂತೇನಿಲ್ಲ, ಹಾಗೆ ನಿಯಮ ಇಲ್ಲ. ಇದಕ್ಕೆ ಮಧ್ವಾಚಾರ್ಯರು ನಿರ್ಣಯವನ್ನ ಕೊಡ್ತಾರೆ. ಆಚಾರ್ಯ ಹೇಳ್ತಾರೆ ಏನು ಅಂದ್ರೆ, ಇವರೆಲ್ಲರೂ ಸೇರಿಕೊಂಡು
ಇಷ್ಟು ಜನ ಎಲ್ಲರನ್ನ ವಿಭಾಗ ಮಾಡ್ತಾರೆ ನಿರ್ಣಯ ಗ್ರಂಥದಲ್ಲಿ. ಆ ನಿರ್ಣಯ ಗ್ರಂಥದಲ್ಲಿ ವಿಭಾಗ ಮಾಡುವಾಗ ಯಾರ್ಯಾರು ದೇವತೆಗಳು, ಕೃಷ್ಣಾವತಾರದ ಕಾಲದಲ್ಲಿ ಅವತಾರ ಮಾಡಿದವರು ಯಾರು ದೇವತೆಗಳು, ಯಾರು ರಾಕ್ಷಸರು ಅಂತ ಹೆಂಗ್ ಕಂಡು ಹಿಡಿಯೋದು ಅಂತ ಅದಕ್ಕೆ ಒಂದೇ ನಿರ್ಣಯ ಕೊಡ್ತಾರೆ. ಏನು ಅಂದ್ರೆ, ಯಾರೆಲ್ಲರೂ ಕೂಡ ಪಾಂಡವರ ಪಕ್ಷದಲ್ಲಿ ಇದ್ದರೋ ಅವರೆಲ್ಲ ದೇವತೆಗಳು ಅಂತ ಅರ್ಥ, ಯಾರು ಕೌರವರ ಪಕ್ಷದಲ್ಲಿದ್ರೋ ಅವರೆಲ್ಲ ದೈತ್ಯರು ಅಂತ ಅರ್ಥ ಅಂತ ಒಟ್ಟಿಗೆ ನಿರ್ಣಯವನ್ನು ಕೊಟ್ಬಿಡ್ತಾರೆ. ಇಷ್ಟೆಲ್ಲ ನಿರ್ಣಯ ಕೊಟ್ಟಾದ ಮೇಲೆ ಅದರ ಮೇಲೆ ಮತ್ತೆ ಪ್ರಶ್ನೆ ಮಾಡುತ್ತಾರೆ, ಅಲ್ಲ ಕೌರವರ ಕಡೆ ಇದ್ದವರೆಲ್ಲರೂ ಕೂಡ ದೈತ್ಯರು ಅಂದ್ರೆ ಮತ್ತೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯ ಇವರೆಲ್ಲ ಏನಾಗಬೇಕು ಮತ್ತೆ ಹಾಗಾದ್ರೆ? ಇವರೆಲ್ಲ ಏನು ಇವರೆಲ್ಲ ಹಾಗಾದ್ರೆ ಅವು ದೈತ್ಯರ ಹಾಗಾದ್ರೆ ಅಂದ್ರೆ ಭೀಷ್ಮ ದ್ರೋಣಾದಿಗಳು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ, ಮತ್ತೆ ನಿರ್ಣಯವನ್ನು ಕೊಡ್ತಾರೆ, ಇಲ್ಲ ಇಲ್ಲ ಹಾಗಲ್ಲ, ಹಾಗೆ ನೋಡಿದ್ರೆ ಅವಾಗ ಅಕ್ರೂರನು ಕೂಡ ದೈತ್ಯ ಅಂತ ಆಗಿಬಿಡ್ತಾರೆ. ಅದಕ್ಕೆ ನಿರ್ಣಯವನ್ನು ಕೊಡ್ತಾರೆ ಮಧ್ವಾಚಾರ್ಯರು. ಏನು ಅಂದ್ರೆ ಹಾಗೆ ಅರ್ಥ ಮಾಡಿಕೊಡಬಾರದು, ಅವರೆಲ್ಲರೂ ಕೂಡ ಅಲ್ಲಿ ಇದ್ರು ಹೌದು, ಕೌರವರ ಪಕ್ಷದಲ್ಲಿದ್ರು ಹೌದು, ಆದರೆ ಬೆಳಗಾತ ಎದ್ದು ಕೂಡ್ಲೇನೆ ಮೊಟ್ಟ ಮೊದಲಿಗೆ ಸೂರ್ಯನಿಗೆ ನಮಸ್ಕಾರವನ್ನ ಮಾಡಿದಾಗ ಮೊದಲು ಹೇಳ್ತಾ ಇದ್ದ ಮಾತು ಏನು ಅಂದ್ರೆ ಜಯೋಸ್ತು ಪಾಂಡವಾನಾಂ ಅಂತ ಹೇಳ್ತಿದ್ರಂತೆ. ಅವರೆಲ್ಲ ಪಾಂಡವರಿಗೆ ಜಯವಾಗಲಿ ಅಂತ ಹೇಳ್ತಾ ಇದ್ರಂತೆ. ಅಂದ್ರೆ ಅವ್ರು ಏನಾಗಿದ್ರು ಅಂದ್ರೆ ದೈಹಿಕವಾಗಿ ಅಲ್ಲಿದ್ರು, ಫಿಸಿಕಲಿ ಅಲ್ಲಿದ್ರು ಅಷ್ಟೇ, ಆದ್ರೆ ಮೆಂಟಲಿ ಅಂದ್ರೆ ಮಾನಸಿಕವಾಗಿ ಪೂರ್ಣವಾಗಿ ಪಾಂಡವರ ಕಡೆಗೆ ಇದ್ರಂತವ್ರೆಲ್ಲರೂ ಕೂಡ. ಆದ್ರಿಂದಾಗಿ ಯಾರು ಫಿಸಿಕಲಿ ಅಲ್ಲಿದ್ರು ಕೂಡ ಮೆಂಟಲಿ ಅವರೆಲ್ಲರೂ ಕೂಡ ಎಲ್ಲಿದ್ರು ಅಂತಂದ್ರೆ ಪಾಂಡವರ ಕಡೆ ಇದ್ರ, ಆದ್ರಿಂದ ಅವರೆಲ್ಲ ದೇವತೆಗಳು ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ. ಇದೇ ಸಂದರ್ಭದಲ್ಲಿ ವಾದಿರಾಜ ಸ್ವಾಮಿಗಳದಕ್ಕೆ ವ್ಯಾಖ್ಯಾನವನ್ನ ಮಾಡ್ತಾ ಹೇಳ್ತಾರೆ, ಯಾರಾದರೂ ಕೂಡ ಎಲ್ಲಿಯಾದ್ರೂ ಕೆಲವೊಂದು ಸಂದರ್ಭದಲ್ಲಿ ಜೀವನೋಪಾಯ ಅಂತಿರ್ತದೆ, ಜೀವನಕ್ಕೋಸ್ಕರವಾಗಿ ಎಲ್ಲೋ ಕೆಲಸ ಮಾಡ್ಬೇಕಾಗ್ತದೆ, ಯಾರ್ದೋ ಕೈ ಕೆಳಗೆ ಕೆಲಸ ಮಾಡ್ಬೇಕಾಗ್ತದೆ, ಅಯೋಗ್ಯರಿರ್ತಾರೆ, ಮುಟ್ಟಾಳ್ರಿರ್ತಾರೆ, ಅವ್ರ ಕೈ ಕೆಳಗೆ ಕೆಲಸ ಮಾಡಬೇಕು, ಹೌದು ಇಲ್ಲ ಅಂತ ಹೇಳಿಲ್ಲ, ಅವ್ರು ಹೇಳಿದ್ದನ್ನು ಮಾಡ್ತಿರ್ತೀವಿ ಸಂಪಾದನೆಗೋಸ್ಕರ, ಹೊಟ್ಟೆಪಾಡಿಗೋಸ್ಕರ. ಆದರೆ ಹೊಟ್ಟೆಪಾಡಿಗೋಸ್ಕರವಾಗಿ ಅಯೋಗ್ಯರ ಕೈಯಲ್ಲಿ ಕೆಲಸ ಮಾಡಿದ್ರೂ ಪರವಾಗಿಲ್ಲ, ಆದ್ರೆ ಮಾನಸಿಕವಾಗಿ ನೀವು ಯಾವಾಗಲೂ ವೈಷ್ಣವರಾಗಿದ್ರಿ ಅಂತ ಆದ್ರೆ ಭಗವಂತ ನಿಮ್ಮನ್ನು ಅನುಗ್ರಹ ಮಾಡ್ತಾನೆ. ಅದಕ್ಕೆ ಅಕ್ರೂರನೇ ನಿದರ್ಶನ ಅಂತ ಹೇಳ್ತಾರೆ. ಹೀಗೆ ಅಕ್ರೂರನ ಪಾತ್ರ ಎನ್ನುವಂತಹದ್ದೇ ಒಂದು ವಿಚಿತ್ರ. ಆ ಅಕ್ರೂರನನ್ನ ಕಳಿಸಿಕೊಡ್ತಾನೆ, ಕೃಷ್ಣನ ಕರ್ಕೊಂಡು ಬಾ ಅಂತ. ಅಕ್ರೂರ ಬಂದ. ಬರುವಾಗ ಕೃಷ್ಣ ಮನೆಗೆ ಹೋಗಿದ್ದ ಸಾಯಂಕಾಲ ಗೋಧೂಳಿ ಲಗ್ನದಲ್ಲಿ. ಈ ಅಕ್ರೂರ ಸರಿಯಾಗಿ ವೃಂದಾವನದ ಹತ್ತಿರಕ್ಕೆ ಬರ್ತಾ ಇದ್ದಂತೇನೆ ನೋಡಿದ, ಕೃಷ್ಣನ ಪಾದದ ಗುರುತು ಕಾಣಿಸ್ತವನಿಗೆ, ಶಂಖಾಚಕ್ರಗಳು ಕಾಣಿಸ್ಬಿಡುತ್ತವನಿಗೆ ಅದರಲ್ಲಿ ಪಾದದ ಗುರುತಲ್ಲಿ. ನೋಡಿ ಇಷ್ಟು ಆನಂದ ಆಯಿತು. ರಥದಲ್ಲಿ ಕೂತಂತ ಅಕ್ರೂರ ಕೆಳಗೆ ಧುಮುಕಿದ್ನಂತೆ. ಆ ಕೃಷ್ಣನ ಪಾದದ ಗುರುತನ್ನ ಮಣ್ಣಲ್ಲಿ ಹೊರಳಾಡಿಬಿಟ್ಟಂತೆ ಒಂದ್ಸರ್ತಿ, ಕೃಷ್ಣ 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 ಅಂತ. ಎಂಥ ಭಕ್ತಿ ಅವನದ್ದು ಅಕ್ರೂರನ್! ಅಷ್ಟು ಭಕ್ತಿಯಿಂದ ಅದರಲ್ಲಿ ಹೊರಳಾಡಿದ. ಹೆಜ್ಜೆಗಳನ್ನು ನೋಡ್ತಾ ನೋಡ್ತಾ ಹೆಜ್ಜೆ ಹೆಜ್ಜೆಗೆ ಒಂದೊಂದು ನಮಸ್ಕಾರ ಅಂತ ಮಾಡ್ತಾ ಹೋದ್ನಂತೆ. ಆಗ್ಲೇನೆ ಅಕ್ರೂರನಿಂದ ಆರಂಭ ಆದ್ದು ಹೆಜ್ಜೆ ನಮಸ್ಕಾರ ಅಂತ. ಹೀಗೆ ಹೆಜ್ಜೆ ನಮಸ್ಕಾರಗಳನ್ನ ಮಾಡ್ತಾ ಕೃಷ್ಣನ ಮನೆ ತನಕ ಮೈಯೆಲ್ಲಾ ಮಣ್ಣು ಮಾಡಿಕೊಂಡು ಎಲ್ಲ ಉರುಳಾಡಿಕೊಂಡು ಮಾಡಿಕೊಂಡು ಹೆಜ್ಜೆ ನಮಸ್ಕಾರ ಮಾಡಿಕೊಂಡು ಕೃಷ್ಣನ ಮನೆ ತನಕ ಹೋದ್ನಂತೆ. ಕೃಷ್ಣನ ಮನೆಗೆ ಹೋದ್ರೆ, ಈ ಅಕ್ರೂರ ಹೋದ್ರೆ ಎಲ್ಲಿದ್ದ ಕೃಷ್ಣ ಅಂತ ಕೇಳಿದ್ರೆ ಗೋವಿನ ಕೊಟ್ಟಿಗೆಯಲ್ಲಿ ಇದ್ನಂತೆ. ಏನ್ ಮಾಡ್ತಾ ಇದ್ದ ಅಂದ್ರೆ ಕೃಷ್ಣ ಹಸುವಿನ ಹಾಲನ್ನ ಕರೀತಾ ಇದ್ನಂತೆ. ಇದರ ಮೂಲಕ ಜಗತ್ತಿಗೆ ಸಂದೇಶ ಕೊಡ್ತಾರೆ, ಭಕ್ತರು ನನ್ನ ಬಳಿಯಲ್ಲಿ ಭಕ್ತಿಯಿಂದ ಬಂದ್ರೆ ಹಸುವಿನ ಕೆಚ್ಚಲಿಂದ ಹಾಲು ಕರೆದಂತೆ ಅವರು ಕೇಳಿದ್ದನ್ನ ಕರೆದು ಕೊಡ್ತೇನೆ ನಾನು ಅನ್ನೋದನ್ನ ಭಗವಂತ ತೋರಿಸಿಕೊಡ್ತಾರೆ, ಅನುಗ್ರಹ ಮಾಡ್ತೇನೆ ಅನ್ನೋದಕ್ಕೆ ಇದು ನಿದರ್ಶನ ಅಂತ. ಕಾಲಕ್ಕೆ ಸರಿಯಾಗಿ ಅಕ್ರೂರ ಬಂದು ಕೂಡಲೇ ಬಲರಾಮನಿಗೆ ಹೇಳಿದ್ನಂತೆ, ಅಕ್ರೂರ ಬಂದಿದ್ದಾನೆ ಕರಿಯೋ ಒಳಗೆ ಅಂತ. ಆಯ್ತು ಅಂತ ಕರೆದ. ಮೊದಲು ಅವನಿಗೇನು ಮಾಡಿದ್ರಂತೆ, ಇಡೀ ಮೈಗೆಲ್ಲ ಸ್ನಾನ ಮಾಡಿಸಿ ಚಂದದಲ್ಲಿ ಕೃಷ್ಣನೇ ಮೈ ತೊಳೆದ್ನಂತೆ. ಅವನಿಗೆ ಮೈ ತೊಳೆದು ಸ್ನಾನವನ್ನ ಮಾಡಿಸಿ ಅಕ್ರೂರನಿಗೆ ಎಲ್ಲ ಆದ ನಂತರ ಶುದ್ಧವಾಗಿ ಕೂತ ನಂತರ ಮೊದಲು ಊಟಕ್ಕೆ ಹಾಕುವಂತ ಊಟದ ವ್ಯವಸ್ಥೆಯನ್ನು ಮಾಡಿ ಎಲ್ಲ ಆದ್ಮೇಲೆ ಊಟ ಗೀಟ ಎಲ್ಲ ಆದ್ಮೇಲೆ ಆಮೇಲೆ ಕೃಷ್ಣ ಕೇಳಿದ್ನಂತೆ, ಅಕ್ರೂರ ಏನ್ ಬಂದದ್ದು ಅಂತ ಕೇಳಿದ್ನಂತೆ. ನಮ್ಮಂತವ್ರಾದ್ರೆ ಹಾಗಿರ್ತೀವಿ, ಯಾರಾದ್ರೂ ಮನೆಗೆ ಬಂದ್ರೆ ಯಾವಾಗ ಹೋಗ್ತೀನಿ ನೀನು ಅಂತಲೇ ನೋಡಿರ್ತೀವಿ. ಮೊದಲು ನಮ್ ಕಣ್ಣೆ ಹಾಗಿರ್ತದೆ, ಯಾವಾಗೋ ಹೋಗ್ತಿ ಹಾಳಾದವನು ಅಂತ ಅನ್ಕೊಳ್ತಿರ್ತೀವಿ. ಮತ್ತ ಆಮೇಲೆ ಅವನೇನಾದ್ರೂ ಇದ್ದ ಅಂದ್ರೆ, ಇಲ್ಲ ನಾವು ಅಡಿಗೆ ಮಾಡಿಲ್ಲ ಇವತ್ತು, ನೀವು ಪಕ್ಕದ ಮನೆಗೆ ಹೋಗ್ಬೋದು ಅಥವಾ ಅಲ್ಲಿ ಹೋಗ್ಬೋದು ಇಲ್ಲಿ ಹೋಗ್ಬೋದು ಅಂತ ಹೇಳಿ ಕಳಿಸ್ತೀವಿ. ಯಾವಾಗ್ಲೂ ಹೇಗಿರ್ಬೇಕು ಅಂತಂದ್ರೆ, ಮೊದಲಿಗೆ ವಾಚಂ ದದ್ಯಾತ್ ಮನೋದದ್ಯಾತ್,
ಅಂದ್ರೆ ಒಂದೊಂದು ಕೊಡಬೇಕಂತ. ಯಾರಾದ್ರೂ ಮನೆಗೆ ಅತಿಥಿಗಳು ಬಂದ್ರು ಅಂತ ಆದ್ರೆ ವಾಚಂ ದದ್ಯಾತ್, ಮಾತು ಕೊಡಬೇಕಂತೆ. ಮನೋದದ್ಯಾತ್, ಮನಸ್ಸು ಕೊಡಬೇಕಂತೆ. ದೃಷ್ಟಿಂ ದದ್ಯಾತ್, ಕಣ್ಣು ಕೊಡಬೇಕಂತೆ. ಏನದು ಕಣ್ಣು ಕೊಡಬೇಕು ಅಂದ್ರೆ ಅರ್ಥ ಏನು ಅಂದ್ರೆ ಕಣ್ಣು ಕಿತ್ತು ಕೊಡಬೇಕು ಅಂತ ಅರ್ಥ ಅಲ್ಲ. ಅಂದ್ರೆ ಅವರು ಬಂದ ವ್ಯಕ್ತಿಗಳಿಗೆ ನಮ್ಮ ಕಣ್ಣು ನೋಡುವಾಗ ನಾವು ಬಂದದ್ದು ಇವರಿಗೆ ಸಂತೋಷ ಆಗಿದೆ ಅಂತ ಅನ್ನಿಸ್ಬೇಕಂತೆ ಅವರಿಗೆ. ಕೆಲವರಿಗೆ ಅನಿಸ್ಬಿಡ್ತದೆ ನಾವು ಹೋಗಿದ್ದವರಿಗೆ ಬೇಜಾರಾಗಿದೆ ಅಂತ ಅನಿಸ್ತದೆ, ಹಾಗೆ ವರ್ತನೆ ಮಾಡೋರು ಇರ್ತಾರೆ. ಹಂಗಾಗಬಾರ್ದು. ಕೃಷ್ಣ ಅದನ್ನು ತೋರಿಸಿಕೊಡ್ತಾನೆ. ಅತಿಥಿಗಳು ಬಂದಾಗ ಹೇಗೆ ಸತ್ಕಾರ ಮಾಡಬೇಕು ಅದನ್ನ ಸತ್ಕಾರ ಮಾಡಿದ. ಆಮೇಲೆ ಕೇಳಿದಂತೆ ಏನು ಬಂದದ್ದು ಅಂತ ಕೇಳಿದ. ಕೇಳಿದಾಗ ಅವನು ಹೇಳ್ತಾನೆ, ಕಂಸ ಒಂದು ಬಿಲ್ಲಿನ ಹಬ್ಬ ಅಂತ ಇಟ್ಟಿದ್ದಾನೆ, ಸ್ಪರ್ಧೆ ಅಂತ ಇಟ್ಟಿದ್ದಾನೆ. ಅದಕ್ಕೆ ನಿನ್ನನ್ನು ಕರ್ಕೊಂಡು ಬರಬೇಕು, ನಿನ್ನನ್ನ ಬಲರಾಮನನ್ನು ಕರ್ಕೊಂಡು ಬರಬೇಕು ಅಂತ ಹೇಳಿದ್ದಾನೆ. ಅದಕ್ಕೆ ನೀನು ಮಥುರಾ ಪಟ್ಟಣಕ್ಕೆ ಬರಬೇಕು ಅಂತ ಹೇಳಿದೆ. ಇಷ್ಟು ಹೇಳಿದ ಕೂಡಲೇ ಕೃಷ್ಣ ಹೇಳಿದ, ಬಾಯಿ ಹಿಡ್ಕೊಂಡ್ಬಿಟ್ನಂತ ಅಂತ. ಸುಮ್ನಿರೋ ಮಾರಾಯ, ಜೋರಾಗಿ ಹೇಳಬೇಡ ಅಂತಂದ. ಯಾಕೆ ಅಂದ್ರೆ ಈ ಸುದ್ದಿ ಏನಾದ್ರೂ ಕೂಡ ನಮ್ಮೂರಲ್ಲಿ ಎಲ್ಲಿಯಾದ್ರೂ ಕೂಡ ಲೀಕ್ಔಟ್ ಆದ್ರೆ ಮುಗಿದ ಕಥೆ ಅಂದ. ಯಾಕೆ ಅಂದ್ರೆ ಇಡೀ ಊರಿನ ಹೆಣ್ಮಕ್ಳು ನಾನು ಬಿಡೋದಿಲ್ಲ ಅಂತ, ಯಾರು ಕಳಿಸ್ಕೊಡಲ್ಲ ನನ್ನನ್ನ, ದಯವಿಟ್ಟು ಇದನ್ನ ಹೇಳಲಿಕ್ಕೆ ಹೋಗ್ಬೇಡ ಎಲ್ಲೂ ಕೂಡ, ಸುಮ್ನಿರಿ ಇಲ್ಲಿ, ಸುಮ್ನಿದ್ ಬಿಡು ಅಂತಂದ. ಸರಿ ಆಯ್ತು ಅಂತ ಅನ್ಕೊಂಡು ರಾತ್ರಿ ಮಲಗು. ಕೃಷ್ಣ ಮೊದಲೇ ಉಪಾಯ ಹೇಳಿದ. ಏನು ಮಾಡೋದು? ಏನು ಅಂದ್ರೆ ಕೋಳಿ ಕೂಗುವ ಮುನ್ನ, ಅಂದ್ರೆ ಕೋಳಿ ಇನ್ನೂ ಕೂಗಬಾರದು, ಅದಕ್ಕಿಂತ ಮೊದಲೇನೆ ನಾವಿಲ್ಲಿಂದ ಹೋಗ್ಬಿಡ್ಬೇಕು, ಹೊರಟೋಗ್ಬಿಡ್ಬೇಕು. ಬೆಳಿಗ್ಗೆ ಯಾರಿಗೂ ಹೇಳಬೇಡ, ಸುಮ್ಮನೆ ಮಲ್ಕೊಂಡಿರು, ಬೆಳಿಗ್ಗೆ ಬೇಗ ಎದ್ದೋಳೋಣಂತೆ, ಹೊರಟೋಗ್ಬಿಡೋಣ ಅಂತ. ಕೆಲವರು ಮಾಘ ಸ್ನಾನ ಅಂತ ಬೆಳಿಗ್ಗೆ ಎದ್ರು ಹೇಳ್ತಾರೆ, ಅದಕ್ಕಿಂತ ಮೊದಲು ಹೋಗಿರ್ಬೇಕು ನಾವು ಅಂದ ಕೃಷ್ಣ. ಅದಕ್ಕೆ ಸರಿ ಅಂತ ಎಲ್ಲ ವಿಚಾರ ಮಾಡ್ಕೊಂಡು ತಯಾರಿ ಮಾಡ್ಕೊಂಡು ಇದನ್ನ ಮಾಡಿಕೊಂಡು ಎಲ್ಲ ಆಯ್ತು. ಬೆಳಿಗ್ಗೆ ಎಲ್ಲ ಏಳೋಕ್ಕಿಂತ ಮೊದಲು 3 ಗಂಟೆಗೇನೆ ಎದ್ದು ಎಲ್ಲ ಹೊರಡ್ಲಿಕ್ಕೆ ಶುರು ಮಾಡಬೇಕು ಅಂತ ಪ್ಯಾಕ್ ಮಾಡ್ಕೊಂಡು ಹೊರಟ್ರಂತೆ. ರಥದಲ್ಲಿ ಕೂತ್ಕೊಂಡ್ರು. ಇವನು ಬರುವಾಗ ರಥದಲ್ಲಿ ಬಂದಿದ್ದ, ರಥದಲ್ಲಿ ಕೂತ್ಕೊಂಡು ರಥದ ಅಂದ್ರೆ ಕತ್ಲಿತ್ತು ಸ್ವಲ್ಪ, ಆದ್ರಿಂದ ರಥದ ಹೆಡ್ಲೈಟ್ ಆನ್ ಮಾಡಿದ್ನಂತೆ. ಹೆಡ್ಲೈಟ್ ಆನ್ ಮಾಡಿ ನೋಡ್ತಾನೆ, ಇಡೀ ವೃಂದಾವನದ ಹೆಣ್ಣು ಮಕ್ಕಳೆಲ್ಲರೂ ಕೂಡ ಎದುರಿಗೆ ಕೂತ್ಬಿಟ್ಟಿದ್ದಾರೆ. ಗಾಬರಿ ಆಯ್ತು ಒಂದ್ಸರ್ತಿ ಕೃಷ್ಣನಿಗೆ. ಏನೋ ಅಕ್ರೂರ, ಯಾರಿಗೂ ಹೇಳಬೇಡ ಅಂದಿದ್ದೆ, ಯಾಕೋ ಹೇಳಿದೆ ನೀನು ಅಂತ ಕೇಳಿದ. ಕೃಷ್ಣ, ನಾನೆಲ್ಲೋ ಹೇಳಿದೆ, ನಿನ್ ಪಕ್ಕದಲ್ಲೇ ಇದ್ನಲ್ಲೋ, ನಾನೆಲ್ಲೂ ಹೇಳಿ, ನೀ ಸ್ವಲ್ಪ ಮಾತಾಡಿದ್ರು ನೋಡಿ, ನಮ್ಮಲ್ಲೆಲ್ಲ ಹೇಗೆ ಅಂದ್ರೆ ಗೋಡೆಗೂ ಕಿವಿ ಇರ್ತದೆ ಅಂದ ಕೃಷ್ಣ. ಗೋಡೆಗೂ ಕಿವಿ ಇರುತ್ತೆ. ಇಷ್ಟು ಜನ ಬಂದಿದ್ದಾರೆ, ಹೆಂಗ್ ಬಂದ್ರು ಇವರೆಲ್ಲ ಅಂತ. ಹೆಂಗ್ ಬಂದ್ರು ಅಂದ್ರೆ ಎಷ್ಟು ವಿಚಿತ್ರ ಅಂತಂದ್ರೆ, ಏನ್ ನಡೆದಿತ್ತು ಅಂದ್ರೆ ನಡೆದದ್ದಿಷ್ಟೇ ಘಟನೆ ಅಂತೆ. ಈ ರಾತ್ರಿ ಈ ಅಕ್ರೂರ ಬಂದಿದ್ನಲ್ಲ, ಬಂದು ಕೃಷ್ಣ ಅಕ್ರೂರ ಮಾತಾಡ್ಬೇಕಾದ್ರೆ ಯಾರೋ ಒಬ್ಬ ಗೋಪಿ ಏನ್ ಮಾಡಿದ್ಲಂತೆ, ಯಾರ್ದೋ ಮನೆ ಅರ್ಶನಾ ಕುಂಕುಮಕ್ಕೆ ಹೋಗಿದ್ಲಂತವಳು. ಆ ಅರ್ಶನಾ ಕುಂಕುಮಕ್ಕೆ ಹೋಗಿ ಬರ್ಬೇಕಾದ್ರೆ ಕೃಷ್ಣನ್ ಮನೆ ಮೇಲೆ ಹಾದು ಹೋಗ್ತಾ ಇದ್ಲಂತವಳು. ಅವಳು ಆ ಕೃಷ್ಣನ್ ಮನೆ ಮೇಲೆ ಹಾದು ಹೋಗ್ಬೇಕಾದ್ರೆ ಒಂದು ರಥ ನಿಂತಿತ್ತು. ಆ ರಥದ ನಂಬರ್ ಪ್ಲೇಟ್ ನೋಡಿದ್ಲಂತೆ. ಅದು ನೋಡಿದ್ರೆ ರಿಜಿಸ್ಟ್ರೇಷನ್ ಮಥುರಾ ಪಟ್ಟಣದ ಇತ್ತಂತದ್ದು. ಅದನ್ನೆಲ್ಲ ನೋಡುವಾಗ ಯಾರೋ ಬಂದಿದ್ದಾರಲ್ಲ ಕೃಷ್ಣನ್ ಮನೆಗೆ, ಏನು ಅಂತ ನಿಧಾನವಾಗಿ ಇಣಿಕ್ ನೋಡೋಣ ಅಂತ ಕಿಟಕಿ ಹತ್ರ ಬಂದ್ಲಂತವಳು. ಆಗ ಸರಿಯಾಗಿ ಈ ಅಕ್ರೂರ ಹೇಳ್ತಾ ಇದ್ನಂತೆ, ಇಲ್ಲ ನಾವೆಲ್ಲ ಮಥುರಾ ಪಟ್ಟಣಕ್ಕೆ ಹೋಗ್ಬೇಕು, ಯಾರಿಗೂ ಹೇಳಬೇಡ, ಇದು ಗುಟ್ಟು, ನಾವು ಬೆಳಿಗ್ಗೆ ಹೋಗೋಣ ಅಂತ ಕೃಷ್ಣ ಹೇಳಿದ್ರು. ಇಷ್ಟು ಕೇಳಿಸ್ಕೊಂಡ್ಬಿಟ್ಲು ರಾತ್ರಿ ಅವಳು ಕೇಳಿಸ್ಕೊಂಡು ರಾತ್ರಿ ಏನ್ ಮಾಡಿದ್ಲಂತೆ, ಎಲ್ಲ ಕಡೆಯಲ್ಲೂ ಕೂಡ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಬಿಟ್ಟು ಎಲ್ರಿಗೂ ಮೆಸೇಜ್ ಹಾಕ್ಬಿಟ್ಲು ಅವಳು. ಕೋಳಿ ಕೂಗುವ ಮುನ್ನ ಮುಕುಂದ ಓಡುವ, ಕೃಷ್ಣ ನೋಡುವ ಅಂತ ಹಾಕಿದ್ಲಂತೆ. ಅದಕ್ಕೆ ಹೌದಾ ಅಂತ ಎಲ್ಲರೂ ಓಡಿ ಬಂದಿದ್ರು. ಬಂದು ನಿಂತ್ಕೊಂಡ್ರು. ಕೃಷ್ಣನಿಗೆ ಹೇಳಿದ್ರು, ಕೃಷ್ಣ ನಮ್ಮೂರು ಬಿಟ್ಟು ಹೋಗ್ಬಾರ್ದು ನೀನು. ಕೃಷ್ಣ ಹೇಳ್ದ, ಇಲ್ಲ ಸ್ವಲ್ಪ ಒಂದು ಕೆಲಸ ಇದೆ, ಅರ್ಜೆಂಟ್ ಇದೆ, ಹೋಗಿ ಬಂದ್ಬಿಡ್ತೀನಿ. ಇಲ್ಲ ಕೃಷ್ಣ ನೀನು ಹೋಗಬಾರದು ಅಂತ. ಇಲ್ಲ ಸ್ವಲ್ಪ ಸಣ್ಣ ಕೆಲಸ, ಬೇಗ ಬರ್ತೀನಿ ಅಂದ್ರೆ ಕೇಳಲಿಲ್ಲ. ಇಲ್ಲ, ಮಥುರಾ ಪಟ್ಟಣದ ಹೆಣ್ಣು ಮಕ್ಕಳೆಲ್ಲ ಬಹಳ ಚಾಲಾಕಂತೆ, ಕಣ್ಣಿಂದಲೇ ಸೆಳೆದು ಬಿಡ್ತಾರಂತವ್ರು. ನೀನು ಹೋದಿ ಅಂದ್ರೆ ಮತ್ತೆ ಈ ಕಡೆ ಬರ್ಲಿಲ್ಲ ಅಂದ್ರೆ ಕಷ್ಟ ಕೃಷ್ಣ, ದಯವಿಟ್ಟು ಹೋಗಬೇಡವೋ ಕೃಷ್ಣ ನೀನು ಅಂತ ಎಲ್ಲ ಕೇಳ್ಕೊಂಡ್ರಂತೆ. ಎಷ್ಟು ಕೇಳಿದ್ರು ಕೊನೆಗೆ ಕೃಷ್ಣ ಒಪ್ಪಿಸಿದ, ಹಠ ಮಾಡಿ ಒಪ್ಪಿಸಿದ್ನಂತ. ಇಲ್ಲ ನೀವು ನೋಡ್ತಾ ಇರಿ, ಹಿಂಗ್ ಹೋಗಿ ಹಿಂಗ್ ಬಂದ್ಬಿಡ್ತೀನಿ ಅಂತ. ಕೆಲವ್ರು ಹಾಗೆ ಇರ್ತಾರೆ, ಹಿಂಗ್ ಹೋಗಿ ಹಿಂಗ್ ಬರ್ತೀನಿ ಅಂತಾರೆ. ಹೋದವರು ರಾತ್ರಿ ಆದ್ರೂ ಬರೋದಿಲ್ಲ, ಹಂಗಿರ್ತಾರೆ. ಹಾಗೆ ಕೃಷ್ಣನೂ ಕೂಡ ಏನಂತ, ಹಿಂಗ್ ಹೋಗಿ ಹಿಂಗ್ ಬರ್ತೀನಿ ಎಂದ. ಮತ್ತ ಆಮೇಲೆ ವಾಪಸ್ ವೃಂದಾವನಕ್ಕೆ ಬಂದದ್ದು ಯಾವಾಗ ಅಂದ್ರೆ 42 ವರ್ಷ ಆದ್ಮೇಲೆ ಬಂದಂತೆ. ಅರ್ಥ ಮಾಡ್ಕೊಳ್ರಿ, ಕೃಷ್ಣನ್ ಹಿಂಗ್ ಹೋಗಿ ಹಿಂಗ್ ಬರೋದಂದ್ರೆ ಹಂಗಿರ್ತದಂತೆ ಪರಮಾತ್ಮ. ಇವರೆಲ್ಲ ಒಲ್ಲದ ಮನಸ್ಸಿನಿಂದಾಗಿ ಹೋಗು ಅಂತ ಕಳಿಸಿಕೊಟ್ರಂತೆ. ಅವರೆಲ್ಲ ಮಾತಾಡ್ಕೊಂಡ್ರಂತೆ, ನಮ್ ಕೃಷ್ಣನ ಬೇಡ ಅಂದ್ರು ಕೂಡ ಈ ಕರ್ಕೊಂಡು ಹೋದ್ನಲ್ಲಿ ಯಾರೋ ಅವ್ನು ಬಂದದ್ದು ಅಂತ, ಯಾರು ಬಂದಿದ್ರಲ್ಲ, ಯಾರೋ ಕರ್ಕೊಂಡು ಹೋದ್ರಲ್ಲ ಅಂತಂದ್ರಂತೆ. ಹೆಣ್ಮಕ್ಳೆಲ್ಲ ಸೇರ್ಕೊಂಡು, ಅವನ್ ಯಾರೋ ಅಕ್ರೂರ ಅಂತೆ. ಏನ್ ಹೆಸರಿಟ್ಟಿರ, ಅಕ್ರೂರಲ್ಲ ಅವ್ನ್ ಕ್ರೂರ ಅಂದ್ರಂತೆ. ಎಲ್ಲರೂ ಕೂಡ ನಮ್ಮಿಂದ ಕರ್ಕೊಂಡು ಹೋದ್ರಲ್ಲ ಕೃಷ್ಣನ್ನ ಅಂತ. ಆ ರೀತಿ ಎಲ್ಲ ಬೈಕೊಂಡ್ರು.
ಈ ಕೃಷ್ಣ ಹೋದ ನಂತರ ಮಥುರಾ ಪಟ್ಟಣಕ್ಕೆ ಹೋಗ್ತಾನೆ. ಹೋದ ಕೂಡಲೇ ಮೊದಲಿಗೆ ಒಬ್ಬ ಅಗಸ ಸಿಕ್ಕನಂತೆ. ಆ ಅಗಸನೂ ಕೂಡ ಒಬ್ಬ ದೈತ್ಯನೇ. ಅವನ ಬಳಿಯಲ್ಲಿ ಒಳ್ಳೆ ಬಟ್ಟೆ ಇತ್ತು. ಒಂದು ಬಟ್ಟೆ ಕೊಡು ನನಗೆ ಅಂದ್ರೆ ಕೊಡಲ್ಲ ಅಂದ ಅವನು. ಅದಕ್ಕೆ ಅವನು ಕೊಂದೇ ಬಿಟ್ಟ ಭಗವಂತ. ನಿನ್ ಕತೆ ಮುಗೀತು, ನಡಿ, ಇಲ್ಲಿಗೆ ಆಯುಷ್ಯ ಮುಗಿದಿದ್ದೀನಿ ಎಂದು ಹೋಗು ಅಂತ ಕೊಂದ. ಅವನ್ ಬಟ್ಟೆ ಕಸಗೊಂಡ. ಅಲ್ಲಿಂದ ಬಟ್ಟೆ ಕಸಗೊಂಡು ಇಬ್ರು ಕೂಡ ಹೊರಟ್ರಂತೆ. ಹೊರಡುವಾಗ ದಾರಿಯಲ್ಲಿ ಒಬ್ಬ ತ್ರಿವಕ್ರ ಅಂತ ಒಬ್ಬಳಿದ್ಲಂತೆ. ತ್ರಿವಕ್ರೆ ಅವಳದೇನ್ ಕೆಲಸ ಅಂದ್ರೆ ಪ್ರತಿನಿತ್ಯವೂ ಕೂಡ ಈ ಕಂಸನಿಗೆ ಗಂಧ ತೆಗೆದು ಕೊಡುವಂತ ಕೆಲಸ ಅವಳಿಗೆ. ನಿತ್ಯ ಒಂದು ಪಾತ್ರೆ ತುಂಬ ಗಂಧ ತೆಗಿತಿದ್ಲಂತೆ. ಗಂಧ ತೇದು 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 ಕಂಸನಿಗೆ ಹೋಗಿ ಕೊಡ್ತಿದ್ಲಂತ ಅವಳು. ಈ ಕೃಷ್ಣ ಎದುರಿಗೆ ಹೋಗಿ ನಿಂತಂತೆ. ಅವಳು ತ್ರಿವಕ್ರೆ, ಸ್ವಲ್ಪ ಗೂನಿತ್ತು ಅವಳಿಗೆ, ಬಗ್ಗಿದ್ಲಂತೆ. ಅವಳು ಬಗ್ಗಿದ್ಲಾದ್ರಿಂದ ಕಾಣ್ತಾ ಇರ್ಲಿಲ್ಲ. ಅದೇ ಈ ಕೃಷ್ಣ ಎದುರುಗಡೆ ನಿಂತ್ಕೊಂಡು ಕೇಳಿದ್ನಂತೆ, ಗಂಧ ಕೊಡು ನನಗೆ ಅಂತ ಕೇಳಿದ್ನಂತೆ. ಗಂಧ ಕೊಡು ನನಗೆ ಅಂದ್ರೆ ಇದು ಕಂಸನಿಗೆ ಅಂದ್ಲಂತ. ಒಂದ್ಸರ್ತಿ ತಲೆ ಬಗ್ಗಿತ್ತು, ಇದು ಕಂಸನಿಗೆ ಅಂದ್ಲು. ನಿಧಾನ ಹಿಂಗ್ ತಲೆ ಎತ್ತಿದ್ಲಂತೆ. ಕೃಷ್ಣನ್ ನೋಡಿದ್ಲು, ಅಲ್ಲ ಅಂದ್ಲ. ಆಮೇಲೆ ಇದು ಕಂಸನಿಗೆ ಅಂದಿದ್ಲು, ಆಮೇಲೆ ಅಲ್ಲ ಅಂದ್ಲು. ಕೃಷ್ಣನ್ ನೋಡುವಾಗ ಕೃಷ್ಣ ಇದು ನಿನಗೆ ಅಂತ ಹೇಳಿಕೊಂಡು ಇಡೀ ಗಂಧವನ್ನ ಭಗವಂತನಿಗೆ ಗಂಧದ್ವಾರಾಂ ದುರಾದರ್ಶಾಂ ನಿತ್ಯ ಪುಷ್ಟಾಂ ಕರೀಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಕ್ವಯೇ ಶ್ರಿಯಂ ಎಲ್ಲ ಗಂಧವನ್ನ ಹಚ್ಚಿದ್ಲಂತೆ. ಹಚ್ಚಿದ ಕೂಡ್ಲೇನೆ ಭಗವಂತ, ಯಾರು ಭಗವಂತನಿಗೆ ಗಂಧಲೇಪನವನ್ನ ಮಾಡ್ತೀರೋ ಅವರಿಗೆ ಸೌಂದರ್ಯವನ್ನ ಕೊಡ್ತಾನಂತೆ ಪರಮಾತ್ಮ. ಅದಕ್ಕೆ ನಿದರ್ಶನ ಏನು ಮಾಡಿದ, ಅವಳಿಗೆ 3 ಕಡೆಯಲ್ಲಿ ಗೂನಿತ್ತಲ್ಲ, ಒಂದು ಸರ್ತಿ ಅವಳ ಪಾದದ ಹೆಬ್ಬೆಟ್ಟಿನ ಮೇಲೆ ತನ್ನ ಹೆಬ್ಬೆಟ್ಟನ್ನ ಇಟ್ಟು ಅವಳ ಕಿವಿಯನ್ನು ಹಿಡಿದಿಗೆ ಮೇಲಕ್ಕೆತ್ತಿದಂತೆ. 3 ಸರ್ತಿ ಫಟ್ 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 ಅಂತ ಶಬ್ದ ಬಂತು. ನೋಡುತ್ತಾರೆ, ಪರಮ ಸುಂದರಿ ಆಗಿ ಹೋಗ್ಬಿಟ್ಟಿದ್ದಾಳಂತೆ ತ್ರಿವಕ್ರೆ. ಪರಮ ಸುಂದರಿ, ಅಂಥ ಸೌಂದರ್ಯದ ಗಣಿ ಆದ್ಲು. ಆ ಸೌಂದರ್ಯದ ಗಣಿ ಆದಾಗ ಆಗ ಅವಳನ್ನು ನೋಡಿ ಪರಮಾನಂದ ಆಯ್ತು. ಆ ಪರಮಾನಂದವಾದಾಗ ಎಲ್ಲರೂ ಕೂಡ ಬಂದ್ರಂತೆ. ಎಲ್ಲ ಹುಡುಗರು ಬಂದು ಈ ಹುಡುಗಿನ ನಾವು ಮದುವೆ ಮಾಡ್ಕೊಳ್ತೀವಿ ಎಂದ್ರಂತೆ. ಎಲ್ಲರೂ ಕೂಡ ಅಲ್ಲಿ ತನಕ ಇವಳನ್ನು ನೋಡ್ಲಿಕ್ಕೆ ಬರ್ತಿರ್ಲಿಲ್ಲ ಯಾರು ಕೂಡ. ನಾವು ಮದುವೆ ಮಾಡ್ಕೊಳ್ತೀವಿ ಅಂದ್ರೆ ಕೃಷ್ಣ ಹೇಳಿದ, ಇವಳನ್ನು ಸುಂದರಿಯನ್ನಾಗಿ ಮಾಡಿದ್ದು ನಿಮಗೋಸ್ಕರ ಅಲ್ಲ, ಮತ್ತೆ ಯಾರಿಗೋಸ್ಕರ ಅಂದ್ರೆ ನನಗೋಸ್ಕರ ಅಂತ ಹೇಳಿದ. ನನಗೋಸ್ಕರ ಮಾಡಿದ್ದು ಅಂತ ಹೇಳಿ ಅವಳನ್ನ ಭಗವಂತನೇ ಮದುವೆ ಮಾಡಿಕೊಂಡ ಅಂತ ಹೇಳ್ತಾರೆ. ಇದಕ್ಕೆ ಇದು ಪುರಾಣದಲ್ಲಿಲ್ಲ, ಬೇರೆ ಒಬ್ರು ಒಂದು ರಾಮಾಯಣ ಅಂತ ಬರೆದಿದ್ದಾರೆ. ಆ ರಾಮಾಯಣದ ಕಥೆಯಲ್ಲಿ ಸುಮ್ಮನೆ ಹೇಳ್ತಾರೆ ಅಷ್ಟೆ. ಏನು ಅಂದ್ರೆ ಇವಳು ಯಾರು ಅಂತ ಕೇಳಿದ್ರೆ, ರಾಮಾವತಾರದ ಕಾಲದಲ್ಲಿ ಸೀತಾದೇವಿಯ ಜೊತೆಗೇ ಇದ್ದುಕೊಂಡು ಪ್ರತಿನಿತ್ಯವೂ ಕೂಡ ರಾಮನ ಸೇವೆ ಮಾಡ್ತಿದ್ಲಂತೆ. ರಾಮನ ಸೇವೆ ಮಾಡಬೇಕಾದ್ರೆ ಈ ರಾಮ ಏನ್ ಮಾಡ್ತಿದ್ನಂತೆ, ಪ್ರತಿನಿತ್ಯವೂ ಕೂಡ ಊಟ ಆದ ಮೇಲೆ ಈ ಎಲೆ ಅಡಿಕೆ ಹಾಕ್ಕೊಳ್ತಾ ಇದ್ನಂತೆ. ಅದು ಗೃಹಸ್ಥನ ಲಕ್ಷಣ, ಅದೆಲ್ಲವೂ ಕೂಡ ಎಲೆ ಅಡಿಕೆ ಹಾಕ್ಕೊಳ್ಬೇಕು. ಅದು ಎಲೆ ಅಡಿಕೆ ಹಾಕ್ಕೊಳ್ತಿದ್ದ. ಅದು ಆ ಎಲೆ ಅಡಿಕೆ ಹಾಕೊಂಡ ನಂತರ ಆ ಎಲೆಯ ರಸ ಬರ್ತದಲ್ವಾ, ಅದನ್ನೆಲ್ಲ ಹಳೆ ಕಾಲದ ಜನ ಏನ್ ಮಾಡ್ತಿದ್ರು ಅಂದ್ರೆ, ಅದು ತಾಂಬೂಲವನ್ನ ಚರ್ವಣ ಮಾಡಿದಾಗ ಅದನ್ನ ಉಗುಳ್ಲಿಕ್ಕೆ ಅಂತ ಒಂದು ಡಬ್ಬಿ ಇಟ್ಕೊಂಡಿರ್ತಿತ್ತು. ಹಾಗೆ ಒಂದ್ಸರ್ತಿ ಅದನ್ನ ಇಟ್ಕೊಂಡಿದ್ದ ರಾಮ, ಅದೇನಾಯ್ತಂತೆ, ಆಕಸ್ಮಿಕವಾಗಿ ಅದನ್ನೇನು ತೊಳಿಲಿಕ್ಕೆ ಹಾಕಿದ್ರೆ ರಾಮ ಅವನೆಲ್ಲ ಆದ ನಂತರ ಆ ಕಡೆ ಹಾಕಬೇಕು ಅಂತ ಹೋದ್ರೆ ಒಬ್ಬ ಹುಡುಗಿ ಬಂದು ಏನ್ ಮಾಡಿದ್ಲಂತೆ, ತನ್ನ ಕೈ ಹಿಡಿದ್ಲಂತೆ ರಾಮನಿಗೆ. ಆ ಕೈ ಹಿಡಿದ ಕೂಡ್ಲೆ ಅವನ ಅಕಸ್ಮಾತ್ ಗೊತ್ತಿಲ್ಲದೆ ಟಕ್ ಅಂತ ಉಗುಳು ಬಿಟ್ಟ. ಅದನ್ನ ಏನ್ ಮಾಡಿದ್ಲಂತ, ಇವಳು ಚೆಲ್ಲಬೇಕೋ ಇಲ್ಲೋ, ಹೋಗಿ ಪಾನ ಮಾಡಿದ್ಲಂತ ಅದನ್ನ. ಇದು ರಾಮನ ಪ್ರಸಾದ ಇದು ಅಂತ. ಅದಕ್ಕೆ ರಾಮ ಹೇಳಿದೆ, ಎಂಥ ಕೆಲಸ ಮಾಡಿದಿ ನೀನು, ಮಾಡಬಾರ್ದು ಇದನ್ನೆಲ್ಲ ಅಂತ ಹೇಳಿದ್ರೆ, ರಾಮ ನಿನ್ನನ್ನು ಬಿಟ್ಟರೆ ನಾನು ಜೀವನದಲ್ಲಿ ಯಾರನ್ನೂ ಮದುವೆ ಮಾಡಿಕೊಳ್ಳೇಬಾರದು ಅಂತ ಅನ್ಕೊಂಡಿದ್ದೇನೋ, ಅದಕ್ಕೆ ನನ್ನನ್ನು ಉದ್ಧಾರ ಮಾಡು ಅಂತ ಕೇಳಿದ್ದಕ್ಕೆ ಅವಳಿಗೆ ಆವತ್ತು ಮಾತು ಕೊಟ್ಟಿದ್ದಂತೆ ಅವಳೇ ತ್ರಿವಕ್ರೆಯಾಗಿ ಬಂದಿದ್ಲು ಅಂತ ಹೇಳ್ತಾರೆ. ಅದು ಇನ್ನೊಂದು ರಾಮಾಯಣದಲ್ಲಿ ಹೇಳುವಂತ ಕಥೆ. ಅಂತೂ ಈ ರೀತಿಯಲ್ಲಿ ಅವಳನ್ನು ಉದ್ಧಾರ ಮಾಡಿದ. ಮುಂದೆ ಅವಳಲ್ಲಿ ಒಬ್ಬ ಮಗ ಹುಟ್ಟುತ್ತಾನೆ, ವಿಶೋಕ ಅಂತ ಹೆಸರವನದ್ದು. ಅವನೇ ಭೀಮ ಯುದ್ಧ ಮಾಡುವಾಗ ಭೀಮನ ರಥಕ್ಕೆ ಸಾರಥಿ ಆದವನವನು. ಈ ತ್ರಿವಕ್ರೆಯಲ್ಲಿ ಹುಟ್ಟಿದಂತ ವಿಶೋಕ ಏನಿದ್ದಾನಲ್ಲ ಅವನೇ ಸಾರಥಿ. ಈ ಅರ್ಜುನನಿಗೆ ಇವನೇ ಸಾರಥಿ, ಭೀಮನಿಗೆ ಇವನ ಮಗ ಸಾರಥಿ ಅಂತೆ. ಹೀಗೆ ವ್ಯವಸ್ಥೆ ಮಾಡಿಟ್ಟಿದ್ದ ಪರಮಾತ್ಮ. ಇದೆಲ್ಲ ಆದ ನಂತರ ಮತ್ತೆ ಮುಂದಕ್ಕೆ ಹೋಗ್ತಾರೆ. ಹೋಗುವಾಗ ಆಗ ಒಂದು ದೊಡ್ಡ ಆನೆ ಬಂತಂತೆ. ಆ ಆನೆ, ಅದರ ಹೆಸರು ಕುವಲಯಾಪೀಡ ಅಂತ ಅದರ ಹೆಸರು. ಕುವಲಯಾಪೀಡ ಅನ್ನುವಂತ ಆನೆ. ಆ ಕುವಲಯಾಪೀಡ ಎನ್ನುವ ಆನೆ ಯಾವುದು ಅಂತ ಹೇಳಿದ್ರೆ, ಆ ಆನೆ ಈ ಕಂಸ ಏನಿದ್ದ, ಕಂಸನಿಗೆ
ವರದಕ್ಷಿಣೆ ರೂಪದಲ್ಲಿ ಸಿಕ್ಕದ್ದಂತೆ. ಜರಾಸಂಧ ಅವನ ಮಾವ, ಕಂಸನ ಮಾವ. ಈ ಜರಾಸಂಧನಿಗೆ ಇಬ್ಬರು ಮಕ್ಕಳು, ಅಸ್ಥಿ ಪ್ರಾಸ್ತಿ ಅಂತ ಇಬ್ಬರು ಮಕ್ಕಳು. ಆ ಅಸ್ಥಿ ಪ್ರಾಸ್ತಿ ಅಂತ ಇಬ್ಬರು ಮಕ್ಕಳಿದ್ರಲ್ಲ, ಈ ಕಂಸ ಏನು ಮಾಡಿದ್ನಂತೆ ಒಂದ್ಸರ್ತಿ ಈ ಅಸ್ಥಿ ಪ್ರಾಸ್ತಿಯರನ್ನು ನೋಡಿ ಮೋಹಿತನಾಗಿ ಈ ಜರಾಸಂಧನ ಮನೆಯಿಂದ ಅವರಿಬ್ಬರನ್ನ ಹಾರಿಸ್ಕೊಂಡು ಹೋಗಿ ಮದುವೆ ಮಾಡ್ಕೊಂಡಿದ್ನಂತೆ. ಅವರಿಬ್ಬರನ್ನ, ಇವನೇನು ಜರಾಸಂಧ ಬಾರೋ ನಿನಗೆ ಪಾದ ತೊಳೆದು ಕನ್ಯಾದಾನ ಮಾಡ್ತೇನೆ ಅಂತ ಹಂಗೆಲ್ಲ ಮಾಡಿಲ್ಲ ಅವನು. ಇವನೇ ಹಾರಿಸ್ಕೊಂಡು ಹೋದ, ಮದುವೆ ಮಾಡ್ಕೊಂಡ. ಈ ವಿಚಾರ ಜರಾಸಂಧನಿಗೆ ಗೊತ್ತಾಯ್ತು. ದೈತ್ಯರ ಮದುವೆ ಆಗಿರ್ತದೆ ನೋಡ್ರಿ. ಅವನ್ ಜರಾಸಂಧನಿಗೆ ಗೊತ್ತಾದ ಕೂಡಲೇ ಮಾಡಿದ್ದೇನು ಅಂದ್ರೆ, ಮೊದಲು ಮಾಡಿದ್ದೇನು ಅಂದ್ರೆ, ನನ್ನ ಮಕ್ಕಳನ್ನ ಮದುವೆ ಮಾಡ್ಕೊಂಡಿದ್ದೀಯಲ್ಲ ಅಂತ ನಿನಗೆ ವರದಕ್ಷಿಣೆ ಕೊಡ್ತೀನಿ ಅಂತ ಒಂದು ಕುವಲಯಾಪೀಡ ಅನ್ನುವ ಆನೆಯನ್ನು ತಂದು ಕೊಟ್ಟಿದ್ನಂತ. ದೈತ್ಯರ ಮದುವೆ ಹೀಗೆ. ಯಾಕೆ ಹಂಗ್ ಮಾಡ್ದ ಅವನು? ಎರಡು ಬಡಿಬೇಕೋ ಇಲ್ಲ ಈ ಕಂಸನ್ನ ಅಂತ ಕೇಳಿದ್ರೆ, ಜರಾಸಂಧ ಹೇಳಿದ್ನಂತೆ, ಈ ಮಕ್ಕಳ ಕಾಟ ನನಗೇ ತಡ್ಕೊಳ್ಲಿಕ್ಕಾಗಿರ್ಲಿಲ್ಲ, ಅಂತೂ ಕಟ್ಕೊಂಡು ಹೋದ್ನಲ್ಲ ಅಂತ ಸಂತೋಷ ಆಗಿ ಕೊಟ್ಟೀನಿ ಅಂತ ಹೇಳಿದ್ನಂತ ಅವನ್ ಜರಾಸಂಧ. ಹೀಗೆ ಆ ರೀತಿ ಈ ಕುವಲಯಾಪೀಡ ಅನ್ನುವ ಆನೆ ಎರಡು ದಂತಗಳದಕ್ಕೆ, ದೊಡ್ಡ ದಂತಗಳು. ಈ ಬಲರಾಮ ಕೃಷ್ಣ ಇಬ್ರು ಬರ್ತಾ ಇದ್ರೆ ಕೂಡ್ಲೆ ಅವರನ್ನ ಹೊಡೆದು ಕೊಲ್ಲಬೇಕು ಅಂತ ಓಡಿ ಬಂತಂತೆ. ಕೃಷ್ಣ ಬಲರಾಮರಿಬ್ರು ಓಡಿದ್ರು. ಓಡಿ ಹೋಗಿ ಏನ್ ಮಾಡಿದ್ರಂತೆ, ಗೋಡೆ ತನಕ, ಅಂದ್ರೆ ಅದಕ್ಕೆ ಬೆನ್ನು ಹಾಕಿ ಓಡಿದ್ರು. ಓಡಿ ಹೋಗಿ ಒಂದು ಗೋಡೆ ಬಂತು. ಗೋಡೆ ಮೇಲೆ ಹತ್ತಿ ತಿರುಗಿ ಬಿದ್ದು ಅದರ ದಂತಗಳನ್ನು ಹಿಡ್ಕೊಂಡ್ರಂತೆ ಇಬ್ರು ಕೂಡ. ಅವನೊಂದು ದಂತವನ್ನ, ಇವನೊಂದು ದಂತವನ್ನ ಹಿಡ್ಕೊಂಡು ಆನೆಯ ದಂತವನ್ನ ಕಿತ್ತಿ ಅದನ್ನು ಹೊಡೆದು ಕೊಂದ್ರಂತೆ. ಆನೆಯನ್ನು ಕೊಂದ್ರು. ಅದು ಒಂದು ದೈತ್ಯವೇ ಆಗಿತ್ತು. ಹಾಗಾಗಿ ಅದನ್ನು ಕೊಂದ್ರಂತೆ. ಆಮೇಲೆ ಇಬ್ರು ಒಂದೊಂದು ದಂತ ಹಿಡ್ಕೊಂಡಿದ್ರಲ್ಲ, ಆ ದಂತ ಕೈಗೆ ಬಂತಂತೆ, ಕಿತ್ಕೊಂಡು ಬಂತಂತೆ. ಇವನ್ ಕೈಯಲ್ಲಿ ಒಂದ್ ದಂತ, ಅವನ ಕೈಯಲ್ಲಿ ಒಂದ್ ದಂತ. ಇದರ ಮೂಲಕ ಜಗತ್ತಿಗೆ ಒಂದು ಸಂದೇಶ ಕೊಟ್ಟ ಭಗವಂತ. ಏನ್ ಸಂದೇಶ ಅಂತಂದ್ರೆ, ಮುಂದೆ ದೊಡ್ಡ ಕೆಲಸ ಇದೆ, ದೊಡ್ಡ ಪ್ರಯಾಣ. ಏನ್ ಪ್ರಯಾಣ? ಎಲ್ಲಿ ತನಕ ಅಂತ ಹೇಳಿದ್ರೆ, ರುಕ್ಮಿಣಿ ಕಲ್ಯಾಣದ ತನಕಲೂ ಕೂಡ ನಡಿಬೇಕು ಎಲ್ಲ ಕಥೆ ಅನ್ನುವಂಥದ್ದು. ಅಲ್ಲಿ ತನಕ ಒಂದು ದೊಡ್ಡ ಪ್ರಯಾಣ ಇಟ್ಟುಕೊಂಡಿದ್ದೇನೆ. ಅದಕ್ಕೆ ಒಂದು ಒಳ್ಳೆ ಕೆಲಸವನ್ನ ಮಾಡಬೇಕಾದ್ರೆ ಮೊದಲಿಗೆ ಏಕ ದಂತನನ್ನ ಪೂಜೆ ಮಾಡಬೇಕು ಅನ್ನೋದನ್ನ ತೋರಿಸಿಕೊಟ್ಟ ಭಗವಂತ. ಗಣಪತಿ ಪೂಜೆ ಮಾಡಿ ಎಲ್ಲಾ ಕಾರ್ಯಕ್ರಮವನ್ನ ಆರಂಭ ಮಾಡ್ರಿ ಅಂತ ಅನ್ನೋದಕ್ಕೋಸ್ಕರ ಆ ದಂತವನ್ನ ಹಿಡ್ಕೊಂಡ್ರಂತೆ. ಆಮೇಲೆ ಭಗವಂತ ಅಲ್ಲಿಂದ ಹೋದ. ಮುಂದೆ ಹೋದಾಗ ಈ ಕಂಸನ ಮನೆಗೆ ಹೋಗ್ಬೇಕು ಅಂದ್ರೆ ಇಬ್ಬರು ಒಳ್ಳೆ ಮಲ್ಲಯುದ್ಧ ಬಲ್ಲವರು, ಮುಷ್ಟಿಕಾಸುರ ಚಾಣೂರ ಅಂತ ಇಬ್ಬರು ಇದ್ರಂತೆ. ಈ ಏನು ಅಂತಂದ್ರೆ, ಒಂದು ಕ್ರಮ ಇದೆ ನಮ್ಮಲ್ಲಿ. ಈ ಎಲ್ಲಿಯಾದ್ರೂ ಒಂದು ಪ್ರಯಾಣ ಅಂತ ಹೋಗ್ತೇವಲ್ಲ, ಬಸ್ಸು ಗಿಸ್ಸು ಯಾನ ಮಾಡ್ಕೊಂಡು ಹೋಗ್ತಿರ್ತೀವಲ್ಲ, ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕಂತೆ, ದೃಷ್ಟಿ ಆಗಬಾರದು ಅನ್ನೋದಕ್ಕೋಸ್ಕರವಾಗಿ ಒಂದು ಕಾಯಿಯನ್ನ ಒಡಿಬೇಕಂತೆ. ಅದಕ್ಕೆ ದೃಷ್ಟಿ ತೆಗೆದು ಅದರ ಮೇಲೆ ಒಂದು ಕರ್ಪೂರ ಇಟ್ಟು ಮಾಡಿ ಸುದರ್ಶನ ಮಂತ್ರವನ್ನ ಹೇಳಬೇಕು. ಆ ಸುದರ್ಶನ ಮಂತ್ರವನ್ನ ಹೇಳಿಕೊಂಡು ಅದನ್ನೆಲ್ಲ ದೃಷ್ಟಿ ತೆಗೆದು ಆಮೇಲೆ ಕಾಯಿ ಒಡಿಬೇಕಂತೆ. ಆ ಕಾಯಿ ಒಡೆದಾಗ ಅಕಸ್ಮಾತ್ ಏನಾದ್ರೂ ಒಂದು ಕೊಳತ್ ಕಾಯಿ ಬಂತು ಅಂತ ಇಟ್ಕೊಡ್ರಿ, ಅದು ಕಾಯಿ ಕೊಳತಿದ್ದು ಬಂದಿತ್ತು ಅಂದ್ರೆ ದೃಷ್ಟಿ ಎಲ್ಲ ಹೋಯ್ತು ಅಂತ ಅರ್ಥ, ಶುಭ ಅಂತ ಅರ್ಥ. ಅದು ಕಾಯಿ ದೃಷ್ಟಿ ತೆಗೆದಾಗ ಒಡೆದಾಗ ಅದೇನಾದ್ರೂ ಕೂಡ ಕೊಳತು ಕಾಯಿ ಬಂದ್ರೆ ಅದು ಶುಭ ಅಂತ ಅರ್ಥ. ಹಾಗೆ ಅಂತ ಮತ್ತೆ ಕೊಳತು ಕಾಯಿ ಹುಡುಕ್ತಾ ಕೂಡಬಾರ್ದು. ಆಮೇಲೆ ಏನ್ ಸಿಗ್ತದ ಅದು ಹೊಡಿಬೇಕು. ಬಂದಿದ್ರೆ ಶುಭ, ಅದು ಬರ್ಲಿಲ್ಲ ಅಂದ್ರೆ ಅಶುಭ ಅಂತೇನಲ್ಲ, ಮತ್ತೆ ದೃಷ್ಟಿ ಹೋಯ್ತು ಅಂತ ಅರ್ಥ. ಆ ರೀತಿಯಾಗಿ ಹಾಗೆ. ಆದ್ರೆ ಕೃಷ್ಣ ಮಾತ್ರ ಏನ್ ಮಾಡಿದ್ನಂತೆ, ತಂದೊಂದು ಪ್ರಯಾಣ ಇಟ್ಟುಕೊಂಡಿದ್ದಾನೆ. ಏನ್ ಪ್ರಯಾಣ ಅಂತ ಹೇಳಿದ್ರೆ, ಆ ಪ್ರಯಾಣ ಎನ್ನುವಂಥದ್ದು ದೊಡ್ಡ ಪ್ರಯಾಣ, ರುಕ್ಮಿಣಿ ಕಲ್ಯಾಣ ತನಕ ಪ್ರಯಾಣ. ಈ ಪ್ರಯಾಣವನ್ನ ಮಾಡಬೇಕಾದ್ರೆ ಒಂದು ದೃಷ್ಟಿ ದೋಷ ಪರಿಹಾರಕ್ಕಾಗಿ ಕಾಯಿ ಹೊಡಿಬೇಕು ಅಂತ ಅನಿಸ್ತಂತೆ, ತೆಂಗಿನಕಾಯಿ ಹೊಡಿಬೇಕು ಅಂತ. ಅದಕ್ಕೆ ಕೊಳತು ಕಾಯಿ ಹುಡುಕಿದ್ನಂತೆ ಭಗವಂತ. ನೋಡಿದಾಗ ಈ ಮುಷ್ಟಿಕಾಸುರ ಚಾಣೂರ ಇಬ್ರು ತಲೆ ನೋಡಿದ್ನಂತೆ, ಚೆನ್ನಾಗಿ ಕೊಳತಿದೆ ಅಂತ ಅನಿಸ್ತು ಭಗವಂತನಿಗೆ. ಅದಕ್ಕೆ ಬರ್ರಿ ಇಲ್ಲಿ ಅಂತ ಹೇಳಿ ಇಬ್ಬರ ಜುಟ್ಟು ಹಿಡ್ಕೊಂಡು, ಒಬ್ಬ ಬಲರಾಮ ಇನ್ನೊಂದು ಕೃಷ್ಣ ಇಬ್ಬರು ಸೇರಿಕೊಂಡು ಅವರ ಜುಟ್ಟು ಹಿಡಿದು ಅವರ ತಲೆ ಒಡೆದು ಹಾಕಿದ್ರಂತೆ. ಇದರ ಮೂಲಕ ಇನ್ನೊಂದು ಸಂದೇಶ ಕೊಟ್ಟ ಭಗವಂತ. ಏನು ಅಂದ್ರೆ, ಭಗವಂತ ಹೇಳ್ತಾನೆ, ನೀವು ತೆಂಗಿನಕಾಯಿಯನ್ನ ಒಡಿಬೇಕಾದ್ರೆ ಜುಟ್ಟು ಸಹಿತವಾಗಿ ಒಡಿಬೇಕು, ಜುಟ್ಟು ತೆಗೆದು ಒಡಿಬಾರದು ಅಂತ ಭಗವಂತ ಹೇಳಿಕೊಟ್ಟ. ಬಹಳ ಜನ ಜುಟ್ಟು ತೆಗೆದು ಒಡೆದು ಬಿಡುತ್ತಾರೆ ಹಾಗೆ. ಆದ್ರೆ ಇನ್ನೊಂದು ಕ್ರಮ ಇದೆ, ಏನು ಗೊತ್ತಾ? ಜುಟ್ಟು ಸಹಿತವಾಗಿ ಒಡಿಬೇಕು. ನೈವೇದ್ಯವನ್ನ ಮಾಡುವಾಗ ಜುಟ್ಟು ತೆಗಿಬೇಕಂತ. ಜುಟ್ಟು ತೆಗಿಬೇಕು ನೈವೇದ್ಯ ಮಾಡಬೇಕಾದ್ರೆ, ಒಡೆಯುವಾಗ ಮಾತ್ರ ಜುಟ್ಟಿರಬೇಕು ಅಂತ ಕ್ರಮ. ಆದ್ರೆ ಎರಡೂ ಇಲ್ಲಿ ವ್ಯತ್ಯಾಸಗಳು. ಏನು ಅಂದ್ರೆ, ಈ ಉಡುಪಿ ಕಡೆಯಲ್ಲೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಅವರು ಜುಟ್ಟು ತೆಗೆದೇ ಒಡೆದು ಬಿಡ್ತಾರೆ. ಆದ್ರೆ ನಮ್ ಕಡೆಯೆಲ್ಲ ಏನು ಘಟ್ಟದ ಮೇಲೆ ಅಂತಂದ್ರೆ ಜುಟ್ಟು ಸಹಿತವಾಗಿ ಹೊಡಿತಾರೆ, ನೈವೇದ್ಯ ಕಾಲದಲ್ಲಿ ಜುಟ್ಟು ಇಟ್ಬಿಡ್ತಾರೆ. ಅದರಿಂದ ನಮ್ಮಲ್ಲಿ ಒಂದು ಸರಿ ಇದೆ, ಒಂದು ತಪ್ಪಿದೆ. ಅವರಲ್ಲಿ ಒಂದು ಸರಿ ಇದೆ, ಒಂದು ತಪ್ಪಿದೆ. ಅದು ಎರಡನ್ನೂ ಸರಿ ಮಾಡ್ಕೊಳ್ಬೇಕು ಅಂತ ವಾದರಾಜ ಸ್ವಾಮಿಗಳು ಹೇಳ್ತಾರೆ.
ಹೀಗೆ ಈ ರೀತಿಯಲ್ಲಿ ಅದನ್ನೆಲ್ಲ ತೋರಿಸಿಕೊಟ್ರು. ಬಹಳ ಸೂಕ್ಷ್ಮವಾದ ಅಂಶಗಳು, ಅದರಲ್ಲೂ ಒಂದೊಂದು ಸಂದೇಶಗಳನ್ನು ಕೊಡ್ತಾ ಹೋಗಿದ್ದಾನೆ ಪರಮಾತ್ಮ. ಈ ರೀತಿಯಲ್ಲಿ ಆ ತೆಂಗಿನಕಾಯಿಯನ್ನು ಒಡೆದಂತೆ, ಕೊಳತ ತೆಂಗಿನಕಾಯಿ ಬಂತು, ಎಲ್ಲ ದೃಷ್ಟಿದೋಷ ಪರಿಹಾರ ಆಯಿತು ಅಂತ ಅನ್ಕೊಂಡ. ಹೋದ, ಕಂಸನನ್ನ ನೋಡ್ತಾನೆ. ಬಾ ಇಲ್ಲಿ ಬಿಲ್ಲಿನ ಹಬ್ಬಕ್ಕೆ, ಬಿಲ್ಲಿನ ಸ್ಪರ್ಧೆಗೆ ಅಂತ ಆ ಕಂಸನನ್ನ ಎಳೆದ. ಒಂದು ಸರ್ತಿ ಎಳೆದು ಆ ಕಂಸನನ್ನ ಕೆಳಗೆ ಹಾಕಿ ಎದೆಯ ಮೇಲೆ ಕೂತು ಗುದ್ದಿದ್ನಂತೆ ಭಗವಂತ. ಗುದ್ದುವಾಗ ಹೇಗಿತ್ತು? ದದತ್ ಖಡ್ಗ ಚರ್ಮ ಪತದ್ ಗದ್ಗ ವರ್ಮ ಭ್ರಮನ್ ಸರ್ವಕೇಶಪ್ಪ ಪಾತಾತಿ ಮೂಢ. ವಾದರಾಜರು ಹೇಳುವ ಧಾಟಿ ನೋಡಿ ಹೇಗಿದೆ ಅಂದ್ರೆ, ಅದು ಗುದ್ದಿದ ಅನ್ನೋದನ್ನು ಕೂಡ ಆ ಧಾಟಿಯಲ್ಲಿ ವರ್ಣನೆ ಮಾಡ್ತಾರೆ. ಧಗ್ 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 ಅಂತ ಅದನ್ನ ಆ ಶ್ಲೋಕದಲ್ಲೂ ಕೂಡ ದದತ್ ಖಡ್ಗ ಚರ್ಮ ಪತದ್ ಗದ್ಗ ವರ್ಮ, ಆ ಶಬ್ದಗಳು ಕೂಡ ಗುದ್ದಿದ ಗುದ್ದಿದ ಅಂತ ಹೇಳಬೇಕು. ಆ ರೀತಿಯಲ್ಲಿ ಅದರ ವರ್ಣನೆಯನ್ನು ಮಾಡ್ತಾ ವಾದರಾಜ ಸ್ವಾಮಿಗಳು ಅವನ ಸಂಹಾರ ಎನ್ನುವಂತಹದ್ದು ನಡೆಯಿತು ಅಂತ ಹೇಳ್ತಾರೆ. ಹೀಗೆ ಕಂಸನ ಸಂಹಾರ ಎನ್ನುವಂತಹದ್ದು ನಡೀತು. ಕಂಸನ ಸಂಹಾರ ನಡೆದಾಗ ಇಡೀ ಮಥುರಾ ಪಟ್ಟಣದವರೆಲ್ಲಾ ಸೇರಿಕೊಂಡು ಒಂದು ಮಂಗಳ ಸ್ನಾನ ಅಂತ ಮಾಡಿದ್ರಂತೆ. ಬಹಳ ಸಂತೋಷ ಆಯ್ತು ಊರಿಗೆಲ್ಲ, ಇಂಥ ಒಬ್ಬ ಅಯೋಗ್ಯ ಹೋದ್ನಲ್ಲ ಅಂತ. ಆಮೇಲೆ ಉಗ್ರಸೇನನ್ನ ಪಟ್ಟಾಭಿಷಿಕ್ತನನ್ನಾಗಿ ಮಾಡಿ, ಎಲ್ಲೂ ತಾನು ಕೂತ್ಕೊಳ್ಳಿಲ್ಲ ಭಗವಂತ. ಆಮೇಲೆ ಭಗವಂತ ಸಾಂದೀಪಿನಿ ಆಚಾರ್ಯ ಗುರುಕುಲಕ್ಕೆ ಹೋಗಿ ಅಧ್ಯಯನವನ್ನ ಮಾಡ್ತಾನೆ. ಆಮೇಲೆ ಗುರುದಕ್ಷಿಣೆ ಅಂತ ಮಗನನ್ನ ಬದುಕಿಸಿ ಕೊಡ್ತಾನಂತೆ ಪರಮಾತ್ಮ. ಅವರು ಸಮುದ್ರದಲ್ಲಿ ಅವನು ಹೋಗ್ಬಿಟ್ಟಿದ್ದ. ಈ ಸಾಂದೀಪಿನ ಕೊನೆಗೆಲ್ಲ ಮುಗೀತು. ಮುಗಿದಾದ್ಮೇಲೆ ಏನ್ ಗುರುದಕ್ಷಿಣೆ ಬೇಕು ಅಂತ ಸಾಂದೀಪಿನಿ ಆಚಾರ್ಯ ಕೇಳಿದ್ರೆ, ಏನೂ ಬೇಡ ಕೃಷ್ಣ, ನಿನಗೆ ನಿನ್ನನ್ನೇನೋ ಕೇಳಿ ನಿನ್ನ ಅನುಗ್ರಹ ಇದ್ರೆ ಸಾಕು ಅನ್ನುವಂತೆ ಹೇಳಿದ್ರೆ, ಹೆಂಡತಿ ನಿಧಾನವಾಗಿ ಹೇಳಿದ್ಲಂತೆ, ಸಾಂದೀಪಿನಿ ಆಚಾರ್ಯ ಹೆಂಡತಿ. ಏನು ಅಂದ್ರೆ, ನಮ್ಮ ಮಗ ಸತ್ತು ಹೋಗಿದ್ದಾನೆ ಕೃಷ್ಣ. ಸಣ್ಣೋನಿದ್ದಾಗ್ಲೇನೆ, ಅಂದ್ರೆ ಮುಂದೆ ಎಲ್ಲ ಕಥೆಗಳೆಲ್ಲ ಗೊತ್ತಿತ್ತು. ಅದರಿಂದ ಸತ್ತವ್ರನ್ನೂ ಬದುಕಿಸ್ತಾನೆ ಅನ್ನುವಂತಹದ್ದಿದೆ. ಅದರಿಂದ ನಮ್ಮ ಮಗನೊಂದು ಬದುಕಿಸಿ ಕೊಡು ಅಂತ ಕೇಳ್ರಿ. ಆಯ್ತು ಅಂತ ಭಗವಂತ ಸಮುದ್ರದ ಒಳಗೆ ಹೋಗಿ, ಆಗ ಆ ಒಬ್ಬ ಅಸುರ ಇರ್ತಾನಲ್ಲಿ, ಆ ಅಸುರ ಅಲ್ಲಿ ಅವನ ಹೆಸರೇನು ಅಂದ್ರೆ ಪಂಚಜನ ಅಂತ ಹೆಸರು ಅವನದ್ದು, ಪಂಚಜನ ಅಂತ. ಆ ಪಂಚಜನ ಅನ್ನುವ ಅಸುರನನ್ನ ಕೊಂದು ಆಮೇಲೆ ಈ ಮಗನನ್ನು ಎತ್ಕೊಂಡು ಬಂದು ಬದುಕಿಸ್ತಾನೆ. ಬದುಕಿಸಿ ಅವನು ಆ ವಯಸ್ಸಿಗೆ ಬಂದಾಗ ಎಷ್ಟು ದೊಡ್ಡವನು ಇರಬೇಕು ಅಷ್ಟೇ ದೊಡ್ಡವನನ್ನ ಮಾಡಿ ಕೊಟ್ಟಂತೆ ಭಗವಂತ. ಅಷ್ಟೆಲ್ಲ ವ್ಯವಸ್ಥೆ ಮಾಡಿದ. ಆ ಪಂಚಜನ ಅನ್ನುವಂತ ಅಸುರನನ್ನ ಕೊಂದಲ್ಲ, ಅವನ ಕೊಂದಾದ ನಂತರ ಅವನ ಇಡೀ ದೇಹವನ್ನೆಲ್ಲ ನಾಶ ಮಾಡಿ, ಅವನ ದೇಹದ ಮೂಳೆ ಇತ್ತಲ್ಲ, ಆ ಮೂಳೆಯಿಂದ ಒಂದು ಶಂಖವನ್ನ ನಿರ್ಮಾಣ ಮಾಡಿದ್ನಂತೆ. ಅದನ್ನೇ ಮುಂದೆ ಈ ಕುರುಕ್ಷೇತ್ರದ ಯುದ್ಧದಲ್ಲಿ ಅದನ್ನು ಊದ್ತಾನೆ ಭಗವಂತ. ಅದಕ್ಕೆ ಪಾಂಚಜನ್ಯ ಅಂತ ಹೆಸರು. ಪಂಚಜನ ಅನ್ನುವ ರಾಕ್ಷಸನಿಂದ ಬಂದದ್ದು ಅಂತ. ಹೀಗೆ ಪಾಂಚಜನ್ಯ ಅನ್ನುವಂತ ಇದನ್ನೆಲ್ಲ ಮಾಡಿದ ಭಗವಂತ. ಮಾಡ್ತಾ ಪರಮಾತ್ಮ ಮುಂದೆ ಅವನ ಸಂಹಾರ ಆದ ನಂತರ ಈ ಅಸ್ಥಿ ಪ್ರಾಸ್ತಿ ಅಂತ ಇಬ್ಬರಿದ್ರಲ್ಲ, ಕಂಸನ ಹೆಂಡಂದ್ರು. ಈ ಕಂಸನ ಹೆಂಡಂದ್ರು ಏನ್ ಮಾಡಿದ್ರಂತೆ, ಅವ್ರಿಗೆ ಸಿಟ್ಟು ಬಂತು. ಈ ಕೃಷ್ಣ ನಮ್ಮ ಗಂಡನನ್ನ ಕೊಂದು ನಮಗೆ ವೈಧವ್ಯವನ್ನ ತಂದ ಅಂತ ಇಬ್ರು ಏನ್ ಮಾಡಬೇಕು ಅಂತ ಗೊತ್ತಾಗದೇನೆ ಅಪ್ಪನ ಮನೆಗೆ ಹೋದ್ರಂತೆ. ಜರಾಸಂಧನ ಮನೆಗೆ ಹೋದ್ರು. ಈ ಜರಾಸಂಧನ ಮನೆಗೆ ಹೋದಾಗ ಜರಾಸಂಧ ಏನು ಅಂತ ಕೇಳಿದ್ರೆ, ಅಪ್ಪ ನಿನ್ನ ಅಳಿಯನನ್ನ ಸಂಹಾರ ಮಾಡಿದ್ದಾನೆ ಕೃಷ್ಣ, ಅವನು ಇರಬಾರ್ದು ಈ ಭೂಮಿಯಲ್ಲಿ, ಅವನ ಸಂಹಾರ ನಡೀಬೇಕು ಅಂತ. ಅವನ ಸಂಹಾರ ನಡೀಬೇಕು ಅಂತ ಈ ಮಾತುಗಳನ್ನು ಹೇಳ್ತಾ ಇದ್ದಂತೇನೆ ಈ ಜರಾಸಂಧನಿಗೆ ಸಿಟ್ಟು ಬಂತು. ಹೌದು, ಬಿಡಬಾರ್ದು, ಅವನನ್ನು ಕೊಲ್ಲಬೇಕು ಅಂತ ಆ ಏನು ಕೃಷ್ಣನ ಪಟ್ಟಣದ ಮೇಲೇನೆ ದಾಳಿ ಮಾಡಿದ್ನಂತ ಒಂದ್ಸರ್ತಿ ಈ ಜರಾಸಂಧ ದಾಳಿ ಮಾಡೋದಂದ್ರೇನು, ಯಾವ ರೀತಿ ಅಂತಂದ್ರೆ, ಜರಾಸಂಧ ಬಂದಿರುವಂತಹದ್ದು ಸುಮಾರು 23 ಅಕ್ಷೌಹಿಣಿ ಸೈನ್ಯವನ್ನ ಕಲೆ ಹಾಕಿದ್ನಂತೆ. 23 ಅಕ್ಷೌಹಿಣಿ ಸೈನ್ಯ. ನಿಮಗೆ ಮಹಾಭಾರತದಲ್ಲಿ ಸಿಗೋದು ಎಲ್ಲಾ ಸೇರಿದ್ರೆ ಟೋಟಲ್ಲೇನೆ 18 ಅಕ್ಷೌಹಿಣಿ ಸೈನ್ಯ ಸಿಗುವಂತಹದ್ದು. ಇವನು ಏಕಕಾಲದಲ್ಲಿ ಒಂದು ಸರ್ತಿ ಯುದ್ಧಕ್ಕೆ ಬಂದ ಅಂತ ಆದ್ರೆ ಏನ್ ಮಾಡ್ತಾ ಇದ್ನಂತೆ, ಇವನು 23 ಅಕ್ಷೌಹಿಣಿ ಸೈನ್ಯವನ್ನ ಕರ್ಕೊಂಡು ಬರ್ತಾ ಇದ್ನಂತೆ. ಆ 23 ಅಕ್ಷೌಹಿಣಿ ಸೈನ್ಯವನ್ನ ಕರ್ಕೊಂಡು ಬಂದು ಯುದ್ಧಕ್ಕೆ ಅಂತ ದಾಳಿ ಮಾಡಿದ. ಅಷ್ಟೂ ಜನರನ್ನು ಕೂಡ ಭಗವಂತ ಎಲ್ಲರ ಸಂಹಾರವನ್ನ ಏಕಾಕಿಯಾಗಿ ಮಾಡಿ, ಎಲ್ಲರನ್ನು ಸೇರಿಸ್ಕೊಂಡಿದ್ದ. ಅವರೆಲ್ಲ ನಿಮಿತ್ತ ಮಾತ್ರ ಅಷ್ಟೇ, ಎಲ್ಲ ಕೆಲಸ ಇವನದ್ದೇ, ಭಗವಂತನದ್ದೇ. ಎಲ್ಲರನ್ನೂ ಕೂಡ ಇವನು ಸಂಹಾರ ಮಾಡಿದ್ನಂತೆ. ಅಷ್ಟು ಸೈನ್ಯವನ್ನ ಸಂಹಾರ ಮಾಡಿದ್ನಲ್ಲ ಭಗವಂತ. ಇಷ್ಟೆಲ್ಲ ಮಾಡಿದ್ರು ಕೂಡ ಏನ್ ಮಾಡಿದ್ನಂತೆ, ಜರಾಸಂಧ ಒಬ್ಬನನ್ನ ಮಾತ್ರ ಸಂಹಾರ ಮಾಡಲಿಲ್ಲ. ಇನ್ನು ಭಾಗವತದಲ್ಲಿ ಹೇಳುವಾಗ ಸುಮಾರು 3 ಅಧ್ಯಾಯಗಳಲ್ಲಿ ಈ ಯುದ್ಧದ ವರ್ಣನೆ ಎನ್ನುವಂತಹದ್ದು ಬಂದಿದೆ. ಯಾಕೆ 3 ಅಧ್ಯಾಯದಲ್ಲಿ ವರ್ಣನೆ ಮಾಡಬೇಕು, ಕೃಷ್ಣ ಹಂಗ್ ಹೊಡೆದ ಹಿಂಗ್ ಹೊಡೆದ, ಇವ್ರನ್ನ ಹೊಡೆದ ಅವ್ರನ್ನ? ಯಾಕೆ ಅಂದ್ರೆ ಇದೆಲ್ಲ ಏನು ಅಂತಂದ್ರೆ, ವ್ಯಾಖ್ಯಾನಕಾರರು ಸತ್ಯಧರ್ಮ ತೀರ್ಥರು ಹೇಳ್ತಾರೆ, ಇದು ಅಷ್ಟು ಅಧ್ಯಾಯಗಳಲ್ಲಿ ವರ್ಣನೆ ಕ್ಷಣ ಮಾತ್ರದಲ್ಲಿ ಪುಡಿ ಮಾಡ್ತಾನೆ ಭಗವಂತ.
ಆದರೂ ಕೂಡ ಅವನ ರಾಜಕೀಯ ಹೇಗಿರುತ್ತೆ, ಅವನು ಯಾವ ಸಂದರ್ಭದಲ್ಲಿ ಏನ್ ತಂತ್ರವನ್ನ ಬಳಸ್ತಾನೆ, ಇದು ನಮಗೆ ಅರ್ಥ ಆಗಲಿ, ನಮಗದರಿಂದ ಅನುಗ್ರಹ ಆಗಲಿ ಅನ್ನೋದಕ್ಕೋಸ್ಕರ ವರ್ಣನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೇಕು. ಇಲ್ಲ ಅಂದ್ರೆ ಒಂದೇ ಶ್ಲೋಕದಲ್ಲಿ ಎಲ್ಲರನ್ನು ಸಂಹಾರ ಮಾಡಿದ ಅಂತ ಹೇಳೋದು ಕಷ್ಟವೇ, ಹೇಳಿಬಿಡ್ಬೋದಿತ್ತು. ಆದರೂ 3-4 ಅಧ್ಯಾಯದಲ್ಲಿ ಹೇಳಿದ್ರ ಉದ್ದೇಶ ಇದು ಅಂತ ಇದನ್ನೆಲ್ಲ ವರ್ಣನೆ ಮಾಡುತ್ತಾರೆ. ಹೀಗೆ ಅವನ ಸಂಹಾರವನ್ನ ಮಾತ್ರ ಮಾಡದೇನೆ ಉಳಿದ ಎಲ್ಲ ಅಕ್ಷೌಹಿಣಿ ಸೈನ್ಯ ಈ ರೀತಿಯಲ್ಲಿ ಇಷ್ಟು ಮಾಡಿದ್ನಲ್ಲ ಭಗವಂತ, ಇದನ್ನ ಒಂದಲ್ಲ ಎರಡಲ್ಲ 23 ಅಕ್ಷೌಹಿಣಿ ಸೈನ್ಯವನ್ನ ಕಲೆ ಹಾಕೋದು ಮತ್ತೆ ಬರೋದು, ಈ ರೀತಿ 18 ಬಾರಿ ಬಂದಿದ್ದಾನಂತೆ ಕೃಷ್ಣನ ಮೇಲೆ ಯುದ್ಧಕ್ಕೆ ಅಂತ. ಈ ಕೃಷ್ಣ ಏನು ಅಂದ್ರೆ ಅಷ್ಟೂ ಕೆಲಸವನ್ನ ಅಂದ್ರೆ ಎಲ್ಲರನ್ನೂ ಸಂಹಾರ ಮಾಡ್ತಿದ್ದ, ಈ ಜರಾಸಂಧನ್ ಬಿಟ್ಬಿಡ್ತಿದ್ದ. ಇವನೇನ್ ತಿಳ್ಕೊಂಬಿಟ್ಟ, ಜರಾಸಂಧ ಅಂದ್ರೆ ಕೃಷ್ಣನಿಗೆ ಎಲ್ಲರನ್ನೂ ಕೊಲ್ಲಿಕ್ಕಾಗತ್ತೆ, ನನ್ನನ್ನು ಕೊಲ್ಲಿಕ್ಕಾಗಲ್ಲ ಅಂತ ತಿಳ್ಕೊಂಬಿಟ್ಟ. ದಡ್ಡ ಪೆದ್ದ ಅವನು. ಆದ್ರೆ ಕೃಷ್ಣ ಏನ್ ಅಂದ್ಕೊಂಡಿದ್ದ ಅಂದ್ರೆ, ನಾನು ಹೇಗೂ ಅವತಾರ ಮಾಡಿದ್ದೆ ಯಾಕೆ, ಜಾತಕ್ ಕಂಸವಧಾರ್ಥಾಯ ಭೂಭಾರ ಹರಣಾಯಚ. ಜಾತಕ್ ಕಂಸವಧೆ ಆಗೋಗಿದೆ ಈಗಾಗಲೇ, ಇನ್ನು ಭೂಭಾರ ಹರಣ ಆಗಬೇಕು. ಅದಕ್ಕೆ ಭೂಭಾರ ಹರಣ ಆಗಬೇಕು ಅಂದ್ರೆ ಎಲ್ಲೆಲ್ಲೋ ಇರ್ತಾರೆ ದೈತ್ಯರು, ಅವ್ರನ್ನೆಲ್ಲ ಹುಡುಕೊಂಡು ಹೋಗಿ ಅಲ್ಲಲ್ಲೇ ಹೋಗಿ ಕೊಲ್ಲೋದೇನು, ಒಂದೇ ಕಡೆ ಇದ್ದಾಗ್ಲೆಲ್ಲ ಈ ಜರಾಸಂಧ ಎಲ್ಲರನ್ನೂ ಒಟ್ಟು ಹಾಕ್ತಾನೆ, ದಲ್ಲಾಳಿ ಕೆಲಸ ಮಾಡ್ತಾನೆ, ಅವನ್ ಕರ್ಕೊಂಡ್ ಬಂದ್ರೆ ಎಲ್ಲರನ್ನು ಸಂಹಾರ ಮಾಡೋಣ ಅಂತ. ಅದಕ್ಕೋಸ್ಕರ ಎಲ್ಲರನ್ನ ಸೇರಿಸ್ಲಿಕ್ಕೆ ಬಿಡ್ತಿದ್ದ ಅವನನ್ನ, ಆಮೇಲೆ ಎಲ್ಲ ಸೈನ್ಯ ಕೊಲ್ತಿದ್ನಂತೆ ಭಗವಂತ. ಈ ರೀತಿ ಮಾಡಿದ ಪರಮಾತ್ಮ. ಇಷ್ಟೆಲ್ಲಾ ಮಾಡಿದ್ನಲ್ಲ ಭಗವಂತ. ಆಮೇಲೆ ಪರಮಾತ್ಮ ಯೋಚನೆ ಮಾಡಿದ, ಕೆಲವು ಸ್ವಲ್ಪ ದಿವಸ ಯುದ್ಧ ಆದ ನಂತರ, ಯುದ್ಧ ಅಂದ್ಮೇಲೆ ಏನಾಗತ್ತೆ ಅಂದ್ರೆ ಬರೀ ಶತ್ರುಗಳು ಮಾತ್ರ ಸಾಯೋದಲ್ಲ, ನಮ್ಮವರು ಸಾಯ್ತಾರೆ. ಅದಕ್ಕೆ ಕೃಷ್ಣ ಯೋಚನೆ ಮಾಡಿದ, ನಮ್ಮವರಿಗೆ ತೊಂದರೆ ಆಗತ್ತಲ್ಲ, ಅದು ಯಾಕೆ ಅಂದ್ರೆ ಈ ಅಯೋಗ್ಯನಿಗೆ ಸಿಟ್ಟಿರೋದು ನನ್ನ ಮೇಲೆ, ನನ್ನ ಜೊತೆಗೆ ಯುದ್ಧಕ್ಕೆ ಅಂತ ಬರ್ತಾನೆ. ಅದಕ್ಕೆ ನಾನು ಇಲ್ಲಿ ಇರಬಾರ್ದು, ನಾನು ಇದ್ರೆ ನನ್ನ ಜೊತೆಗೆ ಬರ್ತಾನೆ, ಅದಕ್ಕೆ ನಾನೇ ದೂರ ಹೋಗಬೇಕು ಅಂತ ಕೃಷ್ಣ ಬಲರಾಮ ಇಬ್ಬರು ಏನು ಮಾಡಿದ್ರಂತೆ, ಅಲ್ಲಿಂದ ಹೊರಟು ಬಿಟ್ರಂತೆ. ಹೊರಟು ಎಲ್ಲಿಗೆ ಬಂದ್ರು ಅಂದ್ರೆ ದಕ್ಷಿಣ ಭಾರತದ ಕಡೆಗೆ ಬಂದ್ರಂತವ್ರು. ದಕ್ಷಿಣ ಭಾರತ ಕಡೆ, ಈ ದಕ್ಷಿಣ ಭಾರತ ಅಂದ್ರೆ ಈ ಕರ್ನಾಟಕ ಈ ಕಡೆಗೆಲ್ಲ ಬಂದ್ರವ್ರು ಕೃಷ್ಣ ಬಲರಾಮ. ಬರುವಾಗ ದಾರಿಯಲ್ಲಿ ಏನಾಯ್ತಂತೆ, ಒಂದು ಕಡೆ ದೂರದಲ್ಲಿ ಬಲರಾಮ ಕೃಷ್ಣ ಇರಬೇಕಾದ್ರೆ ದೂರದಲ್ಲಿ ಒಬ್ಬ ಋಷಿಗಳು ದೊಡ್ಡ ಜ್ಞಾನಿಗಳಂತೆ ತಪಸ್ಸನ್ನ ಮಾಡ್ತಾ ಕೂತಿದ್ರಂತವ್ರು. ಅವರನ್ನು ನೋಡಿ ಬಲರಾಮ ಕೃಷ್ಣ ಇಬ್ಬರು ಕೂಡ ಓಡಿ ಹೋಗಿ ಅವರಿಗೆ ದೀರ್ಘದಂಡ ನಮಸ್ಕಾರವನ್ನ ಮಾಡಿದ್ರಂತೆ. ದೀರ್ಘದಂಡ ನಮಸ್ಕಾರ ಮಾಡಿ, ಸ್ವಾಮಿ ಹೇಗಿದ್ದೀರಿ, ನನ್ನ ಹೆಸರು ಬಲರಾಮ, ಇವನ ಹೆಸರು ಕೃಷ್ಣ ಅಂತ ಇಬ್ಬರು ಪರಿಚಯ ಮಾಡ್ಕೊಂಡ್ರಂತೆ. ಹೀಗೆಲ್ಲ ಪರಿಚಯಗಳೆಲ್ಲ ಆಯ್ತು. ಆದ ನಂತರ ಅವರಿಗೆ ನಮಸ್ಕಾರ ಮಾಡಿದ್ರ ಋಷಿಗಳು ಯಾರು ಅಂದ್ರೆ ಬೇರೆ ಯಾರು ಅಲ್ಲ, ಪರಶುರಾಮ ದೇವರಂತವ್ರು. ಪರಶುರಾಮ ದೇವರಿಗೆ ನಮಸ್ಕಾರ ಮಾಡಿದ್ರು. ಅಂದ್ರೆ ಇದೆಲ್ಲ ಏನು ಅಂದ್ರೆ ಲೋಕ ವಿಡಂಬನೆಗೋಸ್ಕರ. ಪರಶುರಾಮ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ, ಆದ್ರೂ ಲೋಕ ವಿಡಂಬನೆಗೋಸ್ಕರವಾಗಿ ಇದನ್ನೆಲ್ಲ ಮಾಡ್ತಾರೆ. ಆಮೇಲೆ ಏನಾಯ್ತಂತೆ, ಪರಶುರಾಮ ದೇವರು ಹೇಳಿದ್ರಂತೆ ಕೃಷ್ಣನಿಗೆ, ಕೃಷ್ಣ ಇದೇ ದಾರಿಯಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗೋ, ನೀನು ಹೋಗ್ಬೇಕಾದ್ರೆ ಒಬ್ಬ ಇರ್ತಾನೆ, ಅವನ ಹೆಸರು ಏನು ಅಂದ್ರೆ ಶೃಗಾಲ ವಾಸುದೇವ ಅಂತ. ಅವನು ನಾನೇ ವಾಸುದೇವ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾನೆ, ನಾನೇ ದೇವರು ಅಂತ ಹೇಳ್ಕೊಂಡು. ಆದ್ರಿಂದ ಅವನನ್ನು ಹೋಗ್ಬೇಕಾದ್ರೆ ಮುಗಿಸೇ ಹೋಗ್ ನೀನು. ಮತ್ತೆ ಅವನು ಯಾರು ಗೊತ್ತಾ ನಿನಗೆ, ಬೇರೆ ಯಾರು ಅಲ್ಲ, ನಿಮ್ಮ ಅಣ್ಣ ಅಂದ ಅವನು. ನಿಮ್ಮ ಅಣ್ಣ ಅವನು ಅಂತ. ಯಾಕೆ ಅಂದ್ರೆ ಈ ವಸುದೇವ ಏನಿದ್ದಾನಲ್ಲ, ವಸುದೇವನಿಗೆ ಇನ್ನೊಬ್ಬ ಹೆಂಡತಿಯಲ್ಲಿ ಹುಟ್ಟಿದ ಅಯೋಗ್ಯ ಈ ಶೃಗಾಲ ವಾಸುದೇವ, ಇನ್ನೊಬ್ಬ ಹೆಂಡತಿಯಲ್ಲಿ. ಹಾಗಾಗಿ ಅವನು ಕೊಂದು ಹೋಗೋನು ಆಯ್ತು ಅಂತ ಅವರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಅಲ್ಲಿಂದ ಹೋಗಿ ಮುಂದೆ ಶೃಗಾಲ ವಾಸುದೇವ ಅನ್ನುವಂಥ ವ್ಯಕ್ತಿಯನ್ನ ಕೊಂದ್ರಂತ. ಅವನ ಸಂಹಾರ ಮಾಡಿದ್ರು. ಅಲ್ಲಿಂದ ಮುಂದಕ್ಕೆ ಹೋದ್ರು. ಮುಂದಕ್ಕೆ ಹೋಗಬೇಕಾದ್ರೆ ದಾರಿಯಲ್ಲಿ ಒಂದು ಅದ್ಭುತವಾಗಿರುವಂತಹ ಈ ದೊಡ್ಡ ಪರ್ವತ ಕಾಣಿಸ್ತಂತೆ, ದೊಡ್ಡ ಪರ್ವತ. ಅದಕ್ಕೆ ಗೋಮಂತ ಪರ್ವತ ಅಂತ ಹೆಸರು, ಗೋಮಂತ ಪರ್ವತ. ಆ ಪರ್ವತವನ್ನು ನೋಡಿ, ಕೃಷ್ಣ ಇಲ್ಲಿ ಹೋಗಿದ್ದಾನೆ ಅಂತ ಗೊತ್ತಾಗಿ ಜರಾಸಂಧನು ಹುಡುಕೊಂಡು ಬಂದಂತಲ್ಲಿ. ಅವರು ಬರ್ತಾ ಇದ್ದಾರೆ ಅಂತ ಗೊತ್ತಾದ ಕೂಡ್ಲೇನೆ ಆ ಪರ್ವತದ ಮೇಲೆ ಹತ್ತಿ ಕೂತ್ಕೊಂಡ್ಬಿಟ್ನಂತೆ. ಅದು ಹತ್ತೋದು ಅಷ್ಟು ಸುಲಭ ಅಲ್ಲ, ಅದು ಅಷ್ಟು ಸುಲಭ ಅಲ್ಲ, ಬಹಳ ಕಷ್ಟ. ಅದನ್ನ ಕೃಷ್ಣ ಬಲರಾಮ ಇಬ್ರು ಅನಾಯಾಸವಾಗಿ ಹತ್ತಿಬಿಟ್ರು. ಇವ್ರಿಗೆ ಹತ್ಲಿಕ್ಕೆ ಆಗ್ಲಿಲ್ಲ. ಅದಕ್ಕೆ ಕೆಳಗೆ ಬೆಂಕಿ ಹಚ್ಚಿರಿ, ಅದು ಇದು ಮಾಡ್ರಿ ಅಂತ ಏನೇನೋ ಮಾಡಿದ್ರು, ಏನೂ ಆಗ್ಲಿಲ್ಲ. ಆರಾಮಾಗಿ ಮೇಲೆ ಕೂತಿದ್ನಂತೆ ಭಗವಂತ. ಇದೇ ಪ್ರಸಂಗದಲ್ಲಿ ಇನ್ನೊಂದು ಪ್ರಾಸಂಗಿಕವಾಗಿ ಒಂದು ವರ್ಣನೆಯನ್ನು ಮಾಡುತ್ತಾರೆ. ಪ್ರಾಸಂಗಿಕವಾಗಿ ಏನಾಯ್ತು ಅಂದ್ರೆ, ಈ ಪ್ರಸಂಗದಲ್ಲಿ ಈ ಶ್ವೇತದ್ವೀಪ ಅಂತ ಭಗವಂತನ ಒಂದು ಲೋಕ. ಶ್ವೇತದ್ವೀಪ ಅಂತಂದ್ರೆ ಕ್ಷೀರ ಸಮುದ್ರ ಅಂತ ಇದೆಯಲ್ವಾ, ಆ ಕ್ಷೀರ ಸಮುದ್ರದಲ್ಲಿ ದೇವರು ತನ್ನದ್ದೇ ಒಂದು ಮನೆ ಮಾಡಿಕೊಂಡಿದ್ದಾನೆ. ಅದು ಹೇಗೆ ಅಂದ್ರೆ ಕ್ಷೀರ ಸಮುದ್ರ, ಹಾಲಿನ ಸಮುದ್ರ. ಹಾಲಲ್ಲಿ ಕೆನೆ ಕಟ್ಟಿದಾಗ ಕೆನೆಯಿಂದ ಮನೆ ಮಾಡಿದ್ನಂತೆ ಭಗವಂತ. ಅದಕ್ಕೆ ಕೆನೆ ಮನೆ ಅಂತ ಹೆಸರು, ವೈಟ್ ಹೌಸ್ ಅಂತ ಹೇಳ್ತಾರಲ್ಲ ಹಾಗೆ. ಅಂತಹ ಒಂದು ವೈಟ್ ಹೌಸ್, ಅದರಲ್ಲಿ ಭಗವಂತ ಇರ್ತಾನಂತೆ ಪರಮಾತ್ಮ. ಆ ಪರಮಾತ್ಮನನ್ನ
ಒಂದು ಸರ್ತಿ ಅಲ್ಲಿ ಎರಡು ಇರ್ತದೆ, ಒಳಗೆ ಹೋದ್ರೆ ಮುಕ್ತ ಸ್ಥಾನ, ಹೊರಗೆ ಅಮುಕ್ತ ಸ್ಥಾನ ಅಂತ. ಹೊರಗೂ ಓಡಾಡ್ತಿರ್ತಾನೆ ದೇವರಲ್ಲಿ, ಅಲ್ಲೆಲ್ಲ ಅಮುಕ್ತರು ಇರ್ತಾರಂತೆ, ದೇವ್ರ ದರ್ಶನ ಮಾಡ್ತಿರ್ತಾರೆ ಅವರೆಲ್ಲ. ಆದ್ರೆ ಮೋಕ್ಷದ ಆನಂದ ಆಗ್ತಾ ಇರಲ್ಲ ಇನ್ನೂ ಕೂಡ, ಸ್ವಲ್ಪ ಅಷ್ಟೇ. ಅಂತೂ ಅಂತಹ ಸಂದರ್ಭದಲ್ಲಿ ಭಗವಂತ ಎಲ್ಲ ದೇವತೆಗಳಿಗೆ ಎಲ್ರಿಗೂ ಕೂಡ ಹೇಳಿದ್ನಂತೆ, ಈಗ ಒಂದು ಚಮತ್ಕಾರ ತೋರಿಸ್ತೀನಿ, ಒಂದ್ಸರ್ತಿ ನೋಡ್ತಾ ಇರ್ರಿ ನೀವು ಅಂತ ಹೇಳಿದ್ನಂತೆ. ಆಯ್ತು ಅಂತ ಎಲ್ರು ನಿದ್ದೆ ಮಾಡಿದಂತೆ ನಟನೆ ಮಾಡ್ರಿ ಎಂದು ಭಗವಂತ. ಆಯ್ತು ಅಂತ ಎಲ್ರೂ ಕೂಡ ನಿದ್ದೆ ಮಾಡಿದಂತೆ ನಟನೆ ಮಾಡಿದ್ರು. ಎಲ್ಲ ನಿದ್ದೆ ಮಾಡಿದಂತೆ ನಟನೆ ಮಾಡುವಾಗ ದೇವರು ಕೂಡ ತಲೆ ಮೇಲೆ ಕಿರೀಟ ಇಟ್ಟುಕೊಂಡು ಮಾಡಿ ಮಲಗಿದ್ನಂತೆ. ಅಲ್ಲಿಗೆ ಬಲಿಚಕ್ರವರ್ತಿ ಬಂದ. ಬಲಿಚಕ್ರವರ್ತಿ ಬರಬೇಕಾದ್ರೆ ಬಂದದ್ದು ಯಾಕೆ ಅಂದ್ರೆ ದೇವ್ರ ದರ್ಶನ ಮಾಡಬೇಕು ಅಂತ ಬಂದದ್ದು. ಕೆಲವೊಮ್ಮೆ ಹಂಗೆ ಆಗ್ತಿರ್ತದೆ, ಕೆಲವರು ಬರುವಾಗ ದೇವ್ರ ದರ್ಶನ ಮಾಡಬೇಕು, ದೇವ್ರು ನೋಡಬೇಕು ಅಂತಲೇ ಬಂದಿರ್ತಾರೆ, ಅವ್ರಿಗೇನು ದುರ್ಬುದ್ಧಿ ಇರಲ್ಲ. ಆದ್ರೆ ಬಂದ ಮೇಲೆ ಇದ್ದಕ್ಕಿದ್ದಾಗೆ ದುರ್ಬುದ್ಧಿ ಹುಟ್ಟುಬಿಡ್ತದಂತ ಅವ್ರಿಗೆ. ಹಂಗೆ ಇವನಿಗೇನಾಯ್ತು ಅಂದ್ರೆ ಬಲಿಚಕ್ರವರ್ತಿಗೆ ಬರುವಾಗಿರ್ಲಿಲ್ಲ, ಬಂದಾದ ನಂತರ ನೋಡ್ದ ಎಲ್ಲ ಮಲಗಿದ್ರು, ದೇವರು ಮಲಗಿದಂತೆ ನಟನೆ ಮಾಡ್ತಿದ್ದಾನೆ. ನೋಡಿ ಅನ್ನಿಸ್ತು ಇವನಿಗೆ, ದೇವ್ರ ತಲೆ ಮೇಲೆ ಇರೋ ಕಿರೀಟ ಚೆನ್ನಾಗಿದೆ, ನಾನು ಎತ್ಕೊಂಡು ಹೋದ್ರೆ ಹಾಗಿರುತ್ತದೆ ಅಂತ, ನನ್ನ ತಲೆ ಮೇಲಿದ್ರೆ ಚೆನ್ನಾಗಿರ್ತದಲ್ಲ ಅಂತ. ಅವನ ಕಿರೀಟ ಎಲ್ಲಿ, ಇವನ್ ತಲೆಯಲ್ಲಿ? ಆ ಬುದ್ಧಿ ಅವನಿಗೆ ಬರುವಾಗಿರ್ಲಿಲ್ಲ, ಅಲ್ಲಿ ಬಂದಾಗ ಆ ಬುದ್ಧಿ ಬಂತಂತೆ. ಹಾಗೆ ಕೆಲವೊಮ್ಮೆ ಆಗ್ತಿರ್ತದೆ, ಬರುವಾಗ ಗುಡಿಗೆ ಬರ್ಬೇಕಾದ್ರೆ ಅಂತ ಬುದ್ಧಿ ಇರಲ್ಲ. ಯಾರಾದ್ರೂ ಅಲ್ಲಿ ಇಲ್ಲಿ ನೋಡ್ತಿದ್ದಾರೆ ಇಲ್ಲ ಅಂತ ಗೊತ್ತಾದ್ರೆ ಎಲ್ಲೋ ದೂರದಲ್ಲಿ ಒಂದು ಬಾಳೆಹಣ್ಣು ಇಟ್ಟಿದ್ರೆ ಬಾಯಿಗೆ ಇಟ್ಕೊಂಡು ಹೋಗ್ಬಿಡೋದು, ಹಾಗೆ ಮಾಡ್ತಿರ್ತಾರೆ. ಆ ತರ ಇವನಿಗೆ ಆ ಬುದ್ಧಿ ಬಂತು. ಬಂದಾಗ ಆ ಕಿರೀಟವನ್ನು ನಿಧಾನವಾಗಿ ತೆಗೆದ, ತಗೊಂಡು ಹೊಡ್ಲಿಕ್ಕೆ ಅವನು ತಗೊಂಡು ಹೋಗಬೇಕಾದ್ರೆ ಈ ಗರುಡ ಇರ್ಲಿಲ್ಲ ಅಲ್ಲಿ, ಅಕಸ್ಮಾತ್ ಹೊರಗಿಂದ ಬಂದಂತೆ ಗರುಡ ಹೊರಗಿಂದ ಬಂದು ಕೂಡ್ಲೇನೆ ನೋಡಿದ ಕೂಡಲೇ ಎಲ್ಲ ಇವನು ಭಗವಂತನ ಕಿರೀಟ ತಗೊಂಡು ಹೋಗ್ತಿದ್ದಾನೆ ಅಂತ ನಿಲ್ಲು ಅಂದ. ಇವನಿಗೆ ಗೊತ್ತಾಯ್ತಲ್ಲ ಅಂತ ಓಡ್ಲಿಕ್ಕೆ ಶುರು ಮಾಡಿದ್ನಂತೆ. ಓಡ್ದ ಹಂಗೆ ಓಡ್ತಾನೇ ಇದ್ನಂತೆ. ಇವನ್ ಬಿಡ್ಲೇ ಇಲ್ಲ. ಅವನು ಓಡ್ತಾ ಬಲಿಚಕ್ರವರ್ತಿ ಎಲ್ಲಿಗೆ ಬಂದ ಅಂತಂದ್ರೆ ಈ ದಕ್ಷಿಣ ಕನ್ನಡಕ್ಕೆ, ಅಂದ್ರೆ ಈ ನಮ್ಮ ಕರ್ನಾಟಕ ಪ್ರದೇಶಕ್ಕೆ ಎಲ್ಲ ಬಂದ್ಬಿಟ್ನಂತೆ. ಅಲ್ಲಿಗೆ ಬಂದಾಗ ಇನ್ನು ಈ ಗರುಡ ನನ್ನನ್ನು ಬಿಡೋದಿಲ್ಲಪ್ಪ ಅಂತ ಅನ್ಕೊಂಡು ಏನ್ ಮಾಡಿದ್ನಂತೆ, ಆ ಕಿರೀಟ ನನ್ನ ಕೈಯಲ್ಲಿ ಇದ್ರೆ ಅಲ್ವಾ, ಅದಕ್ಕೆ ಈ ಕಿರೀಟವೇ ಬೇಡ ನನಗೆ ಅಂತ ಅಲ್ಲಿ ಕೆಳಗಿಟ್ಟ ಓಡಿ ಹೋಗಿಬಿಟ್ಟ. ಆಮೇಲೆ ಆ ಕಿರೀಟವನ್ನ ಈ ಗರುಡ ತಗೊಂಡಂತೆ. ಗರುಡ ತಗೊಂಡಾದ ನಂತರ ಆ ಕಿರೀಟವನ್ನೇನ್ ಮಾಡಿದ, ತಗೊಂಡು ವಾಪಸ್ ಭಗವಂತನಿಗೆ ಕೊಡಬೇಕು ಅಂತ ಅಲ್ಲಿಂದ ನಡ್ಕೋತ ಬರ್ತಾ ಇದ್ನಂತೆ. ಬರಬೇಕಾದ್ರೆ ಏನಾಯ್ತು, ಮೇಲೆ ಹಾರ್ತಾ ಇದ್ನಲ್ಲ ಗರುಡ, ಆವಾಗ ಗೋಮಂತ ಪರ್ವತದ ಮೇಲೆ ಬಂದ. ಅಲ್ಲಿ ನೋಡಿದ್ರೆ ಕೃಷ್ಣ ಇದ್ದ. ಅವನಿಗೆ ತತ್ವಜ್ಞಾನ ಇತ್ತು ಚೆನ್ನಾಗಿ. ಅಲ್ಲಿ ಮೂಲ ರೂಪದಲ್ಲಿರುವ ಭಗವಂತ ಬೇರೆ ಅಲ್ಲ, ಈ ಕೃಷ್ಣ ಬೇರೆ ಅಲ್ಲ, ಇಬ್ರು ಒಂದೇ ಅನ್ನೋ ತತ್ವಜ್ಞಾನ ಇತ್ತು. ಅದಕ್ಕೇನು ಮಾಡಿದ, ಕೂಡಲೇ ಅಲ್ಲೇನು ಇಲ್ಲೇ ಕೊಟ್ರು ಆಯ್ತು, ಅದು ದೇವರಿಗೆ ಕೊಟ್ಟಂತೆ ಅಂತ ಕೆಳಗೆ ಬಂದು, ಏನೋ ಕೃಷ್ಣ ಇಲ್ಲಿದ್ದೀಯಲ್ಲ ಅಂತ. ಏನಿಲ್ಲ, ಹಿಂಗೊಂದು ಕೆಲಸ ಇತ್ತು, ಇಲ್ಲಿ ಬಂದೀನಿ. ಆಯ್ತು, ನಿನ್ ಕಿರೀಟ ನೀ ಇಟ್ಕೊಳಪ್ಪ ಅಂತ ಅವನ ತಲೆ ಮೇಲೆ ಇಟ್ನಂತೆ. ಸೈಜ್ ಇಷ್ಟು ಪರ್ಫೆಕ್ಟ್ ಆಗಿತ್ತು ಅಂದ್ರೆ ಸ್ವಲ್ಪವಾದ್ರೂ ವ್ಯತ್ಯಾಸ ಆಗಬೇಕು, ಏನು ವ್ಯತ್ಯಾಸ ಇಲ್ಲ. ಆ ಟೋಪಿ ಹಾಗೆ ಇಟ್ರೆ ಕರೆಕ್ಟಾಗಿ ಸೇರ್ಕೊಳ್ಳುತ್ತಂತೆ, ಕರೆಕ್ಟಾಗಿ ಕೂತ್ಕೊಳ್ಳುತ್ತಂತೆ. ಬೇರೆಯವ್ರದೆಲ್ಲ ಹಂಗಿರೋದಿಲ್ಲ ಟೋಪಿ. ನಮ್ಮ ಟೋಪಿ ಇನ್ನೊಬ್ಬರಿಗೆ ಹಾಕಬೇಕು ಅಂತ ಹೋದ್ರೆ ಒಂದೋ ಫಿಟ್ ಆಗ್ತದೆ, ಇಲ್ಲ ಅಂದ್ರೆ ಲೂಸ್ ಆಗ್ತದೆ, ಅದು ಸರಿಯಾಗಿ ಕೊಡೋದಿಲ್ಲ. ಅವರದ್ದೇ ಟೋಪಿ ಅಂತ ಇರ್ತದೆ, ಅದು ಮತ್ತೆ ಇನ್ನೊಬ್ಬರಿಗೆ ಟೋಪಿ ಹಾಕೋದು ಅಂತ ಹೇಳಿ ಅದು ಬೇರೆ. ಮತ್ತೆ ನಮ್ ಟೋಪಿ ಇನ್ನೊಬ್ಬರಿಗೆ ಲೂಸ್ ಆಗೋದು ಬೇರೆ, ಆ ರೀತಿ. ಆದ್ರೆ ಇವನ್ನ ಹಾಕಿದ್ರೆ ಹಾಗೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತಂತದ್ದು, ಕರೆಕ್ಟಾಗಿ ಕೂತ್ಕೊಳ್ಳುತ್ತು. ದೇವರೇ ನಿನಗೆ ಸಮರ್ಪಣೆ ಮಾಡಿದ್ನಪ್ಪ, ಸಾಕು ನನಗೆ ಅಂತ ಅನ್ಕೊಂಡಂತೆ. ವಾದರಾಜ ಸ್ವಾಮಿಗಳು ಇದನ್ನು ಹೇಳ್ತಾರೆ ಬಹಳ ಚೆನ್ನಾಗಿ. ಕಳನಂತೆ ಒಬ್ಬ ತನಗೆ ಸಲ್ಲದ ಭಾಗ್ಯವ ಬಲ್ಲಿದ ಗಂಜಿ ಬರಿಗೈದ, ದುರ್ಲಭ ಮುಕ್ತಿಗೆ ದೂರವೆಂದೆನಿಸುವ ಪಾತಾಳ ತಳಕ್ಕೆ ಇಳಿದ ಗಡ. ವಾದರಾಜರು ಹೇಳೋ ಮಾತು, ಕಳನಂತೆ ಒಬ್ಬ ತನಗೆ ಸಲ್ಲದ ಭಾಗ್ಯ. ಕಿರೀಟ ಆ ಬಲಿಚಕ್ರವರ್ತಿ ನನ್ನ ತಲೆ ಮೇಲೆ ಇಟ್ಟುಕೊಳ್ತೀನಿ ಅಂದ್ರೆ ಅವನಿಗೆ ಯೋಗ್ಯನ? ಅದು ಸಲ್ಲದ ಭಾಗ್ಯ ಅದು. ಆದ್ರಿಂದ ಅದೇನಾಯ್ತು, ಹೋಗುವಾಗ ಇವನ್ ಗರುಡ ಬಂದು ಹಿಡ್ಕೊಂಡಾದ್ರಿಂದಾಗಿ ಬಲ್ಲಿದನಿಗೆ ಅಂದ್ರೆ ಕಳನಂತೆ ಒಬ್ಬ ತನಗೆ ಸಲ್ಲದ ಭಾಗ್ಯವ ಬಲ್ಲಿದ ಗಂಜಿ ಬರಿಗೈದ, ತನ್ನ ಕೈ ಖಾಲಿ ಕೈ ಮಾಡ್ಕೊಂಡು ಅಲ್ಲೇ ಇಟ್ಟು ಹೋಗ್ಬಿಟ್ಟ. ಆದ್ರಿಂದ ಭಗವಂತ, ನಿನಗೆ ಯೋಗ್ಯವಲ್ಲದ ಕೆಲಸ ಮಾಡಿದ್ದೀಯೋ ನೀನು ಅಂತ ನಿನ್ನನ್ನು ಪಾತಾಳದಲ್ಲಿ ಇಡ್ತೀನಿ, ಮೋಕ್ಷದ ಹತ್ರ ಇಡಬೇಡ ಅಂತ ಅವನನ್ನು ಪಾತಾಳಕ್ಕೆ ಕಳಿಸಿದ ಅಂತ. ಅದಕ್ಕೋಸ್ಕರ ಅಂತ ಒಂದು ಕಾರಣವನ್ನು ಕೊಡೋದು ವಾದರಾಜ ಸ್ವಾಮಿಗಳು. ಹಾಗೆ ಆ ರೀತಿ ಇದೆಲ್ಲ ನಡೀತಂತೆ. ಆಮೇಲೆ ಭಗವಂತ ಏನು ಮಾಡಿದ, ಪರಮಾತ್ಮ ಇದನ್ನೆಲ್ಲ ಮುಗಿಸಿಕೊಂಡು ಅಲ್ಲಿಂದ ಮತ್ತೆ ಬರ್ತಾನೆ ವಾಪಸ್ಸು ಬಂದಾಗ ಅದು ಮತ್ತೆ ಇಷ್ಟೆಲ್ಲ ಆಯ್ತು. ಕೃಷ್ಣನ್ ತಲೆ ಮೇಲೆ ಆ ವೈಕುಂಠದಿಂದ ಬಂದಿರುವಂತ ಕಿರೀಟ ಎಲ್ಲಿ ಹೋಯ್ತು ಅಂತಂದ್ರೆ, ಅದಕ್ಕೆ ಇದನ್ನೆಲ್ಲ ಏನ್ ಅದ್ಭುತ ಅಂತೀರಿ, ಸತ್ಯಧರ್ಮ ತೀರ್ಥ ಶ್ರೀಪಾದರು ಬರೀತಾರೆ ಇದನ್ನು.
ಅವ್ರು ಹೇಳ್ತಾರೆ ಇದು ಎಲ್ಲಿದೆ ಅಂದ್ರೆ ಇವತ್ತಿಗೂ ಕೂಡ ಆ ಕಿರೀಟ ಭೂಮಿಯಲ್ಲೇ ಇದೆ ಅಂತೆ. ದೇವರು ಇಲ್ಲಿಗೆ ತಂದದ್ದನ್ನ ಅಲ್ಲಿಗೆ ತಗೊಂಡಾಗಲ್ಲಂತೆ ಪರಮಾತ್ಮ. ಯಾಕೆಂದ್ರೆ ಅವನಿಗೆ ಏನು ಇದೆಲ್ಲ ಏನು ಕ್ಷುಲ್ಲಕ್ಕೆ ಇದೆ, ಎಲ್ಲವೂ ಕೂಡ ಬೇಕು ಅಂದ್ರೆ ಅಲ್ಲೇ ನಿರ್ಮಾಣ ಆಗ್ತದೆ ಪರಮಾತ್ಮನಿಗೆ. ಅದು ಅದರಿಂದ ಅದೆಲ್ಲ ಚೈತನ್ಯ ಸ್ವರೂಪಿ ಆದದ್ದು ಆ ಪರ್ವ, ಅವನಿಗೆ ಭಗವಂತನ ಕಿರೀಟ ಎಲ್ಲ ಹಾಗಿರುವಂತ ಇದು ಏನಾಯ್ತಂತೆ ಇಲ್ಲೇ ಇಟ್ಟಿದ್ದಾರಂತೆ, ಇಲ್ಲೇ ಇಟ್ಟಿದ್ದಾರೆ. ಇವತ್ತಿಗೂ ಕೂಡ ಅದೇನಂದ್ರೆ ಈ ಮಂಡ್ಯದ ಹತ್ರ ಒಂದು ಊರು ಬರ್ತದೆ, ಅಲ್ಲಿ ಒಂದು ವೈರಮುಡಿ ಅಂತ ನಡೀತದೆ, ಒಂದು ಉತ್ಸವ ನಡೀತದೆ ವೈರಮುಡಿ ಅಂತ. ಆ ವೈರಮುಡಿ ಅನ್ನೋ ಉತ್ಸವದಲ್ಲಿ ಅದನ್ನು ವರ್ಷಕ್ಕೊಂದ್ಸರ್ತಿ ಈ ಕಿರೀಟವನ್ನು ಹೊರಗೆ ತೆಗಿತಾರೆ. ಅದೆಲ್ಲ ಪೊಲೀಸ್ ಕಸ್ಟಡಿಯಲ್ಲೇ ಇರುತ್ತದೆ. ಅದು ಇವತ್ತಿಗೂ ಕೂಡ ವೈರಮುಡಿ ಅನ್ನೋ ಉತ್ಸವ ನಡೆದಾಗ ಆ ಕಿರೀಟವನ್ನು ಹೊರಗೆ ತೆಗೆದು ಅದರ ಒಂದು ಮೆರವಣಿಗೆ ಮಾಡ್ತಾರೆ, ಎಲ್ಲರೂ ಅದನ್ನು ದರ್ಶನ ಮಾಡಿಕೊಡ್ತಾರೆ. ಆ ಕಿರೀಟವೇ ಕೃಷ್ಣ ಹಾಕೊಂಡಂತ ಕಿರೀಟ ಅಂತ ಹೇಳ್ತಾರೆ. ಆ ಕಿರೀಟವೇ ಅದನ್ನ, ಯಾಕೆಂದ್ರೆ ಸತ್ಯಧರ್ಮರು ಸ್ವಲ್ಪ ಮೈಸೂರು ಪ್ರಾಂತ್ಯದಲ್ಲೆಲ್ಲ ಹೆಚ್ಚು ಓಡಾಟ ಮಾಡಿದವರು, ಅವ್ರು ಇದನ್ನೆಲ್ಲ ನೋಡಿದ್ದೀನಿ ನಾನು ಅಂತ ಬರೀತಾರೆ ಅವರು. ಹಾಗೆ ಅಂತ ಒಂದು ದಿವ್ಯವಾಗಿರುವಂತ ಕಿರೀಟ ಅಂತ. ಆಮೇಲೆ ಕೃಷ್ಣ ಇದನ್ನೆಲ್ಲ ಮಾಡಿಕೊಂಡು ಭಗವಂತ ಅಲ್ಲಿಂದ ಬಂದನಂತೆ. ಬಂದಾದ ನಂತರ ಆಮೇಲೆ ಏನಾಯ್ತಂತೆ, ಇವನಲ್ಲಿರುವ ಸೈನ್ಯಗಳೆಲ್ಲ ಖಾಲಿ ಆಯ್ತು. ಈ ಜರಾಸಂಧನಿಗೆ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ, ಎಲ್ಲ ಖಾಲಿ ಆಯ್ತು. ಇನ್ನು ಕೃಷ್ಣನ ಜೊತೆಗೆ ಯುದ್ಧಕ್ಕೆ ಅಂದ್ರೆ ಹೆಂಗ್ ಹೋಗಬೇಕು ಅಂದ್ರೆ ಅದಕ್ಕೆ ವಿಚಾರ ಮಾಡಿದ್ರಂತೆ. ಯಾರೋ ಹೇಳಿದ್ರಂತೆ, ಇಲ್ಲ ಒಬ್ಬ ಇದ್ದಾನೆ, ಅವನಲ್ಲಿ ದೊಡ್ಡ ಸೈನ್ಯ ಇದೆ ಅಂತ ಹೇಳಿದ್ರಂತೆ. ಯಾರು ಅವನು ಅಂದ್ರೆ ಕಾಲಯವನ ಅಂತ ಒಬ್ಬ ಇದ್ದ. ಆ ಕಾಲಯವನ ಯಾರು ಅಂತಂದ್ರೆ ಗರ್ಗಾಚಾರ್ಯ ಇದ್ರಲ್ಲ, ಕೃಷ್ಣನಿಗೆ ನಾಮಕರಣ ಮಾಡಿದವರು, ಅವ್ರ ಮಗ ಅವನು ಹುಟ್ಟಿದ್ಯಾಕೆ ಅಂದ್ರೆ ಕೃಷ್ಣನ್ ಕೊಲ್ಲಿಕ್ಕೆ ಅಂತಲೇ ಹುಟ್ಟಿದ್ದಂಥವ್ನು. ಕೃಷ್ಣನನ್ನು ಕೊಲ್ಲಿಕ್ಕೆ ಅಂತಲೇ ಹುಟ್ಟಿದ್ದು. ಅದು ಯಾಕೆ ಅಂದ್ರೆ ಗರ್ಗಾಚಾರ್ಯರೇನೆ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ರಂತೆ. ರುದ್ರದೇವರನ್ನು ಕುರಿತು ತಪಸ್ಸನ್ನ ಮಾಡಿ ವರ ಕೇಳಿದ್ರಂತೆ, ನನಗೆ ಕೃಷ್ಣನನ್ನ ಕೊಲ್ಲುವ ಮಗ ಹುಟ್ಟಬೇಕು ಅಂತ ಅವರು ಕೇಳ್ಕೊಂಡಿದ್ರಂತೆ ವರವನ್ನು. ಯಾಕೆ ಇವ್ರಿಗೆ ಯಾಕಿಂತ ದುರ್ಬುದ್ಧಿ ಬಂತು ಅಂತ ಕೇಳಿದ್ರೆ, ಗರ್ಗಾಚಾರ್ಯ ನಾಮಕರಣ ಮಾಡಿದವರು ಕೃಷ್ಣನ್ ಭಕ್ತರು, ಅವ್ರಿಗೆ ಯಾಕೆ ಹಿಂಗೆ ಅಂದ್ರೆ ಕೆಲವೊಮ್ಮೆ ಕೃಷ್ಣನ್ ಭಕ್ತರಲ್ಲ ಎಲ್ಲಾ ಭಕ್ತರಿಗೂ ಹಿಂಗಾಗ್ತಿರ್ತದಂತೆ. ಏನೇನೋ ಅಂದ್ಬಿಡ್ತಾರೆ, ಏನೇನೋ ಮಾತಾಡ್ತಾರೆ, ಗೊತ್ತಾಗಲ್ಲ, ಹಾಗಾಗ್ತಿರ್ತದೆ. ಅದಕ್ಕೆ ಯಾಕೆ ಹೀಗಾಯ್ತು ಅಂದ್ರೆ ಈ ಗರ್ಗಾಚಾರ್ಯಗೇನಾಯ್ತಂತೆ, ಯಾದವರೆಲ್ಲ ಸೇರ್ಕೊಂಡು ತಮಾಷೆ ಮಾಡ್ತಿದ್ರಂತೆ. ಅವ್ರಿಗೆ ಮದುವೆ ಆಗಿತ್ತು, ಮಕ್ಕಳಾಗಿರ್ಲಿಲ್ಲಂತೆ. ಅದಕ್ಕೆ ಮದುವೆ ಆಗಿದೆ, ಮಕ್ಕಳಿಲ್ಲ ಅಂತ ತಮಾಷೆ ಮಾಡ್ತಿದ್ರು. ಸಿಟ್ಟು ಬಂದಿತ್ತು ಅವನಿಗೆ ಗರ್ಗಾಚಾರ್ಯಗೆ. ಇವರು ತಮಾಷೆ ಮಾಡೋದಿರ್ಲಿ, ಯಾಕೆ ಇವರು ತಮಾಷೆ ಮಾಡುವಷ್ಟು ಧೈರ್ಯ ಎಲ್ಲಿಂದ ಇವರಿಗೆ ಅಂದ್ರೆ ನಮ್ಮ ಕುಲದಲ್ಲಿ ಕೃಷ್ಣ ಇದ್ದಾನೆ, ನಮ್ಮನ್ನು ಯಾರೇನ್ ಮಾಡ್ತಾರೆ ಅನ್ನುವ ಧೈರ್ಯ ಅವರಿಗೆ. ಅದಕ್ಕೆ ಕೃಷ್ಣನಿಂದಾಗಿ ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ ನೀವು, ಆ ಕೃಷ್ಣನೇ ಇರಬಾರ್ದು, ಅವನನ್ನು ಕೊಂದು ಬಿಡಬೇಕು ಅಂತ ಅದಕ್ಕೋಸ್ಕರ ರುದ್ರದೇವರ ತಪಸ್ಸನ್ನ ಮಾಡಿ ಒಬ್ಬ ಯವನಳನ್ನ ಮದುವೆ ಮಾಡಿಕೊಂಡು ಅವಳಲ್ಲಿ ಒಬ್ಬ ಮಗನನ್ನ ಪಡೆದರಂತೆ. ಅದಕ್ಕೆ ಅವನ ಹೆಸರೇನು ಅಂದ್ರೆ ಯವನರಲ್ಲಿ ಹುಟ್ಟಿದವನಾದ್ರಿಂದ ಯವನ ಅಂತ ಹೆಸರಂತೆ. ಆಮೇಲೆ ಅವನು ಕಾಯ್ತಾ ಕೂತಿದ್ದ, ಯಾವುದಕ್ಕೋಸ್ಕರ ಅಂದ್ರೆ ಕೃಷ್ಣನ್ ಕೊಲ್ಲುವ ಕಾಲ ಯಾವಾಗ ಬರ್ತದೆ ಅಂತ ಕಾಯ್ತಾ ಕೂತಿದ್ನಂತೆ. ಆದ್ರಿಂದ ಕೃಷ್ಣನ ಕೊಲ್ಲುವ ಕಾಲವನ್ನ ಪ್ರತೀಕ್ಷೆ ಮಾಡ್ತಾ ಇದ್ದ. ಆದ್ರಿಂದ ಅದಕ್ಕೆ ಕಾಲ ಅಂತಲೂ ಕೂಡ ಹೆಸರಿಟ್ರಂತೆ. ಯವನರಲ್ಲಿ ಹುಟ್ಟಿದ್ರಿಂದ ಯವನ ಅಂತಲೂ ಹೆಸರು, ಎರಡು ಸೇರಿಸಿದ್ರು ಕಾಲ ಯವನ ಅಂತ ಕರೆದ್ರಂತ ಅವನನ್ನ. ಹೀಗೆ ಕಾಲ ಯವನ ಅನ್ನುವ ಹೆಸರು ಬಂದಿತ್ತು ಅವನಿಗೆ. ಇಂಥ ಒಬ್ಬ ಅಯೋಗ್ಯ. ಇವನಲ್ಲಿ ಎಷ್ಟು ಸೈನ್ಯ ಇತ್ತು ಅಂದ್ರೆ, ನಾನು ಆಗ್ಲೇ ಹೇಳಿದೆ 23 ಅಕ್ಷೌಹಿಣಿ ಸೈನ್ಯವನ್ನ ಒಂದೊಂದು ಬಾರಿ ತಗೊಂಡು ಬಂದ, 18 ಬಾರಿ ಬಂದ. ಇವನಲ್ಲಿ ಒಟ್ಟು ಸೈನ್ಯ ಎಷ್ಟಿತ್ತಂತೆ, 3 ಕೋಟಿ ಅಕ್ಷೌಹಿಣಿ ಸೈನ್ಯ ಇತ್ತಂತೆ ಇವನ ಹತ್ರ. 3 ಕೋಟಿ ಅಕ್ಷೌಹಿಣಿ ಸೈನ್ಯ. ಭಗವಂತ ವಿಚಾರ ಮಾಡದೆ ಇದನ್ನೆಲ್ಲ ಒಟ್ಟಿಗೆ ಮುಗಿಸೋಣ ಅಂತ ಅನ್ಕೊಂಡಿದ್ದ. ಆಯ್ತು ಅಂತ ಅದಕ್ಕೆ ಈ ಜರಾಸಂಧನಿಗೆ ಹೇಳಿದ್ರಂತೆ, ನಾವು ಕಾಲಯವನನ್ನು ಸಹಾಯ ಪಡೆಯೋಣ ಅಂತ. ಈ ಜರಾಸಂಧನಿಗೆ ಅವಮಾನ, ಅಲ್ಲ ನಾನೇನು ಅವನ ಸಹಾಯ ಮಾಡು ಅಂತ ಕೇಳೋದು ಅಂತ. ಅದಕ್ಕೆ ಹೇಳಿದ್ರಂತೆ ಪಕ್ಕದಲ್ಲಿದ್ದವ್ರು, ನೋಡು ಸ್ವಲ್ಪ ನಾವು ನಮ್ ಕೆಲಸ ಆಗಬೇಕು ಅಂದಾಗ ಹಂಗೆಲ್ಲ ಅನಬಾರದು, ನಾವೇನ್ ಸಹಾಯ ಮಾಡು ಅಂತ ಕೇಳೋದು ಬೇಡ. ಮತ್ತೇನ್ ಹೇಳೋಣ ಅಂದ್ರೆ ಅವನು ಹುಟ್ಟಿದ್ ಹೇಗೂ ಕೂಡ ಏನು ಅಂತಂದ್ರೆ ಕೃಷ್ಣನ್ ಕೊಲ್ಲಿಕ್ಕೆ ಹುಟ್ಟಿದ್ದು. ಅದಕ್ಕೋಸ್ಕರ ಜರಾಸಂಧನಿಗೆ ಸಹಾಯ ಅಂತ ಕೇಳೋದು ಬೇಡ, ಜರಾಸಂಧನ ಆದೇಶ ಆಗಿದೆ ಅದಕ್ಕೆ ಬರಬೇಕು ಅಂತ ಹೇಳ್ಬೋಣ, ಸ್ವಲ್ಪ ವ್ಯತ್ಯಾಸ ಆಗ್ತದಲ್ಲ, ಹಾಗೆ ಮಾಡೋಣ ಅಂದ್ರು. ಹಂಗೆ ಮಾಡ್ರಿ ಅಂದ ಇವನು ಜರಾಸಂಧ. ಆಯ್ತು ಅಂತ ಕಾಲಯವನಿಗೆ ಸುದ್ದಿ ಮುಟ್ಟಿಸಿದ್ರು. ಕಾಲಯವನ ಅದಕ್ಕೆ ಕಾಯ್ತಾ ಇದ್ದ, ಎಲ್ಲ ಕೃಷ್ಣ ಸಿಕ್ಕನಲ್ಲ ಹಾಗಾದ್ರೆ ಕೊಲ್ಲಬೇಕು ಅಂತ ತಯಾರಿ ಆದ. ಅವನು ಊರಿಂದ, ಅದು ಎಲ್ಲಿ ಯವನರ ದೇಶ ಅಂದ್ರೆ, ಯವನರ ದೇಶ ಅಂದ್ರೆ ಭಾರತದಿಂದ ಹೊರಗಿತ್ತು ಸ್ವಲ್ಪ ಅದು, ಆ ದೇಶದಿಂದ ಬರಬೇಕು ಅವನು. ಅಷ್ಟೂ ಸೈನ್ಯ ಕರ್ಕೊಂಡು ಬಂದಂತೆ ಕೃಷ್ಣನ ಕೊಲ್ಲಬೇಕು ಅಂತ ಹೇಳಿ. 3 ಕೋಟಿ ಅಕ್ಷೌಹಿಣಿ ಸೈನ್ಯ. 3 ಕೋಟಿ ಅಕ್ಷೌಹಿಣಿ ಸೈನ್ಯ ಅಂದ್ರೆ ಯೋಚನೆ ಮಾಡಿ ಹಾಗಿರ್ತದೆ ಅವರೆಲ್ಲ ಬಂದ್ರು ಅಂತ ಆದ್ರೆ.
ಅವರು ಬರುವಾಗ ದಾರಿಯಲ್ಲಿ ಏನಾಗ್ತಿತ್ತಂತೆ, ಕತ್ಲಾದ್ರೆ ಎಲ್ಲಾದ್ರೂ ಮಲಗ್ತಿದ್ರಂತ ಅವರೆಲ್ಲ. ಮಲಗಿದ್ರೆ ಬೆಳಗ್ಗೆ ಆದ ಕೂಡ್ಲೆ ಅವ್ರು ಅಲ್ಲಿಂದ ಹೊರಡ್ತಾರಲ್ಲ, ಅವ್ರು ಎಲ್ಲಿಂದ ಹೊರಡ್ತಿದ್ರೋ ಅಲ್ಲಿ ಒಂದು ದೊಡ್ಡ ನದಿ ಹರಿತಿತ್ತಂತಲ್ಲಿ. ಇವರು ಅಲ್ಲಿಂದ ಎದ್ದು ಬಂದ್ರೆ ಸಾಕು ನದಿ ಹರಿತಿತ್ತಂತೆ. ಯಾಕೆ ಅಂತ ಕೇಳಿದ್ರೆ, ಇವರೆಲ್ಲ ಎದ್ದು ಆ ಕಡೆ ಬರ್ತಿದ್ರಲ್ಲ, ಇವರೆಲ್ಲ ಮಲಮೂತ್ರ ವಿಸರ್ಜನೆ ಮಾಡಿರ್ತಿದ್ರಲ್ಲ, ಅದೆಲ್ಲ ನದಿಯಾಗಿ ಹರಿತಿತ್ತಂತದ್ದು. ಅಷ್ಟು ದೊಡ್ಡ ಸೈನ್ಯ ಇದು ಅಂತ. ಆ ಎಲ್ಲಾ ನದಿಯನ್ನು ಕೂಡ ವಾಯುದೇವರು ಒಣಗಿಸ್ತಾ ಇದ್ರಂತ ಅಲ್ಲಲ್ಲೇನೆ, ಮತ್ತೆ ಸಮಸ್ಯೆ ಆಗಬಾರದು ಅಂತ ಹೇಳಿ. ಅಷ್ಟು ದೊಡ್ಡ ಸೈನ್ಯ ಇಟ್ಟುಕೊಂಡು ಬಂದಿದ್ದ ಇವನು ಅಯೋಗ್ಯ. ಆ ಸೈನ್ಯ ಇಟ್ಟುಕೊಂಡು ಬರುವಾಗ ಹೀಗೆ ಬರ್ತಾ ಇದ್ದಾನೆ ಅಂತ ಸುದ್ದಿ ಗೊತ್ತಾಯ್ತು. ಗೊತ್ತಾದ ಕೂಡ್ಲೆ ಯುದ್ಧ ಅಂದ್ರೆ ಏಕಾಏಕಿ ಬಂದು ದಾಳಿ ಮಾಡಿಬಿಡೋದಲ್ಲ, ಮೊದಲೇ ಸೂಚನೆ ಕೊಡ್ಬೇಕಂತ. ಸೂಚನೆ ಕೊಟ್ಟು ಆಮೇಲೆ ಯುದ್ಧಕ್ಕೆ ಬರಬೇಕು. ಇದೆಲ್ಲ ಕ್ರಮ. ಕೃಷ್ಣನಿಗೆ ಈ ವಿಚಾರ ಎಲ್ಲ ಗೊತ್ತಾಯ್ತು. ಗೊತ್ತಾದ ಕೂಡ್ಲೆ ಭಗವಂತ ಯೋಚನೆ ಮಾಡದ, ಇವನಿಗೊಂದು ಸಂದೇಶ ಕಳಿಸ್ಬೇಕು ಅಂತ. ಆಯ್ತು ಅಂತ ಏನ್ ಮಾಡಿದ್ನಂತೆ ಕೃಷ್ಣ, ಒಂದು ಗಡಿಗೆ ಒಳಗೆ ಒಂದು ಕರಿನಾಗರ ಹಾವು ಹಾಕಿದ್ನಂತೊಂದು. ಆ ನಾಗರ ಹಾವನ್ನು ಹಾಕಿ ಅದನ್ನು ಮುಚ್ಚಿದ್ನಂತೆ. ಮುಚ್ಚಿ ಒಬ್ಬ ದೂತನಿಗೆ ಕೊಟ್ಟು, ಇದು ಕಾಲಯವನಿಗೆ ಕೊಡು ಅಂತ ಹೇಳಿ ಕಳಿಸಿದ್ನಂತೆ. ಅದಕ್ಕೆ ಕಾಲಯವನಿಗೆ ಕೊಡು ಅಂತ ಹೇಳಿ ಕಳಿಸಿದ ನಂತರ ಆಯಿತು ಅಂತ ದೂತ ತಗೊಂಡು ಹೋಗಿ ಕಾಲಯವನಿಗೆ ಆ ಗಡಿಗೆಯನ್ನು ಕೊಟ್ಟನಂತೆ. ಏನು, ಇದು ಕೃಷ್ಣ ನಿನಗೆ ಸಂದೇಶ ಕಳಿಸಿದ್ದಾನೆ ಅಂತ. ಹೌದಾ ಅಂತ ಆಶ್ಚರ್ಯ ಆಯ್ತು ಅವನಿಗೆ. ಆಶ್ಚರ್ಯ ಆಗಿ ಒಂದ್ಸರ್ತಿ ಏನ್ ಮಾಡಿದ, ಸರಿ ಅಂತ ಅದರ ಮುಚ್ಚಳವನ್ನು ಹೀಗೆ ತೆಗೆದ. ಆ ಹಾವು ಮೇಲೆದ್ದು ಬುಸ್ ಅಂತ ಒಂದ್ಸರ್ತಿ ಅವನಿಗೆ ಗಾಬರಿ ಆಯ್ತು ಒಮ್ಮೆ. ಎಲ್ಲ ಕೃಷ್ಣ ಅಂದ್ರೆ ಕೃಷ್ಣ ನನಗೆ ಸಂದೇಶ ಕಳಿಸಿದ್ದಾನೆ ಅಂತ. ಏನು ಅಂದ್ರೆ, ನೀನು ಹೇಗ್ ಬಂದರೂ ಕೂಡ ನಾನು ಕರಿನಾಗರ ಹಾವಿದ್ದಂತೆ ನಿನ್ನನ್ನು ಕಚ್ಚಿಕೊಳ್ತೇನೆ ಅಂತ ಕೃಷ್ಣ ನನಗೆ ಸಂದೇಶ ಕಳಿಸಿದ್ದಾನೆ ಅಂತ ಅವನು ತಿಳ್ಕೊಂಡ. ಈ ಸಂದೇಶ ಬಂದಿದೆ ಅಂತ. ಅದಕ್ಕೇನ್ ಮಾಡಿದ್ನಂತೆ, ನಾನು ಕೃಷ್ಣನಿಗೆ ವಾಪಸ್ ಸಂದೇಶ ಕಳಿಸ್ತೀನಿ, ನಿಲ್ಲಿಲ್ಲೇ ಅಂತ ಹೇಳಿ ಆ ದೂತನ್ನು ನಿಲ್ಲಿಸಿಕೊಂಡು ಹೇಳಿದ್ನಂತೆ, ಒಂದು 10 ನಿಮಿಷ ನಿಲ್ಲು ಅಂತ. ಇಡೀ ಎಲ್ಲೆಲ್ಲಿ ಕೆಂಪಿರುವೆ ಇರ್ತದಲ್ಲ, ಆ ಕೆಂಪಿರುವೆಯನ್ನು ಹುಡುಕಿ ತನ್ನಿ ಅಂದ್ರಂತ. ಆ ಇರುವೆಗಳು ಬಂದು ಎಲ್ಲಾ ಇರುವೆಗಳ ರಾಶಿಯನ್ನೆಲ್ಲವನ್ನು ಕೂಡ ತಗೊಂಡು ಆ ಮಡಿಕೆ ಒಳಗೆ ಹಾಕಿದ್ನಂತೆ, ಕೆಂಪಿರುವೆಗಳನ್ನೆಲ್ಲ. ಅದು ಹಾಕಿದ್ರೆ ಒಂದು 5 ನಿಮಿಷಕ್ಕೇನೆ ಎಲ್ಲಾ ಕೆಂಪಿರುವೆಗಳು ಕೂಡ ಆ ಹಾವನ್ನು ಕಡಿದು ಕೊಂದೇ ಬಿಟ್ಟುವಂತೆ. ಆ ಹಾವೇ ಸತ್ತೋಯ್ತು. ಅದನ್ನು ಮತ್ತೆ ಮುಚ್ಚಿ ಅದನ್ನು ಕೃಷ್ಣನಿಗೆ ವಾಪಸ್ ಕೊಡು ಅಂತ ಹೇಳಿದ್ನಂತೆ. ಸರಿ ಆಯ್ತು ಅಂತ ಅದನ್ನು ತಗೊಂಡೋಗಿ ಕೊಟ್ರು. ವಾಪಸ್ ಕೊಟ್ರೆ ಕೃಷ್ಣ ಅದನ್ನು ನೋಡಿ ಏನಾಗಿದೆ, ಹಾವು ಸತ್ತಿದೆ, ಒಳ್ಳೇದಾಯ್ತು ಬಿಡು, ಪರವಾಗಿಲ್ಲ ಅಂದ ಕೃಷ್ಣ. ಒಳ್ಳೇದಾಯ್ತು ಅಂದ. ಏನು ಅಂತಲೇ ಅರ್ಥ ಆಗ್ಲಿಲ್ಲ. ಅಂದ್ರೆ ಕೃಷ್ಣನ ತಂತ್ರಗಾರಿಕೆ ಏನು ಅಂದ್ರೆ ಅದ್ಭುತ ಕೃಷ್ಣನ ತಂತ್ರಗಾರಿಕೆ. ಏನಾಯ್ತು ಅಂದ್ರೆ, ಕೃಷ್ಣ ಆ ಹಾವನ್ನು ಕಳಿಸಿಕೊಟ್ಟಿದ್ದ, ಇವನ ಹಾವನ್ನು ಕೊಂದು ಕಳಿಸಿದ. ಅಂದ್ರೆ ಅದರಲ್ಲಿ ಏನು ಸಂದೇಶ ಇವನದ್ದು ಅಂದ್ರೆ, ನೀನು ಹಾವು ಅಂತ ಆದ್ರೆ ಒಬ್ಬನೇ ನೀನು, ನನ್ನ ಬಳಿಯಲ್ಲಿ ಕೆಂಪಿರುವೆ ಅಂತೆ ನನ್ನ ಹತ್ರ ಬೇಕಾದಷ್ಟು ಸೈನ್ಯ ಇದೆ, ನಿಮ್ಮನ್ನು ಕೊಂದು ಬಿಡ್ತೀನಿ ಹಾವನ್ನು ಕೊಂದಂತೆ ಅಂತ ಅವನ ಸಂದೇಶ. ಆದ್ರೆ ಕೃಷ್ಣ ಇದರಲ್ಲಿ ಮಾಡಿದ ತಂತ್ರಗಾರಿಕೆನೇ ಬೇರೆ ಭಗವಂತನದ್ದು. ಅವನ ತಂತ್ರಗಾರಿಕೆ ಏನು ಅಂದ್ರೆ, ಇವನು ಕಾಲಯವನ ಗರ್ಗಾಚಾರ್ಯರ ಮಗ. ರುದ್ರದೇವರ ಹತ್ರ ವರ ಕೇಳಿದ್ದಾನೆ, ಕೃಷ್ಣನ್ ಕೊಲ್ಲೋ ಮಗ ಬೇಕು ಅಂತ. ರುದ್ರದೇವರು ತಥಾಸ್ತು ಅಂದಿದ್ದಾರೆ. ಅದಕ್ಕೆ ಕೃಷ್ಣ ಉಪಾಯ ಮಾಡಿದ, ಅದಕ್ಕೆ ಕರಿನಾಗರ ಹಾವನ್ನು ಕಳಿಸಿದ್ನಂತೆ. ಕರಿನಾಗರ ಹಾವಿಗೆ ಸಂಸ್ಕೃತದಲ್ಲಿ ಹೆಸರೇನು ಗೊತ್ತಾ? ಕೃಷ್ಣ ಸರ್ಪ ಅಂತಾರೆ. ಕೃಷ್ಣ ಅಂತ ಅದಕ್ಕೂ ಹೆಸರಿದೆ ಅಂತೆ. ಆದ್ರಿಂದ ಇವನು ಕರಿನಾಗರ ಹಾವನ್ನು ಕಳಿಸಿದ. ಅವನೇನ್ ಮಾಡಿದ, ಅದನ್ನು ಕೊಂದ. ಅಂತೂ ಏನಾಯ್ತು, ರುದ್ರದೇವರು ಏನು ವರ ಕೊಟ್ಟಿದ್ರು ಅದು ತಥಾಸ್ತು ಅಂತಿದ್ದು ಸತ್ಯ ಆಯ್ತು. ಅಂತೂ ಅವ್ರ ವರ ಮುಗಿದೋಯ್ತು ಅಂತ ಅರ್ಥ. ಇನ್ನು ಬಾಯಿನ ನಾನೇ ನಿನ್ನನ್ನು ಕೊಲ್ತೀನಿ ಅಂತ ವ್ಯವಸ್ಥೆ ಮಾಡಿಕೊಂಡ ಭಗವಂತ. ಇದು ಅವನು ಉಪಾಯ ಆಗಿತ್ತು, ತಂತ್ರಗಾರಿಕೆ ಆಗಿತ್ತಂತೆ ಭಗವಂತನದ್ದು. ಆಮೇಲೆ ಏನಾಗತ್ತೆ ಅಂದ್ರೆ, ಇವನು ಕಾಲಯವನ ಮುಂದೆ ಬರ್ತಾನೆ, ದೊಡ್ಡ ಸೈನ್ಯವನ್ನ ತಗೊಂಡು ಬಂದ. ಇಡೀ ಸೈನ್ಯವನ್ನ ಏಕಾಂಗಿಯಾಗಿ ಭಗವಂತ ಸಂಹಾರವನ್ನ ಮಾಡಿದ್ನಂತೆ ಪರಮಾತ್ಮ. ಎಲ್ಲ 3 ಕೋಟಿ ಅಕ್ಷೌಹಿಣಿ ಸೈನ್ಯವನ್ನ ಸಂಹಾರ ಮಾಡಿದ. ಕಾಲಯವನನ್ನ ನೋಡಿದ. ಅವನನ್ನ ಮಾತ್ರ ನೋಡಿ ಭಗವಂತ ಏನು ಮಾಡಿದ್ನಂತೆ, ಅವನನ್ನು ನೋಡಿ ಹೆದರಿದಂತೆ ನಟನೆ ಮಾಡಿದ. ಬೇಕು ಅಂತ ಅವನು ಎದುರಿಗೆ ಹೋಗಿ ಓಡ್ಲಿಕ್ಕೆ ಶುರು ಮಾಡಿದ್ನಂತೆ. ಈ ಓಡ್ಲಿಕ್ಕೆ ಶುರು ಮಾಡಿದ ಕೂಡಲೇ ಈ ಕೃಷ್ಣ ಸಿಗಲ ನನ್ನನ್ನು ನೋಡಿ ಹೆದರುತ್ತಿದ್ದಾನೆ ಅಂತ ಇವನು ಯವನನು ಕೂಡ, ಕಾಲಯವನನು ಕೂಡ ಕೃಷ್ಣನ ಹಿಂದಿಂದೆ ಓಡಿದ್ನಂತೆ. ಹಿಂದಿಂದೆ ಓಡ್ತಾ ಇದ್ರೆ ಒಂದು ಗುಹೆ ಇತ್ತಂತೆ. ಆ ಗುಹೆ ಒಳಗೆ ಓಡೋದ ಕೃಷ್ಣ. ಆ ಗುಹೆ ಒಳಗೆ ಓಡೋದ ಕೂಡ್ಲೇನೆ ಗುಹೆ ಒಳಗೆ ಏನಾಗಿತ್ತು ಅಂದ್ರೆ, ಭಗವಂತ ಏನ್ ವ್ಯವಸ್ಥೆ ಅವನದ್ದು ಅಂದ್ರೆ, ಅಲ್ಲಿ ಒಳಗಡೆ ಏನಾಗಿತ್ತು, ಒಬ್ಬ ಮುಚುಕುಂದ ಅಂತ ಕೃಷ್ಣನ ಭಕ್ತ. ಆ ಭಕ್ತ ಏನು ಮಾಡಿದ್ದ, ದೇವತೆಗಳಿಗೆ ಸಹಾಯ ಮಾಡಿದಾಗ ದೇವತೆಗಳೆಲ್ಲ ಕೇಳಿದ್ರಂತೆ, ನಿನಗೇನ್ ಬೇಕು ಅಂತ. ನಾನು ಒಳ್ಳೆ ನಿದ್ದೆ ಬೇಕು ನನಗೆ ಅಂತ ಕೇಳಿದ್ನಂತೆ.
ಭಗವಂತ ಅನ್ಕೊಂಡ, ನನ್ನ ಭಕ್ತನೋ ನೀನು, ಇನ್ನು ಎಷ್ಟು ದಿವಸ ನಿದ್ದೆ ಹೊಡಿತಿ, ಹಾಳಾದ್ದು ಸಾಕು, ಎದ್ದಿನ ಮೋಕ್ಷಕ್ಕೆ ಬರುವಂತಿ ಅಂತ ಅವನನ್ನು ಎಬ್ಬಿಸ್ಬೇಕಿತ್ತು. ಆದ್ರೆ ಅವನ ಅದ್ರ ಜೊತೆಗೆ ಒಂದು ವರ ಕೇಳಿದ್ನಂತೆ, ನನ್ನ ನಿದ್ದೆಗೆ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರು ಅಂತಾದ್ರೆ ನಾನು ಕಣ್ಣು ಬಿಟ್ಟು ಯಾರನ್ನು ನೋಡ್ತೀನೋ ಅವರು ಪೂರ್ಣವಾಗಿ ಅವರು ಸುಟ್ಟು ಸಾಯ್ಬೇಕು ಅಂತ, ಅವ್ರು ಬಿದ್ದು ಸಾಯ್ಬೇಕು, ಅವ್ರ ತಲೆ ಹೋಳಾಗಬೇಕು ಅಂತ ಇಂಥ ವರ ಕೇಳಿದ್ನಂತೆ. ಅದಕ್ಕೆ ಕೃಷ್ಣ ಅನ್ಕೊಂಡ, ಒಂದೇ ವ್ಯವಸ್ಥೆಯಲ್ಲಿ 2 ಹಕ್ಕಿಗಳಾಗಬೇಕು ಅಂತ ಭಗವಂತ ಆ ಗುಹೆ ಒಳಗೆ ಓಡಿದ್ನಂತೆ. ಓಡ್ತಾ ಇದ್ದಂತೆ ಈ ಕಾಲೆಯವರನ್ನು ಕೂಡ ಹಿಂದಿಂದೆ ಬಂದು ಕೂಡ್ಲೇನೆ ಈ ಕೃಷ್ಣ ತನ್ನ ಮೈ ಮೇಲಿದ್ದ ಶಾಟಿಯನ್ನ ಆ ಮುಚ್ಚುಕುಂದ ಮಲಗಿದ್ನಲ್ಲ ಅವನ ಮೇಲೆ ಹೊದಿಸಿಬಿಟ್ನಂತೆ. ಹೊದಿಸಿ ಆ ಕಡೆ ದೂರದಲ್ಲಿ ಓಡೋಗಿ ನಿಂತುಬಿಟ್ಟ. ನಿಂತು ಕೂಡಲೇ ಈ ಕಾಲೆಯವನಿಗೆ ಅನ್ನಿಸ್ತು, ಎಲ್ಲಾ ಕೃಷ್ಣ, ನನಗ್ ಗೊತ್ತಾಗಲ್ಲ ಅಂತ ತಿಳ್ಕೊಂಡೇನೋ, ಇಲ್ಲಿ ಮಲ್ಕೊಂಡ್ಬಿಟ್ರೆ ನೀನು ಅಂತೂ ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದೀಯಾ, ನೋಡಿಗೆ ಏನ್ ಮಾಡ್ತೇನೆ ನಿನ್ನನ್ನ ಅಂತ ಈ ಕಾಲಯವನ ಏನ್ ಮಾಡಿದ್ನಂತೆ, ಒಂದ್ಸರ್ತಿ ಜಾಡಿಸಿ ಒದ್ದನಂತೆ ಆ ಮುಚ್ಚುಕುಂದನಿಗೆ. ಅವನು ಒದ್ದು ಕೂಡ್ಲೇನೆ ಇವನು ಎದ್ದ ಆ ಕಡೆಯಿಂದ. ಯಾರು ಅಂತ ನೋಡ್ತಾನೆ, ಅವನ್ ನೋಡಿದ ಕೂಡ್ಲೆ ಭಸ್ಮವಾಗಿ ಕೆಳಗೆ ತಲೆ ಹೋಳಾಗಿ ಬಿದ್ದಂತೆ, ಕೆಳಗೆ ಬಿದ್ದಂತೆ. ಎಷ್ಟು ವಿಚಿತ್ರ ನೋಡಿ. ಇವನೇನಾಯ್ತು, ಬಂದ ಕಾಲಯವನ ಬಂದ, ಏನ್ ತಿಳ್ಕೊಂಡ, ಇವನೇ ಕೃಷ್ಣ ಅಂತ ತಿಳ್ಕೊಂಡ, ಅವನು ಒದ್ದ, ಇವನ್ ಎದ್ದ, ಇವನ್ ಬಿದ್ದ ಅಂತ. ಹಾಗೆ ಇವನ್ ಬಿದ್ದೇ ಹೋದ್ನಂತೆ. ಅಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ, ಇದರಲ್ಲೂ ನಮಗೊಂದು ಸಂದೇಶ ಕೊಟ್ಟಿದ್ದಾನೆ ಪರಮಾತ್ಮ. ಏನ್ ಸಂದೇಶ ಅಂದ್ರೆ, ದೇವರು ಹೇಳ್ತಾನೆ ಭಗವಂತ ನೋಡಿ, ಕಾಲಯವನ ಅಂತ ಹೇಳಿದ್ರೆ ಅವನೊಬ್ಬ ದೈತ್ಯ. ಈ ಮುಚುಕುಂದ ಅಂದ್ರೆ ಯಾರು, ಅವನೊಬ್ಬ ಜೀವ. ಆದ್ರೆ ಆ ಕಾಲಯವನ ಏನ್ ಮಾಡಿದ ದೈತ್ಯ ಅಂದ್ರೆ, ದೈತ್ಯ ಬುದ್ಧಿ ಹೇಗಿರುತ್ತೆ ಅಂದ್ರೆ, ಮುಚುಕುಂದ ಒಬ್ಬ ಜೀವ, ಆದ್ರೆ ಆ ಜೀವನನ್ನ ಏನ್ ತಿಳ್ಕೊಂಡ ಅವನು, ಇವನೇ ಕೃಷ್ಣ ಅಂತ ತಿಳ್ಕೊಂಡ. ಅಂದ್ರೆ ಜೀವ ಪರಮಾತ್ಮ ಒಂದೇ ಅಂತ ತಿಳ್ಕೊಂಡ. ಅದಕ್ಕೇನಾಯ್ತು, ಅವನಿಗೆ ಕೆಳಗೆ ಬೀಳುವಂತ ಸ್ಥಿತಿ ಬಂತು. ಆದ್ರಿಂದ ಜೀವನದಲ್ಲಿ ಏನಾದ್ರೂ ಕೂಡ ಜೀವ ಪರಮಾತ್ಮ ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೇನಾದ್ರೂ ತಿಳ್ಕೊಂಡ್ರೆ ನೀವು ನಿಮ್ಮ ಜೀವನದಲ್ಲಿ ಕಾಲಯವನಂತೆ ಕೆಳಗೆ ಬೀಳುತ್ತೀರಿ ಅನ್ನುವಂಥ ತತ್ವವನ್ನ ಭಗವಂತ ಇಲ್ಲಿ ತೋರಿಸಿಕೊಟ್ಟ ಪರಮಾತ್ಮ. ಹೀಗೆ ಅಂದ್ರೆ ಎಲ್ಲದರಲ್ಲೂ ಕೂಡ ಆಚಾರ್ಯರ ಸಿದ್ಧಾಂತ ಎನ್ನುವಂತಹದ್ದು ಅಡಗಿ ಹೋಗಿದೆ ಅಂತದ್ರಲ್ಲಿ, ಕೃಷ್ಣನ ಚಿಂತನೆಗಳಲ್ಲಿ. ಈ ರೀತಿಯಲ್ಲಿ ಪರಮಾತ್ಮ ತೋರಿಸಿದ ಆ ಕಾಲಯವನನ ಸಂಹಾರ ಆಯಿತು. ಇಷ್ಟಾದರೂ ಕೂಡ ಭಗವಂತ ಏನು ಮಾಡಿದ, ಜರಾಸಂಧನನ್ನ ಕೊಲ್ಲಿಲ್ಲ, ಮತ್ತೆ ಬಿಟ್ಟ ಜರಾಸಂಧನ. ಯಾಕೆ ಅಂತಂದ್ರೆ, ಈಗಲಾದ್ರೂ ಕೊಲ್ಬೋದಿತ್ತಲ್ಲ, ಎಲ್ಲ ಒಂದು ಹಂತದ್ದು ಮುಗೀತು, ಇಂದು ಮುಗಿಸ್ಬಿಡ್ಬೋದಿತ್ತಲ್ಲ. ಅಂದ್ರೆ ಈ ಜರಾಸಂಧ ಅವನನ್ನ ಕೊಲ್ಲುವ ಕೀರ್ತಿ ನನಗಲ್ಲ, ನನ್ನ ಮಗ ಅಥವಾ ನನ್ನ ಶಿಷ್ಯನಾದಂತಹ ಭೀಮನಿಗೆ ಬರಲಿ ಅಂತ. ಭೀಮನಿಗೆ ಆ ಕೀರ್ತಿ ಬರಬೇಕು ಅಂತ, ಜರಾಸಂಧನನ್ನ ಕೊಂದ ಕೀರ್ತಿ ಅವನಿಗೆ ಬರಬೇಕು ಅಂತ ಅದಕ್ಕೋಸ್ಕರವಾಗಿ ಭಗವಂತ ಈ ವ್ಯವಸ್ಥೆ ಮಾಡಿದ್ನಂತೆ. ಏನು ಅಂದ್ರೆ, ಇದರ ಹಿನ್ನೆಲೆ ಹೇಗೆ ಅಂದ್ರೆ, ಇದನ್ನ ಯಾವ ರೀತಿ ಚಿಂತನೆ ಮಾಡಬೇಕು. ಮುಂದೆ ಏನ್ ಮಾಡ್ತಾನೆ ಕೃಷ್ಣ, ಆಮೇಲೆ ರುಕ್ಮಿಣಿ ಮದುವೆ ಎಲ್ಲ ಆದ ನಂತರ ಒಂದ್ಸರ್ತಿ ಏನ್ ಮಾಡ್ತಾನೆ, ಈ ಭೀಮ ಅರ್ಜುನ ಇಬ್ಬರನ್ನು ಕರ್ಕೊಂಡು ಹೋಗಿ ಜರಾಸಂಧನ ಜೊತೆಗೆ ಯುದ್ಧ ಮಾಡಿಸಿ ಜರಾಸಂಧನ ಕೊಲ್ತಾನೆ ಪರಮಾತ್ಮ. ಆದ್ರೆ ಕೊಲ್ಲಬೇಕಾದ್ರೆ ಏನ್ ಮಾಡಿದ, ಭೀಮ ಅರ್ಜುನನ ಕರ್ಕೊಂಡು ಹೋಗಿ ಅವನ್ನ ಕೊಂದ. ಇದರ ಅರ್ಥ ಏನು ಅಂದ್ರೆ, ಜರಾಸಂಧ ಅಂತ ಹೇಳಿದ್ರೆ ಅವನು ಮಿಥ್ಯಾಜ್ಞಾನದ ಪ್ರತೀಕ. ಜಗತ್ತು ಸುಳ್ಳು ಅಂತ ಹೇಳುವಂತ ಏನು ಜ್ಞಾನ ಇದೆಯಲ್ಲ, ಅದರ ಪ್ರತೀಕ ಅವನು. ಜಗತ್ ಸುಳ್ಳು ಅಂತ ಹೇಳ್ತಾನಂತೆ. ಅವನಿಗೆ ಇಬ್ರು ಮಕ್ಕಳು ಅಂತಂದ್ರೆ ಯಾರದು ಅಂದ್ರೆ, ಅಸ್ಥಿ ಪ್ರಾಸ್ತಿ ಅಂದ್ರೆ ಒಂದು ವಿಪರೀತ ಜ್ಞಾನ, ಇನ್ನೊಂದು ಸಂಶಯ ಅಂತ ಅರ್ಥ. ಇದು ಜಗತ್ತು ಸುಳ್ಳು ಅನ್ನುವಂತ ವಾದ ಯಾರು ಅಂದ್ರೆ ಜರಾಸಂಧ, ಅವನು ಅದರ ಪ್ರತೀಕ, ಮಿಥ್ಯಾಜ್ಞಾನದ ಪ್ರತೀಕ. ಆ ಮಿಥ್ಯಾಜ್ಞಾನವನ್ನ ಹೊಡಿಬೇಕು, ಅದರ ನಾಶ ಮಾಡಬೇಕು ಅಂತಾದ್ರೆ ಅದಕ್ಕೋಸ್ಕರವಾಗಿ ಕೃಷ್ಣ ಏನು ಮಾಡಿದ್ದಾನೆ ಅಂದ್ರೆ, ಮಿಥ್ಯಾಜ್ಞಾನ ನಾಶ ಮಾಡಲಿಕ್ಕೆ ವೇದವ್ಯಾಸ ರೂಪದಿಂದ ಅದಕ್ಕೆ ಅಂತ ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿದ್ದಾನೆ. ಬರೀ ಬ್ರಹ್ಮಸೂತ್ರದಿಂದಾಗಿ ಅಂದ್ರೆ ಕೃಷ್ಣ ಒಬ್ಬನೇ ಹೋಗಿ ಜರಾಸಂಧನನ್ನ ಕೊಲ್ಲಿಲ್ಲ, ಮತ್ತೇನ್ ಮಾಡಿದ, ಭೀಮನನ್ನ ಕರ್ಕೊಂಡ, ಜೊತೆಗೆ ಅರ್ಜುನನನ್ನು ಕರ್ಕೊಂಡ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ನೀವು ಕೂಡ ಜಗತ್ತಿನಲ್ಲಿ ಮಿಥ್ಯಾಜ್ಞಾನವನ್ನ ಹೊಡಿಬೇಕು ಅಂತಾದ್ರೆ, ಮಿಥ್ಯಾಜ್ಞಾನವನ್ನ ಖಂಡನೆ ಮಾಡಬೇಕು ಅಂದ್ರೆ ಕೃಷ್ಣಾವತಾರಿಯಾದ ವೇದವ್ಯಾಸ ದೇವರು ರಚನೆ ಮಾಡಿದ ಬ್ರಹ್ಮಸೂತ್ರ ಬೇಕು, ಭೀಮನ ಅವತಾರವಾಗಿರುವಂತ ಮಧ್ವಾಚಾರ್ಯರ ಭಾಷ್ಯ ಬೇಕು. ಅಷ್ಟೇ ಅಲ್ಲ, ಅದರ ಜೊತೆಗೆ ಅರ್ಜುನನನ್ನು ಕರ್ಕೊಂಡು ಹೋಗಿದ್ರು ಅಂದ್ರೆ ಅರ್ಜುನಾವತಾರಿಗಳಾದಂತ ಟೀಕಾಕೃತ್ವ ಅದರ ಟೀಕೆಯೂ ಕೂಡ ಬೇಕು ಅನ್ನೋದನ್ನ ಇದರ ಮೂಲಕವಾಗಿ ತೋರಿಸಿಕೊಟ್ರಂತೆ.
ಹೀಗೆ ಅದರಿಂದಾಗಿ ಅಂದ್ರೆ ಮೂರರಿಂದಲೂ ಕೂಡ ಖಂಡನೆ ಮಾಡಿದ್ರೆ ಸರಿಯಾದ ಖಂಡನೆ ಆಗತ್ತೆ ಅಂತ ಇದನ್ನ ತೋರಿಸ್ಲಿಕ್ಕೇನೆ. ಇಲ್ಲ ಅರ್ಜುನನ ಕೆಲಸನೇ ಇಲ್ಲ ಅಲ್ಲಿ. ಕೃಷ್ಣ ಮತ್ತು ಭೀಮ ಹೋದ್ರೆ ಸಾಕಾಗಿತ್ತು, ಅರ್ಜುನ ಜೊತೆಗಿರ್ಲಿ ಅಂತ ಕರ್ಕೊಂಡು ಹೋದ್ದೇ ಇದಕ್ಕೆ ಅಂತ. ಮಿಥ್ಯಾಜ್ಞಾನವನ್ನ ಖಂಡನೆ ಮಾಡುವಾಗ ಈ ರೀತಿ ಮಾಡಬೇಕು ಅಂತ ಅನ್ನೋದನ್ನ ಪರಮಾತ್ಮ ತೋರಿಸಿಕೊಡ್ತಾನೆ ಇದನ್ನೆಲ್ಲವನ್ನು ಕೂಡ. ಈ ರೀತಿ ಅಂತೂ ಎಲ್ಲರ ಸಂಹಾರವನ್ನ ಮಾಡಿದ ಭಗವಂತ. ಇವರೆಲ್ಲ ದುಷ್ಟರ ಸಂಹಾರಗಳೆಲ್ಲವೂ ಕೂಡ ನಡೆಯುತ್ತಂತೆ. ಈ ದುಷ್ಟರ ಎಲ್ಲರ ಸಂಹಾರಗಳೆಲ್ಲವೂ ನಡೆದಾದ ನಂತರ ಆಮೇಲೆ ಭಗವಂತ ತಾನೇ ಒಂದೇನ್ ಮಾಡಿಬಿಟ್ಟಿದ್ನಂತೆ, ಈ ಜರಾಸಂಧ ಪದೇ ಪದೇ ಬರ್ತಾ ಇದ್ದ ಅಂತ ತಮ್ಮವರನ್ನ ಸೇಫ್ ಆಗಿ ಇಡಬೇಕು ಅನ್ನೋದಕ್ಕೋಸ್ಕರವಾಗಿ ಸಮುದ್ರದ ಮಧ್ಯದಲ್ಲೇನೆ ಒಂದು ಪಟ್ಟಣವನ್ನು ಕಟ್ಟಿಬಿಟ್ಟ. ಅದಕ್ಕೆ ದ್ವಾರಕಾ ಅಂತ ಹೆಸರಂತೆ, ದ್ವಾರಕಾ ಪಟ್ಟಣ ಅಂತ. ಸಮುದ್ರದ ಮಧ್ಯದಲ್ಲಿ ಕಟ್ಟಿಟ್ಬಿಟ್ನಂತೆ ಭಗವಂತ, ಯಾರು ಒಳಗೆ ಬರ್ಲಿಕ್ಕೆ ಆಗಬಾರ್ದು ಆ ರೀತಿ ವ್ಯವಸ್ಥೆ ಮಾಡಿಟ್ಬಿಟ್ಟ. ಹಿಂಗೆಲ್ಲ ಮಾಡಿದ್ದ. ಅಲ್ಲಿ ವಾಸ ಮಾಡಿಕೊಂಡು ಹಾಯಾಗಿ ಇದ್ದಂತೆ ಭಗವಂತ. ಇಷ್ಟು ಇರುವಾಗಲೇನೆ ಕೃಷ್ಣನಿಗೇನಾಯಿತು ಅಂದ್ರೆ, ಪರಮಾತ್ಮನಿಗೆ ಈ ಪ್ರತಿನಿತ್ಯವೂ ಕೂಡ ಈ ದಿನಪತ್ರಿಕೆ ಓದ್ತಾ ಇದ್ದಂತೆ ಕೃಷ್ಣ. ಅವನಿಗೆ ನ್ಯೂಸ್ ಪೇಪರ್ ಓದೋ ಹವ್ಯಾಸ ಇತ್ತಂತೆ. ಪ್ರತಿನಿತ್ಯ ದಿನಪತ್ರಿಕೆ ಓದ್ತಿದ್ದ. ಆ ದಿನಪತ್ರಿಕೆ ಓದುವಾಗ ಒಂದು ದಿವಸ ಏನಾಯಿತಂತೆ, ಕೃಷ್ಣನಿಗೆ ಆ ಪತ್ರಿಕೆಯನ್ನ ದಿನಪತ್ರಿಕೆ ಓದಬೇಕು ಅಂತ ತೆಗೆದ. ಹೆಡ್ಲೈನ್ ಅಲ್ಲೇ ಇತ್ತಂತೆ, ಏನು ಅಂತಂದ್ರೆ, ಭೀಷ್ಮಕ ರಾಜ ರುಕ್ಮಿಣೀ ದೇವಿಗೆ ಸ್ವಯಂವರವನ್ನ ಏರ್ಪಾಟು ಮಾಡಿದ್ದಾನೆ ಅಂತ ಹೆಡ್ಲೈನ್ ಇತ್ತಂತೆ. ಎಲ್ರಿಗೂ ಹಂಗೆ ಕಾಣಿಸ್ತಿತ್ತು, ಭೀಷ್ಮಕ ರಾಜ ರುಕ್ಮಿಣಿಗೆ ಸ್ವಯಂವರ ಏರ್ಪಡಿಸಿದ್ದಾನೆ ಅಂತಿದ್ರೆ, ಕೃಷ್ಣನಿಗೆ ಮಾತ್ರ ಏನು ಕಾಣಿಸ್ತಂತೆ, ಕೃಷ್ಣನ ಹೆಂಡತಿಗೆ ಸ್ವಯಂವರ ಅಂತ ಕಾಣಿಸ್ತಂತ. ಹಂಗೆ ಕಾಣಿಸ್ತಂತ ಅವನಿಗೆ. ಕೃಷ್ಣ ಅನ್ಕೊಂಡು, ಎಲ್ಲ ನನ್ನ ಹೆಂಡತಿಗೆ ಸ್ವಯಂವರ ಮಾಡ್ತಿದ್ದಾನಲ್ಲಿ ಇವನು ಅಯೋಗ್ಯ ಅಂತ ಅನ್ಕೊಂಡ ಭಗವಂತ. ಇದನ್ನೇನಾದ್ರೂ ಮಾಡಿ ನಿಲ್ಲಿಸ್ಬೇಕು ಅಂತ. ಕೃಷ್ಣನಿಗೆ ಗಾಬರಿ ಆಯ್ತು ಅನ್ಸತ್. ಯಾರಿಗಾದ್ರೂ ಗಾಬರಿ ಆಗಲ್ವೇ? ಎಲ್ಲಿಯಾದ್ರೂ ಕೂಡ ಹೆಂಡತಿ ಮನೆಯಲ್ಲಿ ಇರ್ತಾಳೆ ಅಂತ ಪಾಪ ಗಂಡ ಹೋಗಿರ್ತಾನೆ, ಹೋಗಿ ಪತ್ರಿಕೆ ತೆಗೆದು ನೋಡಿದಾಗ ನಿನ್ನ ಹೆಂಡತಿಗೆ ಸ್ವಯಂವರ ಅಂದ್ಬಿಟ್ರೆ ಎಷ್ಟು ಗಾಬರಿ ಆಗ್ಲಿಕ್ಕಿಲ್ಲ ಗಂಡನಿಗೆ ಒಂದ್ಸರ್ತಿ. ಹಾಗೆ ಆ ರೀತಿ ಕೃಷ್ಣನಿಗೆ ಇದನ್ನೇನಾದ್ರೂ ಮಾಡಿ ನಿಲ್ಲಿಸಬೇಕು ಅಂತ ಪರಮಾತ್ಮ ಏನು ಮಾಡಿದ್ನಂತೆ, ಭಗವಂತ ಗರುಡನನ್ನು ಕರೆದ್ನಂತೆ. ಗರುಡ ಗೋಮಂತ ಪರ್ವತದ ಮೇಲೆ ಸಿಕ್ಕಿದ್ನಲ್ಲ, ಅವಾಗ ಕೇಳಿದ್ನಂತೆ ಗರುಡ, ಕೃಷ್ಣ ನನಗಂತೂ ನಿನ್ನ ಈ ಸೇವೆ ಮಾಡ್ಲಿಕ್ಕೆ ಅವತಾರ ಇಲ್ಲ, ನನಗೆ ನಾನು ಏನಾದ್ರೂ ಸೇವೆ ಮಾಡಬೇಕು, ರಾಮಾವತಾರದಲ್ಲೂ ಬಂದು ಸೇವೆ ಮಾಡಿದ್ದೀನಿ, ಹಂಗೊಂದು ಸೇವೆ ಕೊಡೋ ನನಗೆ ಅಂತ ಕೇಳಿದ್ನಂತೆ. ಅದಕ್ಕೆ ಭಗವಂತ ನಾನೇ ಕರಿತೀನಂತೆ, ಅವತ್ತು ಬರುವಂತಿ ಅಂತ ಹೇಳಿದ್ನಂತೆ ಭಗವಂತ. ಅದಕ್ಕೆ ಈಗ ಕರೆದ ಭಗವಂತ, ಕರೆದು ಗರುಡ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗಬೇಕು. ಎಲ್ಲಿ ಅಂದ್ರೆ ಭೀಷ್ಮಕ ರಾಜನ ಪಟ್ಟಣಕ್ಕೆ ಕರ್ಕೊಂಡು ಹೋಗಬೇಕು, ಅಲ್ಲಿ ಸ್ವಯಂವರ ನಡೀತಾ ಇದೆ, ಅದಕ್ಕೆ ಹೋಗ್ಬೇಕು ನಾನು ಅಂತ ಇಷ್ಟು ವ್ಯವಸ್ಥೆ ಮಾಡಿ ಆ ಗರುಡ ಬಂದವನೇ ಭಗವಂತ ಅದರ ಮೇಲೆ ಹೊರಡ್ತಾನಂತೆ. ಅವನು ಹೊರಟು ಕೂಡ್ಲೇನೆ ಅಲ್ಲಿಂದಲೇ ದೂರದ ಪಟ್ಟಣದಿಂದಲೇ ನೋಡ್ತಾ ಇದ್ಲಂತೆ ಅವನು. ಯಾರು? ರುಕ್ಮಿಣೀ ದೇವಿ. ಖುಷಿ ಅವಳಿಗೆ. ಸಖಿಯರೆಲ್ಲ ಬರ್ತಾ ಇದ್ರಂತೆ, ನೋಡ್ತಾ ಇದ್ರಂತೆ, ಕೇಳಿದ್ರಂತೆ ಎಷ್ಟು ಜನ ರಾಜರು ಬಂದಿದ್ದಾರೆ, ಏನ್ ಕತೆ, ಯಾರು ನಿನ್ ಮನಸ್ಸಿಗೆ ಯಾರು ಇಷ್ಟ ಆಗಿದ್ದಾರೆ ಹೇಳು, ನಿನ್ನ ಮನಸ್ಸಿಗೆ ಯಾರು ಇಷ್ಟ ಬಂದಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಮೇಲೆ ಇನ್ನು ಹಾರಿ ಬರ್ತಾ ಇದ್ನಂತೆ ಅವನು. ಬರುವಾಗ್ಲೇ ಹೇಳಿದ್ನಂತೆ, ಹಕ್ಕಿಯ ಹೆಗಲೇರಿ ಬಂದ ಬಗೆ ನೋಡಕ್ಕ ಮನಸೋತೆ ನಾನವಗೆ. ಆ ಹಕ್ಕಿಯ ಹೆಗಲೇರಿ ಬರ್ತಾ ಇದ್ದಾನಲ್ಲ, ಅವನಿಗೆ ಮನಸೋತಿದ್ದೇನೆ, ಅವನೇ ನನ್ನ ಗಂಡ ಅಂತ ಅನ್ಕೊಂಡು ಮೇಲಿಂದ ಕಿಟಕಿಯಲ್ಲಿ ನಿಂತೇ ತೋರಿಸ್ತಾ ಇದ್ದಂತೆ ಕೃಷ್ಣ ಬರ್ತಾ ಇದ್ದಾನೆ. ಬರುವಂತ ಕೃಷ್ಣ ಅವನನ್ನ ಕ್ಷಣ ಮಾತ್ರದಲ್ಲಿ ಬರ್ತಾನೆ. ನಮಗೋಸ್ಕರ ಅವನನ್ನ ನಾಳೆ ಬರೆಸೋಣ, ಭಗವಂತನನ್ನ ಹಕ್ಕಿ ಮೇಲೆ ಕೂಡಿಸೋಣ ಅಂತ ಹೇಳ್ತಾ ನಾಳೆ ದಿವಸ ಏನು ಅಂತ ಮುಂದಿನ ಚಿಂತನೆ ಮಾಡೋಣ. ಕೃಷ್ಣ ಅರ್ಪಣ ಮಸ್ತು.